ಕೃಷಿ ನಿಂತಿರೋದೇ ಸೂಕ್ಷ್ಮಾಣುಜೀವಿಗಳ ಮೇಲೇನೆ. ಈಗ ನೈಸರ್ಗಿಕ ಕೃಷಿ ಇರ್ಬೋದು, ಅದ್ರಲ್ಲಿ ಜೀವಾಮೃತ ಮಾಡಿ ಹಾಕ್ತಿವಿ ಅಂತಾರೆ, ಅಥವಾ ಸಾವಯವ ಕೃಷಿ ಇರ್ಬೋದು, ಎಲ್ಲದ್ರಲ್ಲೂ ಅಲ್ಟಿಮೇಟ್ಲಿ ಬರೋದು ಮೈಕ್ರೋಬ್ಸ್ ಮತ್ತೆ ಕೀಟಗಳು. ಎಸ್ಪೆಷಲಿ ರವಿಚಂದ್ರನ್ ಅವರೇ ತುಂಬಾ ಬಂದಿರೋದು ಇಲ್ಲಿಗೆ. ಇಟ್ ಈಸ್ ಲೈಕ್ ಸೆಕೆಂಡ್ ಹೋಮ್. 90s ಅಲ್ಲಿ ಎಲ್ಲ ಪ್ರತಿಯೊಂದು ಸಿನಿಮಾನು ಈ ಜಾಗದಲ್ಲಿ, ಇಲ್ಲಿಂದ ಜಸ್ಟ್ 100 ಮೀಟರ್ ಜಾಗದಲ್ಲೇ ಸಾಕಷ್ಟು ಸಿನಿಮಾಗಳು. ಹಳ್ಳಿ ಮೇಸ್ಟ್ರ್ ಅಂತೂ ನಾನು ಒಬ್ಬನೇ ಕೂತ್ಕೊಂಡು ನೋಡಿದ್ದೀನಿ ಶೂಟಿಂಗ್. ಸೊ ಭತ್ತ ಆದ್ಮೇಲೆ ದೇರ್ ಇಸ್ ನೋ ಸಾಯಿಲ್ ರೆಜುವಿನೇಷನ್. ಓಕೆ. ಸೊ ಸಾಯಿಲ್ ಕಂಪ್ಲೀಟ್ ಬರಡಾಗಿತ್ತು. ಬಟ್ ಗರಿಗಳು ನಿಮಗೆ ಗೊತ್ತಿದೆ, ಇಟ್ಸ್ ಹೈಲಿ ರಿಚ್ ಇನ್ ಸೆಲ್ಯುಲೋಸ್ ಮತ್ತೆ ಲಿಗ್ನಿನ್, ಹೈಲಿ ಲಿಗ್ನಿಫೈಡ್, ತುಂಬಾ ಕಾರ್ಬನ್ ರಿಚ್. ಸೊ ಅದನ್ನ ಹಾಕಿದ ಕೂಡಲೇ ಅದು ಸಾಯಿಲ್ಗೆ ಇನ್ಕಾರ್ಪೊರೇಟ್ ಆಗಿ ಅದು ಕಳಿತು, ಅದು ಏನು ಮಿನರಲೈಸ್ ಆಗಿ ಆ ಮಿನರಲ್ಸ್ ಮರಕ್ಕೆ ಕೊಡುವಂಥದ್ದು ಅದು 1 ವರ್ಷ ಆಗುವಂಥದ್ದು. 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮುಂಚೆ ಇತ್ತು. ಆ ನಂತರ ಈಗ ಅವರು ಅದನ್ನ ತೆಗೆದು ಕೃಷಿಯಲ್ಲಿ ಒಂದು ಸ್ವಲ್ಪ ಬಂಡವಾಳ ಹಾಕ್ಲೇಬೇಕು ಅಂತ ಅವರು ರಿಯಲೈಸ್ ಆಗಿ ಅವರು ಓಪನ್ ಆಗಿ ಅಡ್ಮಿಟ್ ಮಾಡಿದ್ದಾರೆ ಅದನ್ನ. ಸೊ ಜೀವಾಮೃತ ಮಾಡೋಣ ಅಂತ ಹೇಳಿ ಡ್ರಮ್ ಎಲ್ಲ ಇಟ್ಟೆ, ಆ ಡ್ರಮ್ನೇ ಕದ್ಕೊಂಡು ಹೋದ್ರು. ನಿಮ್ಮದ್ರಲ್ಲಿ ನುಸಿ ರೋಗ ಇಲ್ಲ, ಎಲ್ಲಾ ಕಡೆ ನುಸಿ ಇದೆ ಅಂತೇಳಿ. ಸೊ ಅದು ಮೈಟ್, ಅದು ಆಕ್ಚುಲಿ ಮೈಕ್ರೋಸ್ಕೋಪಿಕ್. ಅದು ಆ ಮೈಟ್ ಅದು ಇಟ್ ಈಸ್ ಆಲ್ಸೋ ನುಸಿ ರೋಗ ಅಂತಾರೆ. ಇಲ್ಲ, ಅದು ರೋಗ ಅಲ್ಲ, ಅದು ಇಟ್ ಈಸ್ ಕಾಸ್ಡ್ ಬೈ ಇನ್ಸೆಕ್ಟ್. ಎಂಟಮು ಅಂತಂದ್ರೆ ಕೀಟಗಳು. ಈ ಕೀಟಗಳಿಗೆ ರೋಗ ಬರಿಸುವಂತಹ ಶಿಲೀಂಧ್ರಗಳು ಇಲ್ಲಿ ಡೆವಲಪ್ ಆಗ್ತದೆ. ಫಸ್ಟ್ ಆಫ್ ಆಲ್ ಈಗ ತೋಟ ನೋಡೋದಾದ್ರೆ ಸಾವಯವ ಇಂಗಾಲ ಬಹಳ ಮುಖ್ಯ. ಸಾವಯವ ಇಂಗಾಲ ಅಭಿವೃದ್ಧಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಮಗೆ ಒಂದು ಕ್ಲಾರಿಟಿ ಇರಬೇಕಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇವಾಗ ನಾನು ಡ್ರಿಪ್ ಇರಿಗೇಷನ್ ಸಹ ಹಾಕ್ಸಿಲ್ಲ. ಬಯೋಚಾರ್ ಕೊಡುವಂಥದ್ದನ್ನ ನಾವು ಬೇಕು ಅಂತ ಹೇಳಬೇಕಾ, ಅಥವಾ ನಿಮ್ಮಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನ ನೀವೇ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋದು? ಸೊ ನಾವು ಯೂರಿಯಾ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಸೊ ಯೂರಿಯಾ ಅದು ಹಾಫ್ ಅಮೋನಿಯಾ ಫಾರ್ಮಲ್ಲಿ ಇರುತ್ತೆ. ಅದು ಆ ಅಮೋನಿಯಾ ಮತ್ತೆ ಅದು ನೈಟ್ರೇಟ್ ಆಗಿ ಕನ್ವರ್ಟ್ ಆಗ್ಬೇಕು. ಈಗ ಹೆಚ್ಚಿನವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ರಾಸಾಯನಿಕ ಕೃಷಿ ಮಾಡಿದಾಗ ಸೂಕ್ಷ್ಮಾಣುಜೀವಿಗಳು ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಹೋಗ್ತವೆ. ಹೌದು ಅಂತ ಹೇಳ್ಬಿಟ್ಟು. ಹೌದು. ಅದು ಯಾಕೆ? ಈ ಫಾಸ್ಫರಸ್ ಟೆಂಡ್ಸ್ ಟು ಗೆಟ್ ರಿಯಾಕ್ಟ್ ವಿತ್ ಐರನ್ ಅಂಡ್ ಅಲ್ಯೂಮಿನಿಯಂ. ಅದು ಐರನ್ ಫಾಸ್ಫೇಟ್ ಆಗಿಬಿಡುತ್ತೆ, ಮತ್ತೆ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗಿಬಿಡುತ್ತೆ. ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಇದ್ರ ಬಗ್ಗೆ ಎಲ್ಲೂ ಅಷ್ಟಾಗಿ ಮಾತಾಡ್ತಾ ಇಲ್ಲ. ಅಂದರೆ ಈವನ್ ಕೃಷಿ ಇಲಾಖೆಯಿಂದನೂ ಸಹ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ರೈತರಿಗೆ ಕೊಡ್ತಾ ಇಲ್ಲ. ಈಗ ನಮ್ಮ ಮಗುವನ್ನ, ಒಂದು ಇನ್ನು ಬೇಬಿ ಇರ್ತದಲ್ಲ ಮಗು, 6 ತಿಂಗಳು 1 ವರ್ಷದ ಮಗು, ನಾವು ಹೇಗೆ ಒಂದು ತಲೆನ ನೇವರಿಸಿ ಹಾಸಿಗೆ ಮೇಲೆ ಮಲಗಿಸ್ತೀವಲ್ಲ, ಆ ರೀತಿ ಮಣ್ಣಿನ ಸಂರಕ್ಷಣೆ ಮಾಡ್ತೀವಿ. ರೈಸೋಬಿಯಂ ಅದು ನೈಟ್ರೋಜನ್ ಅನ್ನ ಸ್ಥಿರೀಕರಣಗೊಳಿಸ್ತಿರ್ತದೆ, ಫಿಕ್ಸ್ ಮಾಡ್ತಿರ್ತದೆ. ಎಲ್ಲಿಗೆ? ಮಣ್ಣಿಗಲ್ಲ. ಫ್ರೆಶ್ ಗಂಜಲಕ್ಕಿಂತ ಫರ್ಮೆಂಟ್ ಆಗಿರುವಂತ ಗಂಜಲ ಹಾಕೋದು ಬಹಳ ಉತ್ತಮ. ನಮಸ್ಕಾರ ವೀಕ್ಷಕರೇ. ಇವತ್ತು ಒಂದು ಸ್ಪೆಷಲ್ ಪರ್ಸನ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬಹುಶಃ ಇವ್ರನ್ನ ನೀವು ಮತ್ತೊಂದು ಯೂಟ್ಯೂಬ್ ಚಾನಲಲ್ಲಿ, ಮತ್ತೊಂದು ಈ ಸಾವಯವಕ್ಕೆ ಸಂಬಂಧಪಟ್ಟಂತಹ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ತೀರ. ಯಾಕೆ ಅವ್ರನ್ನೇ ನಾನು ಪಾಡ್ಕ್ಯಾಸ್ಟಿಗೆ ಕರ್ಕೊಂಬಂದೆ ಅನ್ನೋದನ್ನು ಇನ್ನು ಮುಂದಿನ ಹಂತದಲ್ಲಿ ನೀವು ತಿಳ್ಕೊಳ್ತೀರಾ. ನಮಸ್ಕಾರ. ಈ ಹಂತದಲ್ಲಿ ನಾನು ಅವ್ರಿಗೆ ಹೇಳಬೇಕು ಏನು ಅಂತ ಹೇಳಿದ್ರೆ, ನಮ್ಮ ಚಾನಲ್ನ ಪಾಡ್ಕ್ಯಾಸ್ಟ್ ಒಂದು ಇದರಲ್ಲಿ ಮುಂದೆ ಬಂದಿದ್ದಕ್ಕೆ ಪರಿಸರ ಸ್ನೇಹಿ ಕೃಷಿ ಯೂಟ್ಯೂಬ್ ಚಾನಲ್ನ ನಡೆಸ್ತಿರುವಂತಹ ಚಂದ್ರಗಿರೀಶ್ ಅವರಿಗೆ ನಮಸ್ತೆಗಳು ಸರ್. ನಮಸ್ತೆ ವಿಶ್ವಾಸ ಅವರೇ. ವೀಕ್ಷಕರೇ, ಈ ಹಂತದಲ್ಲಿ ಹೇಳುವಂಥದ್ದು, ನೀವು ವಿವರ ಯೂಟ್ಯೂಬ್ ಚಾನಲ್ನಲ್ಲಿ ಇವಾಗ ಈ ಒಂದು ಪಾಡ್ಕ್ಯಾಸ್ಟ್ನ ನೋಡ್ತಾ ಇರ್ತೀರಾ. ಈ ಪಾಡ್ಕ್ಯಾಸ್ಟ್ನ ಬೇಕಾದರೆ ಇಲ್ಲಿಗೆ ಒಂದು ಸಣ್ಣದಾಗಿ ನಿಲ್ಲಿಸಿ, ನೀವು ಪರಿಸರ ಸ್ನೇಹಿ ಕೃಷಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಒಂದು ಸರಿ ಹೋಗಿ ಇವರ ಒಂದು ವಿಚಾರಧಾರೆಗಳನ್ನು ನೀವು ನೋಡ್ಕೊಂಬಂದರೆ ಈ ಪಾಡ್ಕ್ಯಾಸ್ಟು ಇನ್ನೂ ಹತ್ತಿರವಾಗುತ್ತೆ, ಇನ್ನೂ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂದು. ಓಕೆ. ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು, ಈಗಿದ್ದೂ ಕೂಡ ಒಂದು ಸಣ್ಣ ಪರಿಚಯವನ್ನು ನಾನು ಮಾಡಿಸ್ಕೊಡ್ತೀನಿ. ನೀವು ಈ ಪಾಡ್ಕ್ಯಾಸ್ಟನ್ನು ನಿಮಗೆ ಕೇಳೋದಕ್ಕೆ ಅಥವಾ ನೋಡೋದಕ್ಕೆ ಸಮಯ ಆಗಲಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ಒಂದು ಕಾರಲ್ಲೋ ಅಥವಾ ಎಲ್ಲಿದ್ದೀರಾ ಅಲ್ಲಿ ಒಂದು ಬ್ಲೂಟೂತ್ ಆನ್ ಮಾಡಿಕೊಂಡು ನೀವು ಕೇಳ್ತಾ ಹೋಗಿ. ಈ ಒಂದು ಮಾತುಕತೆ ಸುಮಾರು 1 ರಿಂದ 1.5 ಅಥವಾ 2 ಗಂಟೆ ತನಕನೂ ಮುಂದುವರಿಯುತ್ತೆ. ಸೊ ನಮ್ಮನ್ನು ನೋಡುವಂಥ ಒಂದು ಆಶಯ ಇತ್ತು ಅಂದರೆ ಖಂಡಿತ ನೋಡ್ತಾ ಇರಿ. ಕೇಳುವಂಥ ಆಶಯ ಇತ್ತು ಅಂತ ಹೇಳಿದ್ರೆ ಬ್ಲೂಟೂತಲ್ಲಿ ಕೇಳಿಸ್ತಾ ಇರಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಕೃಷಿಗೆ ಸಂಬಂಧಿಸಿದಂತೆ ಒಂದು ಅತ್ಯದ್ಭುತವಾದಂತಹ ಕೆಲವು ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಸೊ ಚಂದ್ರಗಿರೀಶ್ ಸರ್, ಸಣ್ಣದಾಗಿ ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಅಲ್ಲ.
ಸೊ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಹಾಗೂ ವಿಶ್ವಾಸ್ ಅವ್ರಿಗೆ. ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎರಡು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಈಗ ತಕ್ಷಣಕ್ಕೆ ಮೊದಲನೇದು ಇವ್ರು ನನಗೆ ನೀವು ಕರೆ ಮಾಡಿದಾಗ ಈ ಥರ ಪಾಡ್ಕಾಸ್ಟ್ಗೆ ನಿಮ್ಮನ್ನು ಮಾತಾಡ್ತೀರಾ ಅಂತ ಕೇಳಿದಾಗ, ಸೊ ದಟ್ ವಾಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಸೊ ಒಬ್ಬರು ಈ ಥರ ರೆಕಗ್ನೈಸ್ ಮಾಡಿ, ಅದು ಯಾವುದೇ ಇರ್ಬೋದು ಪ್ಲ್ಯಾಟ್ಫಾರ್ಮ್, ಅದು ಸಣ್ಣದಿರ್ಬೋದು ಅಥವಾ ದೊಡ್ಡದಿರ್ಬೋದು, ಸೊ ರೆಕಗ್ನೈಸ್ ಮಾಡಿ ನನ್ನನ್ನು ಈ ಥರ ಕರೆದ್ರಲ್ಲ ಅನ್ನೋ ಒಂದು ನಿಜಕ್ಕೂ ಖುಷಿ ಆಯಿತು. ನನಗೇನು ತಿಳಿದಿದೆ ಅದನ್ನು ಹಂಚ್ಕೊಳ್ಳೋದಕ್ಕೆ ನಾನು ಯಾವತ್ತೂ ಹಿಂಜರಿಯೋದಿಲ್ಲ ಅಥವಾ ಹಿಂದೆ ಹೋಗೋದಿಲ್ಲ. ನಾನು ಏನು ತಿಳಿದಿದೆಯೋ ಅದನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಇದೆ. ಮತ್ತು ಅದ್ರ ಜೊತೆ ಈಗ ಸಡನ್ನಾಗಿ ನಾನು ಅವ್ರಿಗೇನು ಹೇಳಿರಲಿಲ್ಲ, ನಾನು ಪರಿಸರ ಸ್ನೇಹಿ ಕೃಷಿ ಪ್ರಮೋಟ್ ಮಾಡಿ ಆ ಥರ ಎಲ್ಲ ಏನು ಹೇಳಿರಲಿಲ್ಲ. ತಕ್ಷಣಕ್ಕೆ ಅವರು ಸ್ಪಾಂಟೇನಿಯಸ್ ಆಗಿ ಹೇಳಿದರು, ನಿಮಗೆ ಧನ್ಯವಾದಗಳು. ನಾನೇನು ಕೇಳ್ಕೊಂಡಿರಲಿಲ್ಲ, ಬಟ್ ನನ್ನಲ್ಲಿ ಏನು ಒಂದಷ್ಟು ವಿಚಾರಗಳು ಹೇಳಬೇಕು ಅನ್ಕೋತಿರ್ತೀನಿ. ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಿರೋಲ್ಲ ವೀಡಿಯೋನ. ಯಾವಾಗ ಒಂದಷ್ಟು ವಿಚಾರಗಳು ನನಗೆ ಹೊಳೆಯುತ್ತೆ, ಈ ಥರದ್ದು ಹೇಳಬೇಕು ಅಥವಾ ಇಂಥದ್ದನ್ನು ತೋರಿಸ್ಬೇಕು ಅಂತ ಅಂದಾಗ ನಾನು ಯಾವಾಗಲೂ 20 ದಿವಸಕ್ಕೆ ಅಥವಾ ತಿಂಗಳಿಗೊಮ್ಮೆ ಒಂದು ವಿಡಿಯೋ ಮಾಡ್ತಿರ್ತೀನಿ ಅಷ್ಟೇ. ಇಲ್ಲ, ಆ ವಿಡಿಯೋಗಳು ಇದೆಯಲ್ಲ, ಆ ವಿಡಿಯೋಗಳಿಂದನೇ ನಾನು ನಿಮಗೆ ಕನೆಕ್ಟ್ ಆಗಿದ್ದು, ನಿಜ ಹೇಳಬೇಕು ಅಂತ ಹೇಳಿದ್ರೆ. ನಮ್ಮಲ್ಲಿ ವಿಚಾರಧಾರೆಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ, ಇರುವಂತದ್ದನ್ನ ಇರುವಂತೆಯೇ ಹೇಳ್ಬೇಕು. ಇಲ್ಲಿ ಈ ಒಂದು ಸಮಯದಲ್ಲಿ ನಾವು ತುಂಬಾ ಒಂದು ಹಿಂದೆ ಬಿದ್ದಿದೀವಿ ಆ ಒಂದು ವಿಚಾರದಲ್ಲಿ. ಯಾಕಂದ್ರೆ ಇರುವಂತದ್ದನ್ನ ಇರುವಂತೆಯೇ ಹೇಳೋರು ತುಂಬಾ ಕಮ್ಮಿ ಇದ್ದಾರೆ. ಅದನ್ನ ಹಾಗೆ ಹೇಳಿದ್ರೆ ಕೃಷಿ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಅದು ತುಂಬಾ ಸುಲಭ ಆಗುತ್ತೆ ಅನ್ನೋ ಒಂದು ಆಶಯ ನನ್ನದು. ನಾನು ಇನ್ನು ಯೂಟ್ಯೂಬ್ ಚಾನಲ್ ಇಂದ ಪ್ರಮೋಷನ್ ಅಂತ ದಯವಿಟ್ಟು ಆಕ್ಚುಲಿ ಇವನ್ ನಾನು ಅದನ್ನ ಮಾನಿಟೈಸ್ ಮಾಡ್ಕೊಳ್ಳೋ ಉದ್ದೇಶದಿಂದನೂ ಸಹ ಮಾಡ್ತಾ ಇಲ್ಲ. ಇವನ್ ವ್ಯೂಸ್ ನೋಡಿದ್ರೆ ನನಗೆ ಮೋಟಿವೇಶನ್ ಬರಬಾರ್ದು. ನಾನು ವಿಡಿಯೋಸ್ ಮಾಡೋದಕ್ಕೆ ನನಗೆ ಹೇಳುವಂತ ಹುಮ್ಮಸ್ ಇರೋದ್ರಿಂದನೇ ನಾನು ವಿಡಿಯೋ ಮಾಡಿ ಏನೋ ಆಗ್ತಿರ್ತೀನಿ. ತಲುಪುವಷ್ಟು ಜನ ಯಾರಿಗೆ ಇವನ್ ತಮ್ನೇಲ್ ಕೂಡ ನಂದು ಕ್ಯಾಚಿ ಆಗಿರೋದಿಲ್ಲ. ಸೊ ಆ ವಿಡಿಯೋದ ಒಟ್ಟು ಸಾರಾಂಶ ಏನಿರುತ್ತೆ ಅದರದ್ದು ತೆಗೆದು ಹಾಕಿರ್ತೀನಿ. ಹಾಗಾಗಿ ಅಷ್ಟು ಅದು ಅಟ್ರಾಕ್ಟಿವ್ ಆಗಿರಲ್ಲ. ಹಾಗಾಗಿ ಅದು ಒಂದು ಫ್ಯಾಕ್ಟರ್ ಇರ್ಬೋದು. ಸೊ ಇರಲಿ, ನೀವು ನನಗೆ ಪರಿಚಯ ಮಾಡ್ಕೊಳಕ್ಕೆ ಹೇಳಿದ್ರಿ, ಅದನ್ನು ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು ನನ್ನ ವಿಡಿಯೋಸ್ ನೋಡಿರೋರಿಗೆ. ಸೊ ಬೇಸಿಕಲಿ ನಾನು ಕೃಷಿ ಪದವೀಧರ. ಸೊ ಬಿ ಎಸ್ ಸಿ ಕೃಷಿ ಮಂಡ್ಯದಲ್ಲೇ ಮಾಡಿದ್ದು, VC ಫಾರಮ್ನಲ್ಲಿ. ಸೊ MSc ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ ಮಾಡಿದ್ದು ಧಾರವಾಡಲ್ಲಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದು. ಸೊ PhD ಮಾಡಲಿಲ್ಲ ನಾನು. ಸೊ ಮೇಜರ್ ಆಗಿ ನಾವು ಕಲಿಯೋದು ಸಾಯಿಲ್ ಮೈಕ್ರೋಬ್ಸ್ ಬಗ್ಗೆನೇ ನಾವು ಕಲಿತೀವಿ ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿಲಿ. ಈಗ ಮೈಕ್ರೋಬಯಾಲಜಿ ಅಂತ ತಗೊಂಡ್ರೆ ಈಗ ನಿಮ್ಗೆ ಆಗ್ಲೇ ಹೇಳಿದೆ, ಇಟ್ಸ್ ಎ ವ್ಯಾಸ್ಟ್ ಸಬ್ಜೆಕ್ಟ್, ಡಿಸಿಪ್ಲಿನ್. ತುಂಬಾ ದೊಡ್ಡ ಸಬ್ಜೆಕ್ಟ್. ಹೌದು. ಈಗ ಅದರಲ್ಲಿ ಮೆಡಿಕಲ್ ಮೈಕ್ರೋಬಯಾಲಜಿ ಅಂತ ಬರುತ್ತೆ, ಮರೈನ್ ಮೈಕ್ರೋಬಯಾಲಜಿ ಬರುತ್ತೆ. ಅಗ್ರಿಕಲ್ಚರ್ ಅಲ್ಲಿ ಸಾಯಿಲ್ ಮೈಕ್ರೋಬ್ಸ್ ಬಗ್ಗೆ ಕಲಿತೀವಿ. ಸೊ ಇವಾಗ ನಾವು ಈ ಪಾಡ್ಕಾಸ್ಟ್ ಮುಂಚೆ ನಾವು ಮಾತಾಡಿದ್ದಲ್ಲ, ಇಟ್ ಆಲ್ ರಿವಾಲ್ವ್ಡ್ ಅರೌಂಡ್ ಮೈಕ್ರೋಬ್ಸ್ ಓನ್ಲಿ. ಯಾಕೆಂತಂದ್ರೆ ಕೃಷಿ ನಿಂತಿರೋದೇ ಸೂಕ್ಷ್ಮಾಣುಜೀವಿಗಳ ಮೇಲೇನೆ. ಕೃಷಿ ಏನೇ ನಾವು ಒಂದು ಯಾವುದೇ ಬೆಳೆ ಇರಲಿ, ಅದು ಏನೇ ಮಾಡಕ್ ಹೋದ್ರೂ ಅವುಗಳಿಂದ ಹೊರಗಡೆ ಬಂದು ಮಾಡ್ತಾ ಇದೀವಿ ಇವತ್ತು. ರಾಸಾಯನಿಕ ಪದ್ಧತಿ, ಇವಾಗ ನಾವು ಎರಡು ಕ್ಯಾಟಗರೈಸ್ ಮಾಡೋದಾದ್ರೆ, ಕೃಷಿಯಲ್ಲಿ ಬ್ರಾಡ್ ಆಗಿ ಕ್ಯಾಟಗರೈಸ್ ಮಾಡೋದಾದ್ರೆ, ಒಂದು ರಾಸಾಯನಿಕ, ಇನ್ನೊಂದು ಸಾವಯವ. ಇನ್ನು ಅದನ್ನ ಸಾವಯವ ಅಂತ ಬ್ರಾಡ್ ಆಗಿ ಹೇಳಕ್ ಹೋಗೋದಾದ್ರೆ ಪರಿಸರ ಸ್ನೇಹಿ ಕೃಷಿನೇ. ಯಾಕೆಂತಂದ್ರೆ ಅದು ಬರೀ ಕೃಷಿ ಅಷ್ಟೇ ಅಲ್ಲ, ಪರಿಸರ ಸ್ನೇಹಿ ಆಗಿರುವಂತದ್ದು. ಇವನ್ ನಮ್ಮ ಹೋಲ್ ಲೈಫ್ ಸ್ಟೈಲ್ ಏನಿರುತ್ತೆ ಅದು ಪರಿಸರ ಸ್ನೇಹಿಯಾಗಿ ಇರ್ಬೇಕು. ಅದರಲ್ಲಿ ಕೃಷಿನೂ ಕೂಡ ಪರಿಸರ ಸ್ನೇಹಿಯಾಗಿ, ಆ ರೀತಿ ನನಗೆ ಥಾಟ್ ಬಂದು ಜಾಸ್ತಿ ಏನು ಥಿಂಕ್ ಮಾಡಲಿಲ್ಲ ಇವನ್ ಹೆಸರು ಇಡಬೇಕಾದ್ರೆ. ಸೊ ಪರಿಸರ ಸ್ನೇಹಿ ಕೃಷಿ ಅಂತಾನೆ ಅದರ ಇಡೋಣ ಅಂತೇಳಿ ಇಟ್ಟಿದ್ದು. ಸೊ ಆ ನಂತರ ನಾನು ಮೈಕ್ರೋಬಯಾಲಜಿ ಕಲಿತ ನಂತರ ನನಗೆ ನಿಜ ಹೇಳಬೇಕು ಅಂತಂದರೆ, ಆ ಕ್ಷೇತ್ರದಲ್ಲಿ ಏನಕ್ಕೆ ಹೇಳಕ್ಕೆ ಹೋದೆ ಅಂದರೆ, ಇವತ್ತು ಕೃಷಿ ಸೂಕ್ಷ್ಮಾಣುಜೀವಿಗಳು ಮತ್ತು ಕೀಟಗಳು, ನಾವು ಆಗಲೇ ಡಿಸ್ಕಸ್ ಮಾಡಿದೆ, ಕೀಟಗಳ ಮೇಲೆ ನಿಂತಿದೆ. ಬಟ್ ಅದನ್ನು ಕಲಿತವ್ರಿಗೆ ಕೆಲಸ ಕೊಡುವಂತಹ ಯಾವುದೇ ವ್ಯವಸ್ಥೆ ಇಲ್ಲ ನಮ್ಮಲ್ಲಿಲ್ಲ. ಆದರೆ ನಮ್ಮ ದೇಶದ ಒಂದು ದೊಡ್ಡ ಒಂದು ಈಗ ನಾವು ವ್ಯವಸಾಯ ಅಂತ ಏನ್ ಕರಿತೀವಿ, ದೊಡ್ಡ ಒಂದು ಏನು ಗ್ರೂಪ್ ಏನಿದೆ, ಅದಿಡೀ ಈ ಒಂದು ಕೀಟ ಮೈಕ್ರೋಬ್ಸ್ ಮೇಲ್ಗಡೆನೆ ಡೆವಲಪ್ ಆಗಿದೆ. ಅಂದ್ರೆ ಇದೆ, ಡಿಪೆಂಡ್ ಆಗಿದೆ. ಡಿಪೆಂಡ್ ಆಗಿದೆ. ಇಡೀ ರೈತ ಸಮುದಾಯನೇ ಅದು ಡಿಪೆಂಡ್ ಆಗಿದೆ. ಬಟ್ ಅದರ ಅರಿವಿಲ್ದನೆ ನಾವು
ಅವುಗಳೇನು ಇಲ್ದೇನೆ ನಾವು ಮಾಡ್ಬೋದು ಅನ್ನೋ ರೀತಿ, ಅಥವಾ ಮಾಡ್ಬೋದು ಅಂತಲ್ಲ, ಅವುಗಳ ಸಂಪೂರ್ಣವಾಗಿ ಎಷ್ಟೋ, ಅದೇ ನಾವು ಹೇಳಿದ್ವಲ್ಲ, ಮತ್ತೆ ರೈತರಲ್ಲಿ 2 ಕ್ಯಾಟಗರೈಸ್ ಮಾಡೋದಾದ್ರೆ, ಒಂದು ಮೂಲಭೂತ ರೈತರಿದ್ದಾರೆ, ಇನ್ನೊಂದು ನ್ಯೂ ಏಜ್ ಅಥವಾ ನ್ಯೂ ಜನರೇಷನ್ ರೈತರು ಏನಿದ್ದಾರೆ, ಇವಾಗ ಟೆಕ್ಕೀಸ್ ಆಗಿರ್ಬೋದು, ಅಥವಾ ಇನ್ನೊಂದಷ್ಟು ಬೇರೆ ಕಲ್ತಿರೋರು, ಅವ್ರು ಏನು ಕೃಷಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಅದು ಎಜುಕೇಷನ್ ಇರೋದ್ರಿಂದನೇ ಅವರು, ಮತ್ತು ಅವರ ಮುಂಚಿತವಾಗಿಯೇ ಕಾನ್ಷಿಯಸ್ ಆಗಿ ನಾವು ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಬರ್ತಾ ಇರೋದ್ರಿಂದ, ಸೊ ಇನ್ನೇನು ಎಕ್ಸ್ಪ್ಲೋರ್ ಮಾಡ್ಬೋದು ನಾವು, ಬೇರೆ ನಾವು ರಾಸಾಯನಿಕ ಬಿಟ್ಟು ಇನ್ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಾಗ, ದೇ ಆರ್ ಡೈರೆಕ್ಟ್ಲಿ ಡೈರೆಕ್ಟೆಡ್ ಟುವರ್ಡ್ಸ್ ಇವನ್ ಮೈಕ್ರೋಬ್ಸ್ಗೆ ಬರ್ತಾ ಇರೋದು. ಅಂದರೆ ಅದು ಬೇರೆ ಬೇರೆ ನಾನಾ ಕೃಷಿಯ ಹೆಸರುಗಳಲ್ಲಿ ಬರ್ತಾ ಇದೆ. ಈಗ ನೈಸರ್ಗಿಕ ಕೃಷಿ ಇರ್ಬೋದು, ಅದರಲ್ಲಿ ಜೀವಾಮೃತ ಮಾಡಿ ಹಾಕ್ತೀವಿ ಅಂತಾರೆ, ಅಥವಾ ಸಾವಯವ ಕೃಷಿ ಇರ್ಬೋದು, ಎಲ್ಲದರಲ್ಲೂ ಅಲ್ಟಿಮೇಟ್ಲಿ ಬರೋದು ಮೈಕ್ರೋಬ್ಸ್ ಮತ್ತೆ ಕೀಟಗಳು. ಈ ಕೀಟಗಳು ಅಂತಂದರೆ, ಮತ್ತೆ ಕೀಟಗಳಲ್ಲಿ ಈಗೇನು ಬೋತ್ ಮೈಕ್ರೋಬ್ಸ್ ಮತ್ತು ಕೀಟಗಳಲ್ಲಿ ಎರಡೂ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇದೆ, ಮತ್ತು ಹಾರ್ಮ್ಫುಲ್ ಮೈಕ್ರೋಬ್ಸು ಇದೆ, ಅಥವಾ ಪ್ಲಾಂಟ್ ಪ್ಯಾಥೋಜನ್ಸ್ ಅಂತಾರೆ. ಮತ್ತು ಕೀಟಗಳಲ್ಲಿ ಬರೋದಾದರೆ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಇದೆ, ಅಥವಾ ಅವುಗಳು ಪ್ರಿಡೇಟರ್ಸು ಮತ್ತು ಪ್ಯಾರಾಸಿಟಾಯ್ಡ್ಸ್ ಅಂತಾರೆ, ನ್ಯಾಚುರಲ್ ಎನಿಮೀಸ್ ಅವು. ಮತ್ತು ಪೆಸ್ಟ್ಸ್, ಇನ್ಸೆಕ್ಟ್ ಪೆಸ್ಟ್ಸ್ಗಳಿದ್ದಾವೆ, ಕೀಟ ಬಾಧೆ ಏನು ಬರ್ತದೆ, ಆ 2 ಥರನೂ ಇರ್ತವೆ. ಓಕೆ. ಸೊ ಅವುಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಇವತ್ತು ನಮ್ಮ ಕೃಷಿ ನಿಂತಿದೆ. ಸೊ ಮತ್ತೆ ನನ್ನ ಓದನ್ನ ಮುಂದಕ್ಕೆ ಬರೋದಾದರೆ, ನಾನು ಮತ್ತೆ ಅದು ಪರ್ಸ್ಯೂ ಮಾಡೋದಕ್ಕಾಗಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಆಗ ಕಲ್ತಿದ್ದು ಟಚ್ ಹೊಟ್ಟೋಗಿ ಮಧ್ಯದಲ್ಲಿ ನಾನೇನೋ ಬೇರೆ ಪರ್ಸ್ಯೂ ಮಾಡೋದಕ್ಕೆ ಹೋಗಿ, ಮತ್ತೆ ನಾನು ಕೃಷಿಗೆ ಬಂದಾಗ ಎಗೈನ್ ಎಲ್ಲರಂತೆ ನಾವು ಸೂಕ್ಷ್ಮಾಣು ಜೀವಿಗಳೊಂದಿಗೇನೆ ಕೃಷಿಯನ್ನ ಮಾಡಬೇಕಾಗಿರೋದ್ರಿಂದ, ಸೊ ಐ ಜಸ್ಟ್ ಎವ್ರಿಥಿಂಗ್ ಐ ರಿಕಾಲ್ಡ್. ನಾನೇನು ಓದಿದ್ದು ಅಂದರೆ ಸಂಪೂರ್ಣವಾಗಿ ಮರ್ತಿರ್ಲಿಲ್ಲ, ಸ್ವಲ್ಪ ಏನಿತ್ತು, ಒಂದು ಸ್ವಲ್ಪ ಓದಿದಾಗ ಬೇಗ ಗ್ರಹಿಕೆ ಆಗ್ತದೆ ನಮಗೆ. ಬೇರೆಯವ್ರ ಈಗ ಟೆಕ್ಕಿಗಳಿಗೆ ಒಬ್ಬರು ನನಗೆ ನಮ್ಮ ವಿಡಿಯೋ ನೋಡಿ ಟೆಕ್ಕಿಯೊಬ್ಬರು ಫೋನ್ ಮಾಡಿದರು. ಈಗ ನಾವು ಇದನ್ನೆಲ್ಲ ಅರ್ಥಕೊಂಡು ಮಾಡ್ಬೇಕಂತಂದ್ರೆ ನಮಗೆ ಅಷ್ಟು ಸಡನ್ ಆಗಿ ಅರ್ಥ ಆಗೋದಿಲ್ಲ. ಅವ್ರು ಇನ್ನೂ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಏನು ಗೂಗಲ್ ಮಾಡ್ಬೇಕಂತಾನೆ ನಮಗೆ ಒಂದು ಅವೇರ್ನೆಸ್ ಇರೋದಿಲ್ಲ. ಹೌದು, ಕರೆಕ್ಟಾಗಿ ಏನು ಗೂಗಲಲ್ಲಿ ಏನು ಸರ್ಚ್ ಕೊಡಬೇಕು ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಯು ಆರ್ ಸಿಂಪ್ಲಿಫೈಯಿಂಗ್ ದಟ್ ಅಂತ ಹೇಳಿ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ, ಆ ಥರ ನೀವು ಹೇಳ್ತಾ ಇರೋದ್ರಿಂದ ಸ್ವಲ್ಪ ಐಡಿಯಾ ಬರ್ತಾ ಇದೆ. ಸೊ ದೆನ್ ಅವರು ಸ್ವಲ್ಪ ಕಲ್ತಿರೋರು, ದೇ ಕ್ಯಾನ್ ಟೇಕ್ ಇಟ್ ಫರ್ದರ್ ಆನ್ ದೇರ್ ಓನ್. ಹೌದು. ಈಗ ನನ್ನ ಬಗ್ಗೆ ಬೋಸ್ಟ್ ಮಾಡ್ಕೊತಾ ಇದ್ದೀನಿ ಅಂತಲ್ಲ, ಈಗ ನಾನು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಪೊಟ್ಯಾಶ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅದರದ್ದನ್ನು ಹೇಳೋದಕ್ಕೆ ಮುಂಚೆ ಯೂಟ್ಯೂಬಲ್ಲಿ ಯಾರು ಹೇಳಿದಾರ ಹಿಂದೆ, ಅವ್ರು ಹೇಳ್ತಾ ಇರೋದಕ್ಕಿಂತ ಭಿನ್ನವಾಗಿ ಏನಾದರೂ ಹೇಳಬೇಕಾ, ಕವರ್ ಮಾಡದೇ ಇರೋ ಪಾಯಿಂಟ್ಸ್ ಏನಾದ್ರು ಹೇಳಬೇಕಾ, ಅಥವಾ ಬೇರೆ ಥರ ನರೇಟ್ ಮಾಡಬೇಕಾ ಅಂಥೇಳಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಇದ್ದಾವೆ ಯೂಟ್ಯೂಬ್ನಲ್ಲಿ. ಕನ್ನಡದಲ್ಲಿ ಯಾರು ಹೇಳಿದಾರ ಅಂತ ನಾನು ಸರ್ಚ್ ಮಾಡಿದಾಗ, ಎಲ್ಲ ಥರ ಕೀವರ್ಡ್ಸ್ ಕೊಟ್ಟು ಸರ್ಚ್ ಮಾಡಿದಾಗ ನಿಜಕ್ಕೂ ನನಗೆ ಸಿಗಲಿಲ್ಲ. ಸೊ ಆಲ್ಮೋಸ್ಟ್ ನಾನೇ ಫಸ್ಟ್ ಹೇಳಿರೋದು, ನಾನು ಹೊಗಳ್ಕೊಂತ ಇದ್ದೀನಿ ಅಂತಲ್ಲ. ಆಮೇಲೆ ಇತ್ತೀಚೆಗೆ ಸಾಕಷ್ಟು AI ಅಸಿಸ್ಟೆಡ್ ವಿಡಿಯೋಸ್ಗಳೆಲ್ಲ ಬಂದಿದ್ದಾವೆ. ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದರೆ ಏನು, ಅದರ ಪ್ರಾಮುಖ್ಯತೆ ಹೇಗೆ, ನಾವು ಫಾಸ್ಫರಸ್, ರಾಸಾಯನಿಕ ಗೊಬ್ಬರ ಫಾಸ್ಫರಸ್ಸನ್ನು ಹಾಕಿದಾಗ ಅದು ವಾಟ್ ಇಟ್ ವಿಲ್ ಬಿಕಮ್, ಅದ್ರ ಫೇಟ್ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂಥದನ್ನೆಲ್ಲ ಈ ಬೇರೆ ಬೇರೆ ಇನ್ನೂ ತುಂಬ ಚೆನ್ನಾಗಿ ಆಡಿಯೋ ವಿಷುವಲ್ ಅಂತ ಏನು ಹೇಳ್ತೀವಿ ಅದ್ರ ಮೂಲಕ ಹೇಳ್ತಾ ಇದ್ದಾರೆ. ಸೊ ನಾನು ಆ ನಂತರ ಪರ್ಸ್ಯೂ ಮಾಡಿದ್ದು ಪ್ಲಾಂಟ್ ಬ್ರೀಡಿಂಗ್ ಮೇಲೆ, ಏನು ತಳಿ ಅಭಿವೃದ್ಧಿ ಮೇಲೆ ನಾನು. ಯಾಕೆಂದರೆ ನಾನು ಹೋಗಿದ್ದ ಪಬ್ಲಿಕ್ ಸೆಕ್ಟರ್ ನಾನು ಹೋಗಲಿಲ್ಲ. ಸಾಮಾನ್ಯವಾಗಿ ನಮ್ಮ ಟೈಮ್ನಲ್ಲಿ, ಅಂದರೆ ನಾನು 2005ರಲ್ಲಿ ನಾನು ಕೃಷಿಯನ್ನು ಮುಗಿಸಿದ್ದು, MSc ಕೃಷಿಯನ್ನು. ಸೊ ಸಾಮಾನ್ಯವಾಗಿ ಸಾಕಷ್ಟು ಜನ ಪಬ್ಲಿಕ್ ಸೆಕ್ಟರ್ಗೆ ಹೋದರು, ಬ್ಯಾಂಕ್ ಸೆಕ್ಟರ್. ಆಗ ಇವಾಗ ಏನು BSc ಕೃಷಿ, MSc ಕೃಷಿ ಮಾಡ್ತಾ ಇದ್ದಾರೆ, ದೇ ಹ್ಯಾವ್ ಟು ಫೇಸ್ ಎಕ್ಸಾಮ್ಸ್. ಯಾವುದೇ ಒಂದು ಎಲ್ಲಾದರೂ AOಗಳಾಗಿರ್ಬೋದು, ಅಥವಾ ಬ್ಯಾಂಕಲ್ಲಿ ಏನೋ ಇನ್ನೊಂದು ಹುದ್ದೆಗಳಾಗಿರ್ಬೋದು, ಅವುಗಳನ್ನ ತಗೋಬೇಕಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕನೇ ಇವತ್ತು ತಗೋಬೇಕು. ಹೌದು. ನಮ್ಮ ಟೈಮ್ನಲ್ಲಿ ಈಗ 25-20 ವರ್ಷದ ಹಿಂದೆ ನಮ್ಮ ಮೆರಿಟ್ಸ್ ಮೇಲೆ ನಾವೇನು ಸ್ಕೋರ್ ಮಾಡಿರ್ತೀವಿ, OGP CGP ಅದ್ರ ಮೇಲೇ ಕ್ಯಾಟಗರೈಸ್ ಮಾಡಿ ಡೈರೆಕ್ಟ್ ಆಗಿ ರೆಕ್ರೂಟ್ಮೆಂಟ್ ಇತ್ತು. ಸೊ ಯಾಕೆಂದ್ರೆ ಆ ಕಾಂಪಿಟೇಷನ್ ಇರಲಿಲ್ಲ ಅಷ್ಟೊಂದು. ಸೊ ನನಗೆ ಒಂದು ಸ್ವಲ್ಪ ಕಡಿಮೆ ಇದರಿಂದ ನನಗೆ ಪಬ್ಲಿಕ್ ಸೆಕ್ಟರಲ್ಲಿ ಸಿಗಲಿಲ್ಲ. ಸೊ ದೆನ್ ಐ ಮೂವ್ ಟು ಪ್ರೈವೇಟ್ ಸೆಕ್ಟರಲ್ಲೇ ನಾನು ತಳಿ ಅಭಿವೃದ್ಧಿ ಕೆಲಸದಲ್ಲಿ ಇದ್ದೀನಿ. ಅದು ನಾನು ಹೈದರಾಬಾದಲ್ಲಿ ಇದ್ದಿದ್ದು. ನಿಮ್ಗೆ ಗೊತ್ತಿರೋ ಹಾಗೆ ಹೈದರಾಬಾದ್ ಈಸ್ ಎ ಹಬ್ ಫಾರ್ ಸೀಡ್ ಇಂಡಸ್ಟ್ರಿ. ಹೌದು. ಸೊ ಹೈದರಾಬಾದಲ್ಲಿ ಇದ್ದಿದ್ದು. ಸೊ ನನಗೆ ಮೊದಲಿಂದನೂ ಕೃಷಿ ಮಾಡಬೇಕು ಅಂತಲೇ ಬಹಳ ಆಸೆ ಇತ್ತು ಆ್ಯಕ್ಚುಲಿ.
ಸೊ ನಮ್ಮ ಮನೆತನ ಈಗ ನಾನು ನಿಮಗೆ ಒಂದು ಸಣ್ಣ ಪರಿಚಯ ಮಾಡಿಕೊಟ್ಟ ಹಾಗೆ ಈ ನಮ್ಮ ಊರಲ್ಲೆಲ್ಲ ನಮ್ಮ ಚಿಕ್ಕಪ್ಪ ಇರೋ ನಮ್ಮ ಸಂಬಂಧಿಕರ ಗದ್ದೆ ತೋಟಗಳೇ ಇರೋದು. ಗದ್ದೆನೇ ಇದೆ, ತೋಟ ಯಾರೂ ಮಾಡಿಲ್ಲ ನಮ್ಮ ಮನೆಯಲ್ಲಿ. ಸೊ ನನಗೆ ಅದು ಮತ್ತೆ ನಮ್ಮ ತಾತ ಅವರೆಲ್ಲ ಕೃಷಿ ಹಿನ್ನೆಲೆಯಿಂದನೇ ಬಂದವರು. ನಾವು ಈ ಹಂತದಲ್ಲಿ ನೀವು ನಿಮ್ಮ ಊರಿನ ಬಗ್ಗೆನೂ ಒಂದು ಸಣ್ಣದಾಗಿ ಮಾಹಿತಿ ಕೊಡಬೇಕು. ಊರು ನಮ್ಮ ಇದು ಈಗ ನಾವಿರೋದು ಈಗ ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಕೊಪ್ಪಲ್ ಅಂತೇಳಿ. ಮಂಡ್ಯ ಕೊಪ್ಪಲ್ ಅಂತೇಳಿ, ಮಂಡ್ಯ ಕೊಪ್ಪಲು ಈ ಗ್ರಾಮ ಇದು. ಇಲ್ಲಿ ತೋಟ ಇರುವಂತದ್ದು, ಇದನ್ನ ಶೂಟಿಂಗ್ ಸ್ಪಾಟ್ ಅಂತಾನು ಕರೀತಾರೆ. ವೀಕ್ಷಕರೇ, ನೀವು ಒಮ್ಮೆ ಈ ಕಡೆ ಬಂದಾಗ ಖಂಡಿತವಾಗ್ಲೂ ಈ ಗ್ರಾಮಕ್ಕೊಂದ್ಸರಿ ಭೇಟಿ ಕೊಡಿ. ತುಂಬಾ ನೀವು 90s ಅಲ್ಲಿ ಶೂಟಿಂಗ್ ಎಷ್ಟೋ ಸಿನಿಮಾಗಳಲ್ಲಿ ನಾವು ಈ ಊರನ್ನ ನೋಡಿರ್ತೀವಿ. ಹೌದು. ಸೊ ರವಿಚಂದ್ರನ್ ಅವರ ಎಷ್ಟೋ ಫಿಲಂಗಳಲ್ಲಿ, ಎಸ್ಪೆಷಲಿ ರವಿಚಂದ್ರನ್ ಅವರೇ ತುಂಬಾ ಬಂದಿರೋದು ಇಲ್ಲಿಗೆ. ಇಟ್ ಈಸ್ ಲೈಕ್ ಸೆಕೆಂಡ್ ಹೋಮ್. 90s ಅಲ್ಲಿ ಎಲ್ಲ ಪ್ರತಿಯೊಂದು ಸಿನಿಮಾನು ಈ ಜಾಗದಲ್ಲಿ, ಇಲ್ಲಿಂದ ಜಸ್ಟ್ 100 ಮೀಟರ್ ಜಾಗದಲ್ಲೇ ಸಾಕಷ್ಟು ಸಿನಿಮಾಗಳು. ಹಳ್ಳಿ ಮೇಸ್ಟ್ರ್ ಅಂತೂ ನಾನು ಒಬ್ಬನೇ ಕೂತ್ಕೊಂಡು ನೋಡಿದ್ದೀನಿ ಶೂಟಿಂಗ್ ಅವ್ರು ಮಾಡ್ಬೇಕಾದ್ರೆ. ಸೊ ಆತರ ಆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಊರಿದು. ಅದಕ್ಕೆ ನಾನು ಈ ಹಂತದಲ್ಲಿ ಒಂದ್ ನಿಮಿಷ ಸಣ್ಣದಾಗಿ ಇಂಟರಪ್ಟ್ ಮಾಡ್ತೀನಿ. ಈ ಹಂತದಲ್ಲಿ ನಿಮಗೆ ಒಂದು ಡ್ರೋನ್ ವಿಜುವಲ್ಸ್ ತೋರಿಸ್ತಾ ಇದ್ದೀನಿ. ಯಾವ ರೀತಿ ವೀಕ್ಷಕರೇ ನಮ್ಮ ಒಂದು ಮಂಡ್ಯ ಕೊಪ್ಪಲು ಗ್ರಾಮ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಎಂತ ಒಂದು ಅದ್ಭುತವಾದಂತಹ ಸ್ವರ್ಗದಲ್ಲಿ ಗಿರೀಶ್ ಅವರು ಇದ್ದಾರೆ. ಗಿರೀಶ್ ಅವ್ರ ಜೊತೆ ಇವತ್ತು ನಾನು ಕೂತಿದ್ದೀನಿ ಅಂತ ಹೇಳ್ಬಿಟ್ಟು. ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗದ್ದೆ, ನೀರಾವರಿ ಗದ್ದೆಗಳು, ಭತ್ತದ ಗದ್ದೆ. ಸೊ ಯಾವ್ಯಾವ ರೀತಿ ಕೃಷಿ ಮಾಡ್ತಿದ್ದಾರೆ ಮತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಈಗ ಮಾತಾಡ್ತೀವಿ, ಅದು ನಿಮ್ ಮುಂದೆ ಬರುತ್ತೆ. ಹೈದರಾಬಾದಲ್ಲಿದ್ದೆ ನಾನು. ಹೈದರಾಬಾದಲ್ಲಿದ್ದೆ. ಸೊ ನನಗೆ ಮತ್ತೆ ಬಂದು ಕೃಷಿ ಮಾಡಬೇಕು ಅಂತ ಹೇಳಿ ತುಂಬಾ ಮನಸ್ಸಿನಲ್ಲಿ ಆಸೆ ಇತ್ತು. ಆದ್ರೆ ಈಗ ಅದು ಅಷ್ಟು ಸುಲಭ ಅಲ್ಲ. ಈಗ ನಾವು ಓದಿದ್ಮೇಲೆ ನನಗೆ ಮಾಸ್ಟರ್ ಡಿಗ್ರಿ ಆದ ತಕ್ಷಣನೇ ನನಗೆ ಕೃಷಿಯಲ್ಲಿ ತೊಡಗಿಸ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿ ಇರೋದು. ಬಟ್ ಮನೆಯಲ್ಲಿ ಅಷ್ಟು ಸುಲಭಕ್ಕೆ ಒಪ್ಪೋದಿಲ್ಲ. ನೀನು ಓದಿದ್ಯಾ, ಇಲ್ಲಿ ಕೃಷಿ ಏನ್ ಮಾಡ್ತೀಯಾ ಅಂತ ಹೇಳಿ. ಯಾಕೆ ಅಂತಂದ್ರೆ ಇವತ್ತಿನ ಸ್ವಲ್ಪ ಸಿನಾರಿಯೋ ಏನಿದೆ, ಹಿಂದೆ 20 years ಬ್ಯಾಕು, 25 years ಬ್ಯಾಕು ಕೃಷಿಯಲ್ಲಿ ಮನಸ್ಥಿತಿ ಏನಿತ್ತು ಅಥವಾ ಪರಿಸ್ಥಿತಿ ಏನಿತ್ತು ಆ ಥರ ಇಲ್ಲ. ನಾನು ಡೈರೆಕ್ಟಾಗಿ ಓದಿದ್ಮೇಲೆ ಕೃಷಿಗೆ ಜಂಪ್ ಆಗ್ತೀನಿ ಅಂತಂದರೆ ಯಾರೂ ಒಪ್ಪೋರಿಲ್ಲ ಮನೆಯಲ್ಲಿ. ಸಪೋರ್ಟ್ ಮಾಡೋರಿಲ್ಲ, ಮೊರಲಿ ಆಗಿ ಅಥವಾ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ತಂದೆ ತಾಯಿ ಒಪ್ತಾ ಇರಲಿಲ್ಲ. ಹಾಗಾಗಿ ನಾನು ಕೂಡ ಎಲ್ಲರಂತೆ ಕೆಲಸ ಹಿಡ್ಕೊಂಡು ಹೋದೆ. ಅದು ನಾವು ಓದಿದ್ದಕ್ಕೆ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಅಂದರೆ ರಿಲೇಟೆಡ್ ಮೈಕ್ರೋಬಯಾಲಜಿ ರಿಲೇಟೆಡ್ ಸಿಗಲಿಲ್ಲ. ಐ ಟ್ರೈ ಟು ಗೆಟ್ ಎ ಜಾಬ್ ಇನ್ ಇದು ಕ್ರಾಪ್ ಇಂಪ್ರೂವ್ಮೆಂಟಲ್ಲಿ ಅಥವಾ ತಳಿ ಅಭಿವೃದ್ಧಿ ಇದರಲ್ಲಿ ಆ ಲೈನಲ್ಲಿ ನಾನು ಹೋದೆ. ಸೊ ಅಲ್ಲಿ 9 ವರ್ಷ ಇದ್ದೆ ನಾನು ಹೈದರಾಬಾದ್ನಲ್ಲಿ. ಸೊ ಆಗ ಮೊದಲು ಒಂದು 2-3 ವರ್ಷ ನಾವು ಅದು ಬೇರೆ ಡಿಸಿಪ್ಲಿನ್. ಮೈಕ್ರೋಬಯಾಲಜಿ, ಸಾಯಿಲ್ ಮೈಕ್ರೋಬ್ಸ್ ಬಗ್ಗೆ ನಾನೇನು ಕಲ್ತಿದ್ದೆ, ಮತ್ತೆ ತಳಿ ಅಭಿವೃದ್ಧಿ ಅದು ಇನ್ನೊಂದು ಡಿಸಿಪ್ಲಿನ್. ಅದೇ ಒಂದು ವ್ಯಾಸ್ಟ್ ಇದು. ಸೊ ಅದನ್ನೆಲ್ಲ ಕಲ್ತ್ಕೊಂಡು ನಾನು ಅದ್ರ ಬಗ್ಗೆ ನಾವು ರಿಸರ್ಚಲ್ಲಿ ಇದ್ದಿದ್ದು, ಆ್ಯಕ್ಚುಲಿ ಸಂಶೋಧನೆಯಲ್ಲಿ ಇದ್ದಿದ್ದು.
ಸೊ ಅದ್ರ ಬಗ್ಗೆ ತೊಡಗಿಸ್ಕೊಂಡಾಗ ಸ್ವಲ್ಪ ಈ ಕೃಷಿ ಕಡೆ ಒಲವು ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಅದು ಮತ್ತೆ ಅದು ಒಂದು 3-4 ವರ್ಷ ಆದ್ಮೇಲೆ ಎಲ್ಲ ಅದ್ರಲ್ಲಿ ಸ್ವಲ್ಪ ಪಳಗಿದ್ಮೇಲೆ ಮೊನೋಟೋನಸ್ ಅನ್ನಿಸ್ತು, ಮತ್ತೆ ಕೃಷಿ ಕಡೆ ಸೆಳಿತಾನೆ ಇತ್ತು. ಸೊ ಯಾವಾಗ ನಾನು ಮತ್ತೆ ಕೃಷಿಗೆ ಬರ್ತೀನಿ ಯಾಕೆಂದರೆ ನಮಗೆ ಮತ್ತೆ ಬೆಂಗಳೂರಲ್ಲಿ ಕೆಲಸ ತೊಗೊಂಡ್ಬರ್ಬೇಕು ಅಂತಂದರೆ ಅಷ್ಟು ಸುಲಭ ಇಲ್ಲ. ಹೇಗೋ ಒಂದು ಕೆಲಸ ತಗೊಂಡೆ ಬೆಂಗಳೂರಿನಲ್ಲಿ ಟಾಟಾ ಟ್ರಸ್ಟ್ನಲ್ಲಿ. ಅದರ ಮುಂದಿನ ತಿಂಗಳಿಂದನೇ ನಾನು ಇಲ್ಲಿ ಬರೋದಕ್ಕೆ ಶುರು ಮಾಡಿದ್ದು. ಸೊ ಅದಕ್ಕೆ ಮುಂಚೆ ಈ ಜಾಗ ಯಾಕೆ ಇಷ್ಟು ಕೊಟ್ಟಿದ್ದು ಪೀಠಿಕೆ ಹಾಕಿದ್ದು ಅಂತಂದರೆ, ಸೊ ಈ ಜಾಗನೂ ಸಹ ಎಲ್ಲರಂತೆ ಈಗ ಏನು ಹಿಂದೆ ನೀವು ನೋಡ್ತಾ ಇದ್ದೀರಿ ಭತ್ತದ ಗದ್ದೆ, ಅಲ್ಲಿ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಿ, ದಿಸ್ ವಾಸ್ ಆಲ್ಸೋ ಎ ಪ್ಯಾಡಿ ಫೀಲ್ಡ್. ಒನ್ಸ್ ಅಪಾನ್ ಎ ಟೈಮ್ ಅಂದರೆ 2012 ಶುರು ಮಾಡಿದ್ದು ಇದನ್ನ ತೋಟನ. ಅಲ್ಲಿವರೆಗೂ ಇಲ್ಲಿ ಪ್ಯಾಡಿ ಆದಮೇಲೆ ಪ್ಯಾಡಿ ಮೊನೋಕ್ರಾಪಿಂಗ್, ಪ್ಯಾಡಿ ಆದಮೇಲೆ ಅದು ರಾಸಾಯನಿಕ ಪದ್ಧತಿಯಲ್ಲೇ ಮಾಡ್ತಾ ಇದ್ದಿದ್ದು. ಸೊ ನಾವು ಅದು ನಮ್ಮ ಚಿಕ್ಕಪ್ಪನೇ ಮಾಡ್ತಾ ಇದ್ದಿದ್ದು. ಸೊ ನಮ್ಮ ತಂದೆ ಅಷ್ಟು ತೊಡಗಿಸ್ಕೊಂಡಿರಲಿಲ್ಲ, ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು. ಸೊ ಅವರು ಬಂದು ಕೃಷಿಯಲ್ಲಿ ನೋಡ್ಕೊಂಡು ಹೋಗುವಂಥದ್ದು ಅವೆಲ್ಲ ಅಷ್ಟು ಇರಲಿಲ್ಲ. ಸೊ ನಾನು ನನಗೆ ಆಸಕ್ತಿ ಇತ್ತು ಅಂತಂದಲ್ಲ, ಸೊ ನಾನು ನಮ್ಮ ಚಿಕ್ಕಪ್ಪನಿಗೆಲ್ಲ ಹೇಳಿ ನಾನು ಇನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಅವರೇ ನಮ್ಮ ಪಾಲಿಗೆ ಬಂದಿದ್ದು ನಮ್ಮ ತಂದೆ ಮೂಲಕ. ಸೊ ಈ ಜಾಗ 2 ಎಕರೆ ಏನಿದೆ ಇಲ್ಲಿ ಅದು. ಸೊ ಅವರು ಆಯಿತು, ಆ ವರ್ಷದಿಂದ ಅವರು ಮಾಡೋದನ್ನು ನಿಲ್ಲಿಸಿದ್ರು. ಸೊ ನಾವು ತೆಂಗನ್ನ ಇಲ್ಲಿ ನಾಟಿ ಮಾಡಿಸಿ, ಸೊ ಅಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಜಸ್ಟ್ ತೆಂಗು ಅಷ್ಟೇ ಇದೆ. ಸೊ ಬೇರೆ ಯಾಕೆಂದರೆ ನಾನು ಇನ್ನೂ ಕೆಲಸದಲ್ಲೇ ಮುಂದುವರಿತಾ ಇರೋದ್ರಿಂದ ಇಲ್ಲಿ ಇವಾಗ ನಾವೀಗ ಸಾಕಷ್ಟು ನಾನು ಬೇರೆ ಯಾವುದು ಪರ್ಸನಲ್ ಆಗಿ ನೋಡಿಲ್ಲ. ಯೂಟ್ಯೂಬಲ್ಲಿ ನೋಡೋ ಹಾಗೆ ನಾವು 5 ಲೇಯರ್ ಮಾಡ್ತಾಯಿದ್ದೀವಿ, 4 ಲೇಯರ್ ಮಾಡ್ತಾಯಿದ್ದೀವಿ. ಇಲ್ಲಿ ಇದರಲ್ಲಿ ಇಂಟರ್ ಕ್ರಾಪ್ ಎಲ್ಲ ಇದೆ. ಆ ಥರ ಎಲ್ಲ ನಾನು ಮಾಡೋದಕ್ಕೆ ಹೋಗಿಲ್ಲ, ಯಾಕೆಂದರೆ ಮತ್ತೆ ಅದೆಲ್ಲ ಹಾಕಿ ನನಗೆ ನಿರ್ವಹಣೆ ನಾನು ಒಬ್ಬನೇ ಮಾಡ್ತಾ ಇರೋದು. ನಾನು ಬರ್ತೀನಿ, ನಾನೇ ಕೆಲಸ ಮಾಡ್ತೀನಿ, ಆಳುಗಳು ಕರ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಯಾರೂ ಸಿಗ್ತಾ ಇಲ್ಲ ನನಗೆ. ಸೊ ಏನಾದರೂ ಸಣ್ಣ ಪುಟ್ಟವು ಏನಾದ್ರು ನನಗೆ, ಯಾಕೆಂದರೆ ಒಬ್ಬನೇ ಮಾಡ್ತಾ ಇದ್ರೆ ಕೆಲಸ ಸಾಗೋದಿಲ್ಲ. ಸೊ ಯಾರಾದರೂ ಒಬ್ಬರು ಬಂತಂದರೆ ಒಂದು ಸ್ವಲ್ಪ ಆಕ್ಸಿಲರೇಟ್ ಆಗುತ್ತೆ ಕೆಲಸ ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತೀನಿ. ಬಟ್ ಹೇಳ್ತಾರೆ ಬರೋದಿಲ್ಲ, ಬರ್ತೀವಿ ಅಂತ. ನಾನು ಹಿಂದಿನ ದಿವಸನೇ ಹಿಂದಿನ 2 ದಿವಸದಿಂದನೇ ಅವ್ರಿಗೆ ಫೋನ್ ಮಾಡಿ ಇದು ಮಾಡಿರ್ತೀನಿ, ನಂಬರೆಲ್ಲ ಇಟ್ಕೊಂಡಿದ್ದೀನಿ ಅವ್ರದ್ದು ಆಳುಗಳದ್ದು. ಆದರೆ ಅವತ್ತೇ ಕೈ ಕೊಡ್ತಾರೆ ಅವರು, ಮದುವೆಗೆ ಹೋಗ್ಬೇಕು, ಇನ್ನೆಲ್ಲೋ ಹೋಗ್ಬೇಕು ಅಂತ. ಸೊ ನಾನು ಒಬ್ಬನೇ ಬಂದು ಈಗ ಒಂದು ಸಣ್ಣ ಪರಿಚಯ ಇರೋ ಹಾಗೆ ಪರಿಸರ ಸ್ನೇಹಿ ಕೃಷಿ ಚಾನಲಲ್ಲಿ. ಸೊ ಇವಾಗ ಇದನ್ನು ನಾನು ಆರ್ಗ್ಯಾನಿಕಲಿ ಮಾಡಬೇಕಂತಲೇ ಬಂದಿದ್ದು. ಸೊ ಆರ್ಗ್ಯಾನಿಕಲಿ ಮಾಡಬೇಕು ಅಂತ ಬಂದಾಗ ಸೊ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ ನಮಗೆ, ಅಥವಾ ಸಾವಯವ ತ್ಯಾಜ್ಯಗಳು ಬೇಕಾಗ್ತದೆ. ಸೊ ಎಲ್ಲಿಂದ ಮಾಡೋದು? ಆ್ಯಕ್ಚುಲಿ ನಾನು ಬಂದಿದ್ದು 2019ರಲ್ಲಿ ಇಲ್ಲಿಗೆ ಬಂದಿದ್ದು 2012ರಲ್ಲಿ ಹಾಕಿದ್ರು ಕೂಡ ನಮ್ಮ ಚಿಕ್ಕಪ್ಪನ ಮಗನೇ ನೋಡ್ಕೊಂಡ. ಅದನ್ನು ಹೇಗೆ ಹೇಳ್ಕೊಂಡ, ಇವಾಗ ಇನ್ನೂ ಸಸಿಗಳೆಲ್ಲ ಚಿಕ್ಕವಿದ್ವು, ತರಕಾರಿಗಳು ಬೆಳ್ಕೊಂಡ ಅವನು. ತರಕಾರಿ ಬೆಳೆಯೋದ್ರ ಜೊತೆಗೆ ಈ ಸಸಿಗಳ ನಿರ್ವಹಣೆ ಕೂಡ ಆಯಿತು. ಅದು ಕೂಡ ಸಂಪೂರ್ಣ ರಾಸಾಯನಿಕ ಅದರಲ್ಲೇ ಆಯಿತು. ಸೊ 2019ವರೆಗೂ ಈ ಲ್ಯಾಂಡಲ್ಲಿ ರಾಸಾಯನಿಕ ಪದ್ಧತಿಯಲ್ಲೇ ಮಾಡಿದ್ದು. ಸೊ ಈಗಾಗಲೇ ಹೇಳಿದಾಗೆ ಈಗ ಹಿಂದೆ ನೋಡ್ತಾ ಇದ್ದೀರಲ್ಲ ಭತ್ತ, ಈಗ ಅಲ್ಲಿ ಮುಂದೆ ನೋಡಿದ್ರಿ. ಸೊ ಭತ್ತ ಆದಮೇಲೆ ದೇರ್ ಇಸ್ ನೋ ಸಾಯಿಲ್ ರೆಜುವಿನೇಷನ್. ಸೊ ಸಾಯಿಲ್ ಕಂಪ್ಲೀಟ್ ಬರಡಾಗಿತ್ತು. ಆ ಪಾಯಿಂಟ್ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಬಂದಾಗ 2019ರಲ್ಲಿ ನಿಮಗೆ ರಾಸಾಯನಿಕ ಕೊಡಲಿಲ್ಲ ಅಂತಂದರೆ ಮತ್ತೆ ಅದು ನ್ಯೂ ಫ್ಲಶ್ ಬರದೇ ಇರುವಂತಹ ಸ್ಥಿತಿ ಈ ಜಾಗ ಇತ್ತು ಆ್ಯಕ್ಚುಲಿ. ಸೊ ನನಗೆ ಹುಮ್ಮಸ್ಸಿತ್ತು, ಬಟ್ ಎಲ್ಲರ ಹಾಗೆ ಇವನ್ ನನಗೆ ಅದು ಸ್ವಲ್ಪ ಕೃಷಿಯಲ್ಲಿ ಟಚ್ ಹೋಗಿದ್ರಿಂದ, ನಾವು ಸಂಶೋಧನೆಯಲ್ಲೇ ತೊಡಗಿಸ್ಕೊಂಡಿದ್ರಿಂದ ಈಗ ಇದನ್ನು ರಿಜುವಿನೇಟ್ ಮಾಡೋದು ಹೇಗೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸಾವಯವ ಹಾಕಿದರೆ ಆಗ್ತದೆ ಅಂಥೇಳಿ ಇವನ್ ನಾನು ಇಲ್ಲಿಗೆ 2020ರಿಂದ ನನಗೆ ನ್ಯಾಚುರಲ್ ಫಾರ್ಮಿಂಗ್ ನಾವು ಬೇರೆ ರಿಸರ್ಚ್ ಆರ್ಟಿಕಲ್ಸ್ ಎಲ್ಲ ಓದ್ತಾ ಇದ್ವಿ. ಇದನ್ನು ಈ ರೀತಿ ಮಾಡಬೇಕು, ನ್ಯಾಚುರಲ್ ಆಗಿ ಬಿಡಬೇಕು. ಈಗ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಇಲ್ಲೇನು ಮಾಡಿದ್ದೀನಿ ಅಂಥೇಳಿ. ಇಲ್ಲಿ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಈಗ ಮಾಡ್ತಾ ಇರೋದು. ಸೊ ಈ ರೀತಿ ಮಾಡಬೇಕು ಅಂಥೇಳಿ ನನಗೆ ಆಗ ಸಾವಯವ ಮಾಡಬೇಕು, ಕೆಮಿಕಲ್ ಫ್ರೀ ಮಾಡಬೇಕು ಅನ್ನೋದು ಅಷ್ಟೇ ಹೊರ್ತು ಇತ್ತು. ಬಟ್ ಪರ್ಟಿಕ್ಯುಲರಾಗಿ ಈ ರೀತಿ ತಗೊಂಡು ಹೋಗಬೇಕು ಅಂತ ಹೇಳಿ ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಮಣ್ಣು ಕೂಡ ಸಪೋರ್ಟ್, ರಾಸಾಯನಿಕವನ್ನು ಬಿಟ್ಟು ಇಮ್ಮಿಡಿಯೇಟ್ ಸಪೋರ್ಟ್ ಮಾಡುವಂತಹ ಮಣ್ಣಿನಲ್ಲೂ ಆ ಚೈತನ್ಯ ಇರಲಿಲ್ಲ. ಸೊ ಆ ನಂತರ ಇನ್ನೇನು ಮಾಡಿದೆ, ಇಲ್ಲಿ ಬಿದ್ದಿರುವಂಥ ಅಷ್ಟರಲ್ಲಿ ಮರಗಳೆದ್ದಿದ್ವು. 2012ರಲ್ಲಿ ಹಾಕಿದ್ದಿದ್ದು, 2019ಕ್ಕೆ ಮರಗಳು ಸ್ವಲ್ಪ ಎದ್ದಿದ್ವು. ಸೊ ಗರಿಗಳನ್ನೆಲ್ಲ ಶೆಡ್ ಮಾಡ್ತಾಯಿದ್ವು. ಸೊ ಗರಿಗಳನ್ನ ತೆಗೆದು ಹಾಕಿದೆ.
ಬಟ್ ಗರಿಗಳು ನಿಮಗೆ ಗೊತ್ತಿದೆ ಇಟ್ಸ್ ಹೈಲಿ ರಿಚ್ ಇನ್ ಸೆಲ್ಯುಲೋಸ್ ಮತ್ತೆ ಲಿಗ್ನಿನ್, ಹೈಲಿ ಲಿಗ್ನಿಫೈಡ್, ತುಂಬಾ ಕಾರ್ಬನ್ ರಿಚ್. ಸೊ ಅದನ್ನ ಹಾಕಿದ ಕೂಡಲೇ ಅದು ಸಾಯಿಲ್ಗೆ ಇನ್ಕಾರ್ಪೊರೇಟ್ ಆಗಿ ಅದು ಕಳಿತು ಅದು ಏನು ಮಿನರಲೈಸ್ ಆಗಿ ಆ ಮಿನರಲ್ಸ್ ಮರಕ್ಕೆ ಕೊಡುವಂಥದ್ದು ಅದು 1 ವರ್ಷ ಆಗುವಂಥದ್ದು. ಸೊ ಉಳುಮೆ ಮಾಡಬಾರ್ದು ಅಂತ ಹೇಳಿ ನನಗೆ 2020ರಿಂದ ಶುರುವಾಗಿದ್ದು. ಸೊ ಈಗ ಜೂನ್ 2026ಕ್ಕೆ ಬಂದ್ರೆ 6 ವರ್ಷ ಆಯ್ತು. 6 ವರ್ಷ ಉಳುಮೆ ಮಾಡಿದೆ. ಈಗ ನೀವು ಸಣ್ಣದಾಗಿ ನೋಡಿದ್ರಲ್ಲ ಎಷ್ಟು ವೈವಿಧ್ಯತೆ ಬೆಳೆದಿದೆ ಅಂತೇಳಿ. ಸೊ ಇದು 6 ವರ್ಷದ ಪ್ರತಿಫಲ. ಸೊ ಯಾಕೆಂದ್ರೆ ಫಸ್ಟ್ನೇ ಟೈಮ್ 2019ರಲ್ಲಿ ಬಂದಾಗ ಅವನು ನಮ್ಮ ಚಿಕ್ಕಪ್ಪನ ಮಗ ಇದನ್ನ ಬಿಟ್ಟಿದ್ದ, ಏನನ್ನ ತರಕಾರಿ ಬೆಳೆಸೋದನ್ನು ನಿಲ್ಸಿದ್ದ. ಸೊ ಉಳುಮೆ ಅವನು ಇದ್ದಾಗ ಉಳುಮೆ ಮಾಡ್ತಾ ಇದ್ರು, ಕಳೆ ಕೀಳೋದು ಅಥವಾ ಕಳೆನಾಶಕವನ್ನು ಹೊಡೆಯೋದು ಇವೆಲ್ಲ ನಡೀತಿತ್ತು. ಸೊ ಅವನು ನಾನು ಇನ್ಮೇಲೆ ಪ್ರತಿ 15 ದಿವಸಕ್ಕೊಮ್ಮೆ ಬೆಂಗಳೂರಿಗೆ ಬಂದಲ್ಲ, 15 ದಿವಸಕ್ಕೊಮ್ಮೆ ಬಂದು ನಾನು ನೋಡ್ಕೊತೀನಿ. ಮತ್ತು ಅವನಿಗೂ ಇಂಟ್ರೆಸ್ಟ್ ಹೋಗಿತ್ತು, ಯಾಕೆಂದರೆ ಮರಗಳೆದ್ಮೇಲೆ ಶೇಡ್ ಆಗಿತ್ತಲ್ಲ. ಸೊ ಇನ್ನು ತರಕಾರಿ ಬೆಳೆಯೋದು ಅಷ್ಟು ಈಲ್ಡ್ ಬರೋದಿಲ್ಲ ಅಂತ ಅರ್ಥ ಆಗಿತ್ತು. ಸೊ ಅವನು ಬಿಟ್ಟ. ಸೊ ಅಷ್ಟರಲ್ಲಿ ಪಾರ್ಥೇನಿಯಮ್ ಎಲ್ಲ ಬಂದಿತ್ತು. ಒಂದು 4-5 ತಿಂಗಳಾದಮೇಲೆ ಉಳುಮೆ ನಿಲ್ಲಿಸಿದ್ದಾಗ. ಸೊ ನನಗೆ ಅದೇ 0 ಟಿಲ್ಲೇಜ್ ಅನ್ನೋದು ಇತ್ತು ತಲೆಯಲ್ಲಿ. ಬಟ್ ಪಾರ್ಥೇನಿಯಮ್ ಯಥೇಚ್ಛವಾಗಿ ಬೆಳೆದಿತ್ತಲ್ಲ. ಇನ್ನು ಬ್ರಷ್ ಕಟರ್ ಬಗ್ಗೆ ನನಗೂ ನಾನು ವಿಡಿಯೋದಲ್ಲೇ ಹೇಳಿದ್ದೀನಿ, ಬ್ರಷ್ ಕಟರ್ ಇಂಟ್ರೊಡ್ಯೂಸ್ ಆಗಿದ್ದೆ ನಾನು ಅಲ್ಲಿ ಯಾವುದೋ ಒಂದು ಇದನ್ನು ತೊಗೊಂಡೋಗಿ ಹೋದಾಗ, ಅಗ್ರೋ ಇಂಡಸ್ಟ್ರೀಸ್ ಅಂತೇಳಿ ಶಾಪ್ಗಳಿರ್ತಾವಲ್ಲ ಮಂಡ್ಯದಲ್ಲಿ, ಅಲ್ಲಿ ಅಷ್ಟೇ ನನಗೆ ಇವನ್ ಅಷ್ಟು ಯೂಟ್ಯೂಬ್ಗಳಲ್ಲೂ ಸಹ ಅದ್ರ ಬಗ್ಗೆ ಆ ಟೈಮ್ನಲ್ಲಿ 2020ರಲ್ಲಿ ಅದ್ರ ಬಗ್ಗೆ ಇನ್ನೂ ಅಷ್ಟು ಹೆಚ್ಚಾಗಿ ಅದ್ರ ಮಾಹಿತಿಯನ್ನು ಇರಲಿಲ್ಲ, ಯಾರು ಅದನ್ನು ಎಕ್ಸ್ಪೋಸು ಮಾಡಿರಲಿಲ್ಲ. ಹೌದು. ಸೊ ಆಗ ಉಳುಮೆ ಮಾಡಿಸ್ದೆ ನಾನು 1-2 ಸರಿ. ಆ ಪಾರ್ಥೇನಿಯಮ್ ಫಸ್ಟ್ ಉಳುಮೆ ಮಾಡಿದೆ, ಮತ್ತೆ 3 ತಿಂಗಳು ಬಂತು, ಪಾರ್ಥೇನಿಯಮೇ ಬೆಳೆದಿತ್ತು, ಮತ್ತೆ ಉಳುಮೆ ಮಾಡಿಸಿದ್ದು. ಆ ಥರ ಶುರುವಾಗಿದ್ದು. ನಂತರ ಹೇಗೆ ಇದು ಈ ಕಡೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ. ಮತ್ತು ಇಲ್ಲಿ ಹಾಕಿದ್ದು ನಾನು ಆ ಗರಿನ ಅಲ್ಲೇ ಮಲ್ಚ್ ಮಾಡಿದ್ದೆ, ಅದನ್ನು ಇಲ್ಲಿ ಉಳೋಕ್ಕೆ ಬಂದಾಗ ಗರಿನೆಲ್ಲ ಎತ್ತಾಕಬೇಕು, ಆ ರೋಟೋವೇಟ್ರಿಗೆ ಸಿಗಾಕೊಳ್ಳುತ್ತೆ. ಸೊ ಹೇಗೆ ಇದು ಅಂಥೇಳಿ ಚೆಕ್ ಮಾಡ್ತಿದ್ದಾಗ ಈ ಗೂಗಲಲ್ಲೇ ಸರ್ಚ್ ಮಾಡ್ತಿದ್ದಾಗ ಸೊ ಈ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಬಗ್ಗೆ ಓದ್ಕೊಂಡೆ. ಸೊ ಕನ್ಸರ್ವೇಷನ್ ಅಗ್ರಿಕಲ್ಚರ್ದು 3 ತತ್ವಗಳು. ಸೊ ಈಗ ಸುಭಾಷ್ ಪಾಳೇಕರ್ ಅವರ ಕೃಷಿ ಈ ಮೊದಲೇನಿತ್ತು 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಅದು ಬಂದಿದ್ದು ಗೂಗಲಲ್ಲಿ. 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮುಂಚೆ ಇತ್ತು. ಆನಂತರ ಈಗ ಅವರು ಅದನ್ನು ತೆಗೆದು ಕೃಷಿಯಲ್ಲಿ ಒಂದು ಸ್ವಲ್ಪ ಬಂಡವಾಳ ಹಾಕಲೇಬೇಕು ಅಂತ ಅವರು ರಿಯಲೈಸ್ ಆಗಿ ಅವರು ಓಪನ್ ಆಗಿ ಅಡ್ಮಿಟ್ ಮಾಡಿದ್ದಾರೆ ಅದನ್ನ. ನಂತರ ಅದನ್ನ ಸುಭಾಷ್ ಪಾಳೇಕರ್ ಕೃಷಿ ಅಂತ ಹೇಳಿ ಇದು ಮಾಡಿದ್ದಾರೆ. ಇವನ್ ಅದನ್ನ ನ್ಯಾಚುರಲ್ ಅನ್ನೋದನ್ನು ಕೂಡ ತೆಗ್ದಿದ್ದಾರೆ. ನ್ಯಾಚುರಲ್ ಅನ್ನೋದನ್ನು ತೀರಾ ಇತ್ತೀಚೆಗೆ ತೆಗೆದ್ರು. ಬಟ್ ಇಲ್ಲ, ಅದು ಕಾಂಟ್ರವರ್ಸಿ ಆಗುತ್ತೆ. ನಾವಿನ್ನೇನಾರು ಇಲ್ಲ, ಕಾಂಟ್ರವರ್ಸಿ ಏನಿಲ್ಲ. ಈಗ ಎಲ್ಲರೂ ಅದು ಒಂದು ರ್ಯಾಷನಾಲಿಟಿ ನೋಡೋದಾದ್ರೆ ನ್ಯಾಚುರಲ್ ಅನ್ನೋದು ಬರೋದಿಲ್ಲ. ಆಕ್ಚುಲಿ ನಿಮಗ್ ಗೊತ್ತಿದೆ, ಅದು ನಮ್ಮ ಮಾನವನ ಹಸ್ತಕ್ಷೇಪ ಇದ್ಮೇಲೆ ಅದೆಲ್ಲೂ ನ್ಯಾಚುರಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ನ್ಯಾಚುರಲ್ ಅನ್ನೋದು ಬರೀ ಅರಣ್ಯದಲ್ಲಿ ಅಷ್ಟೇ ಅದು ರೆಸ್ಟ್ರಿಕ್ಟೆಡ್. ಹೌದು, ಮಳೆ ಆಧಾರಿತ ಕೃಷಿ, ಕಾಡು ಕೃಷಿ, ಹೌದು, ಈಗ ಏನಾರು ಮಾಡಿದ್ರೆ ಅದು ನ್ಯಾಚುರಲ್ ಅಂತ ಅನ್ಸುತ್ತೆ. ಬಟ್ ಆದ್ರೂ ಅದು ನಮ್ಮ ಹಸ್ತಕ್ಷೇಪ ಇರಬಾರ್ದು. ನಮ್ಮ ಹಸ್ತಕ್ಷೇಪ ಇದ್ದ ನಂತರ ಅದು ಕೃಷಿ. ಹೌದು, ಅಷ್ಟೇ. ಹೌದು. ಸೊ ಇದು ಕನ್ಸರ್ವೇಷನ್ ಅದನ್ನು ಮಾಡೋದಕ್ಕೆ ಅಂತ ಹೋದೆ ನಾನು, ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ. ಸೊ ಜೀವಾಮೃತ ಮಾಡೋಣ ಅಂಥೇಳಿ ಡ್ರಮ್ ಎಲ್ಲ ಇಟ್ಟೆ. ಇನ್ನೂ ಅಲ್ಲಿ ನೋಡಿದ್ರಲ್ಲ ಆ ಮನೆ ಇರಲಿಲ್ಲ, ಆ ಡ್ರಮ್ನ ಇಟ್ಟು. ಬಟ್ ನಮ್ಮ ತಮ್ಮನಿಗೆ ಬಂದು ಸ್ವಲ್ಪ ಏರಿಯೇಟ್ ಮಾಡೋ, ತಿರುಗಿಸು ಬಂದು ಬೆಳಿಗ್ಗೆ ಸಾಯಂಕಾಲ ಅಂತೆಲ್ಲ ಹೇಳಿ ಹೋಗಿದ್ದೆ. ಸೊ ಆದ್ರೂ ಕೂಡ ಅದು ಆ ಡ್ರಮ್ನೇ ಕದ್ಕೊಂಡು ಹೋದ್ರು. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಸುತ್ತಮುತ್ತ ಜನ ಓಡಾಡ್ತಾರೆ. ಸೊ ಡ್ರಮ್ ಕದ್ಕೊಂಡು ಹೋಗ್ಬಿಟ್ರು. ಸೊ ಇನ್ನು ಜೀವಾಮೃತ ಮಾಡೋದಕ್ಕೆ ಆಗಲ್ಲ ಅಂತ ಮತ್ತೆ ಐ ಹ್ಯಾವ್ ಟು ಬಾದರ್ ಮೈ ಕಸಿನ್ ಬ್ರದರ್. ಅವೆಲ್ಲ ಆಗೋದಿಲ್ಲ, ಜೀವಾಮೃತ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ. ಸೊ ಈ ಏನು ಮಿಕ್ಸ್ಡ್ ಈಗ ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬಂದ್ರೂ ಕೂಡ, ಅಥವಾ ಈ ಪರಿಸರ ಸ್ನೇಹಿ ಕೃಷಿ, ಓವರ್ ಆಲ್ ಎಕೋ ಫ್ರೆಂಡ್ಲಿ ಫಾರ್ಮಿಂಗ್ ಅಂತ ಬಂದರೆ, ಸೊ ನಿಮಗೆ ಆರ್ಗ್ಯಾನಿಕ್ ಫಾರ್ಮಿಂಗು ಅದರಲ್ಲಿ ಮತ್ತೆ ಕವಲು ಹೊಡೆಯುತ್ತೆ. ಏನು ಕನ್ಸರ್ವೇಷನ್, ನೀವೆಲ್ಲರೂ ಹೇಳ್ತಾರೆ, ನಾನು ಅದನ್ನೇ ಸುಭಾಷ್ ಪಾಳೇಕರ್ ಅವ್ರದ್ದು ಹೇಳಿದ್ದು. ಸೊ ಒಂದು ಮಲ್ಚಿಂಗ್ ಬಹಳ ಮುಖ್ಯ. ಅದೇ ತತ್ವ ಕನ್ಸರ್ವೇಷನ್ ಅಥವಾ ಸಂರಕ್ಷಣೆ ಕೃಷಿಯಲ್ಲೂ. ಮತ್ತು ಉಳುಮೆ ಮಾಡದೇ ಇರುವಂಥದ್ದು, ಎಸ್ಪೆಷಲಿ ತೋಟಗಳಲ್ಲಿ ನಾವು ಯಾವುದೇ ಅಲ್ಪಾವಧಿ ಬೆಳೆಗಳನ್ನು ಬೆಳೆಯೋದಾದರೆ ನಾವು ಉಳುಮೆ ಮಾಡಲೇಬೇಕು. ಯಾವುದೇ ತರಕಾರಿ ಬೆಳಿಬೇಕು ಅಂತಂದರೆ
ಅಥವಾ ಇನ್ಯಾವುದೇ ಜೋಳ ಇರ್ಬೋದು ಅಥವಾ ಇನ್ಯಾವುದೇ ಎಣ್ಣೆಕಾಳುಗಳು ನಾವು ಭೂಮಿಯನ್ನ ಹದ ಮಾಡಿ ರೆಡಿ ಮಾಡಿನೇ ನಾವು ಬಿತ್ತನೆಗೆ ಹೋಗ್ಬೇಕಾಗುತ್ತೆ. ಈ ರೀತಿ ನಾವು ಇಟ್ಕೊಂಡು ಮಾಡೋದಕ್ಕಾಗೋದಿಲ್ಲ. ಸೊ ಈ ತೋಟಗಳಲ್ಲಷ್ಟೇ ಆ ಒಂದು ಸ್ಕೋಪ್ ಇರೋದು. ಫೀಲ್ಡ್ ಕ್ರಾಪ್ಸ್ ಅನ್ನ ನಾವು ಮಾಡ್ಲೇಬೇಕು, ಉಳುಮೆ ಮಾಡ್ಲೇಬೇಕು. ಸೊ ತೋಟಗಳಲ್ಲಿ ಒಂದು ಆಪರ್ಚುನಿಟಿ ಇರೋದು, ಒಂದು ಝೀರೋ ಟಿಲ್ಲೇಜ್ ಅಥವಾ ಮಿನಿಮಮ್ ಟಿಲ್ಲೇಜ್ ಅಂತ ಏನು ಹೇಳ್ಕೊಂಡು, ಸೊ ಅದನ್ನು ನಾನು ಸಂಪೂರ್ಣವಾಗಿ ಅದಕ್ಕೆ ಬದ್ಧನಾಗಿದ್ದೀನಿ. ಸೊ ಎಲ್ಲೂ ಒಂದು ಕಡೆ ಮಿನಿಮಮ್ ಟಿಲ್ಲೇಜ್ ಅಂತಂದರೆ ನಾನು ಈ ಇದು ಮಧ್ಯದಲ್ಲಿ ಇಕ್ಲು ಬಗ್ಗಿದ್ಕೊಂಡು ಹೋಗಿದ್ದೀನಿ, ಅಂದರೆ ಕ್ಯಾನಲ್ಸ್ ನೀರು ಕಟ್ಟಬೇಕಲ್ಲ ಅದಷ್ಟಕ್ಕೆ ಮಾತ್ರ ಅದು ಸ್ವಲ್ಪ ಇದು ಮಾಡ್ತಿರ್ತೀನಿ. ಅದು ಬಿಟ್ಟರೆ ಇನ್ನೆಲ್ಲೂ ಉಳುಮೆ ಅಂತ ಮಾಡಿಲ್ಲ. ಇನ್ನು ಎರಡನೇದು ಮಲ್ಚಿಂಗು. ನಂತರ ಬೆಳೆಯಲ್ಲಿ ಡೈವರ್ಸಿಟಿ ಅವರು ಹೇಳೋದು, ಕನ್ಸರ್ವೇಷನ್ ಅಗ್ರಿಕಲ್ಚರಲ್ಲಿ ಬೆಳೆಯಲ್ಲಿ ಡೈವರ್ಸಿಟಿ ಅಂದರೆ ಈಗ ನಮ್ದು ಇಲ್ಲಿ ಮೇಜರ್ ಆಗಿ ತೆಂಗು ಒಂದೇ ಇದೆ, ಬಟ್ ಅದು ಬಿಟ್ಟು ನೀವು ಬೇರೆ ಈಗ ಕೋಕೋ ಹಾಕೋಬೋದು ಅಥವಾ ಪೆಪ್ಪರ್ ಹಾಕೋಬೋದು, ಇನ್ನೇನಾದರೂ ಹಾಕೋಬೋದು. ಹಾಕೋದು ದೊಡ್ಡದಲ್ಲ, ಬಟ್ ಅದನ್ನು ನಾವು ನಿರ್ವಹಣೆ ಮಾಡಬೇಕು. ಅದು ಇಲ್ಲೇ ಇದ್ದರೆ ಅದನ್ನು ಮಾಡ್ಬೋದು. ಸೊ ನಾವು 15 ದಿವಸಕ್ಕೆ ಒಂದ್ಸರಿ ಬಂದು ಇಲ್ಲಿ ಮಾಡಬೇಕು ಅಂತಂದರೆ ಅದು ಕಷ್ಟ ಆಗ್ತದೆ. ಇದಕ್ಕೆ ನೀರು ಕಟ್ಟೋದು, ಅದಕ್ಕೆ ನೀರು ಕಟ್ಟೋದು, ಅಥವಾ ಏನಾದರೂ ಅದಕ್ಕೆ ರೋಗ ಬಾಧೆ ಕೀಟ ಬಾಧೆ ಬಂದರೆ ಅವುಗಳನ್ನ ಮ್ಯಾನೇಜ್ ಮಾಡೋದು. ನೀವು ಈವನ್ ಆರ್ಗ್ಯಾನಿಕಲ್ಲಿ ಹೋಗ್ತೀನಿ ಅಂತಂದರೆ ನೀವು ಅವುಗಳನ್ನೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡು ಅವುಗಳಿಗೆಲ್ಲ ಸ್ಪ್ರೇ ಮಾಡೋದು. ಯಾಕೆಂದರೆ ಈಗ ನೋಡಿದ್ರಲ್ಲ, ಈಗ ಇಲ್ಲಿ ಬಿದ್ದಿದ್ದಾವೆ, ಇಲ್ಲೆಲ್ಲ ಗರಿಗಳೆಲ್ಲ ಬಿದ್ದಿದ್ದಾವೆ. ಈ ಗರಿಗಳನ್ನ ಎತ್ತಿ ನಾನು ಸರಿಯಾಗಿ ಕತ್ತರಿಸಿ ಅದರ ಸುತ್ತ ಮಲ್ಚ್ ಮಾಡೋದೇ ಒಂದು ಅರ್ಧ ದಿವಸ ಆಗ್ಬಿಡುತ್ತೆ ನನಗೆ. ಸೊ ಹಾಗಾಗಿ ನನ್ನ ಲಿಮಿಟೇಷನ್ಸು ಏನಿದೆ ಅದನ್ನು ನಾನು ಅರ್ಥಕೊಂಡು, ಸೊ ಸದ್ಯಕ್ಕೆ ಇದನ್ನೊಂದೇ ಮಾಡ್ಕೊಂಡು ಹೋಗೋಣ. ನನಗೆ ಮುಂದೆ ಅವಕಾಶ ಸಿಕ್ಕಿದ್ರೆ ಏನು ಬೇರೆ ಬೇರೆ ಬೆಳೆಯಲ್ಲಿ ಡೈವರ್ಸಿಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸದ್ಯಕ್ಕೆ ಆ ಝೀರೋ ಟಿಲ್ಲೇಜ್ ಮಾಡಿರೋದ್ರಿಂದ ಕಳೆಯಲ್ಲಿ ಸಾಕಷ್ಟು ಡೈವರ್ಸಿಟಿ ಇದೆ. ಅದು ನೀವು ಅದನ್ನು ಗುರುತಿಸಿದ್ರಿ ಯಾವ್ಯಾವುದು ಅಂಥೇಳಿ, ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಬಟ್ ಸೊ ಏನಂತಂದರೆ ಈ ಕನ್ಸರ್ವೇಷನ್ ಅಗ್ರಿಕಲ್ಚರಿಂದ ಈ ಕಳೆಗಳದ್ದು ಬಹಳ ಪ್ರಾಮುಖ್ಯತೆ ಇದೆ. ಈ ಕಳೆಗಳು ಏನು ಬರ್ತವೆ, ಸೊ ಅವುಗಳು ಬರೀ ಕಳೆಗಳಲ್ಲ, ಅದು ವೈವಿಧ್ಯಮಯ ಕಳೆಗಳು. ಹೌದು, ವೈವಿಧ್ಯಮಯ ಕಳೆಗಳು. ಸೊ ದಟ್ ಈಸ್ ಅ ಲೈಫ್ ಲೈನ್ ಫಾರ್ ಮೆನಿ ಥಿಂಗ್ಸ್. ಹೌದು. ಸೊ ಇದನ್ನು ನಾನು ವೀಕ್ಷಕರಲ್ಲಿ ಏನು ಅರ್ಜಿ ಮಾಡ್ತೀನಿ ಅಂತಂದರೆ, ಏನು ಕೇಳ್ಕೊತೀನಿ ಅಂತಂದರೆ, ಸಾಧ್ಯವಾದವರು ದಯವಿಟ್ಟು ಗೋ ಫಾರ್ ಝೀರೋ ಟಿಲ್ಲೇಜ್. ಯಾಕೆ ಅಂತಂದರೆ ನಮಗೆ ತೋಟಗಳಲ್ಲಿ ಉಳುಮೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಉಳುಮೆ ಮಾಡುವಂಥ ಬೇಕಾಗಿಲ್ಲ, ಉಳುಮೆ ಮಾಡಿ ನಾವು ಅದನ್ನು ಏರಿಯೇಟ್ ಮಾಡಬೇಕಾಗಿಲ್ಲ. ಈಗ ಇಲ್ಲೇ ನೋಡ್ತಾ ಇದ್ದೀರಿ, ಇಲ್ಲೇ ನೋಡಿ, ಇಲ್ಲಿ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇರುವೆಗಳು, ದೇ ಹ್ಯಾವ್ ಆಲ್ರೆಡಿ ಮೇಡ್ ದ ಹೋಲ್ಸ್ ಹಿಯರ್. ಸೊ ಈ ರೀತಿ ಸಾಕಷ್ಟು ರಂಧ್ರಗಳು ಸುತ್ತ ಆಗಿದೆ. ಸೊ ನ್ಯಾಚುರಲಿ ಅವೇ ಏರಿಯೇಟ್ ಮಾಡಿಕೊಡ್ತಾ ಇದ್ದಾವೆ. ಸೊ ಇಲ್ಲಿ ವೈವಿಧ್ಯತೆ ಇದ್ದರೆ, ಸೊ ಏನು ಎಬೋ ಗ್ರೌಂಡ್ ಏನು ವೈವಿಧ್ಯತೆ ನೋಡ್ತೀವಿ, ಬಿಲೋ ಗ್ರೌಂಡ್ ಸಹ ಅದೇ ವೈವಿಧ್ಯತೆನ ನಾವು ನೋಡ್ತೀವಿ. ಆ ಎಬೋ ಗ್ರೌಂಡಲ್ಲಿ ಬರೀ ಫ್ಲೋರಲ್ ಡೈವರ್ಸಿಟಿ ಅಷ್ಟೇ ಅಲ್ಲ, ಈವನ್ ಫಾನಲ್ ಡೈವರ್ಸಿಟಿ, ಇಲ್ಲಿಗೆ ಬರುವಂತಹ ಕೀಟಗಳು, ಸೊ ಸಾಕಷ್ಟು ವೈವಿಧ್ಯಮಯ ಇಲ್ಲಿ ನಾವು ಸೃಷ್ಟಿಯಾಗುವಂತಹ, ಇಲ್ಲಿ ಅಭಿವೃದ್ಧಿ ಆಗುವಂತಹ ಒಂದು ಅವಕಾಶವನ್ನು, ಒಂದು ಅಥವಾ ಹ್ಯಾಬಿಟ್ಯಾಟನ್ನು ಕಲ್ಪಿಸ್ತೀವಿ ನಾವು. ಸೊ ಒಂದು ಆವಾಸ ಸ್ಥಾನವನ್ನು ಕಲ್ಪಿಸ್ತೀವಿ. ಸೊ ಈ ರೀತಿ ಬರುವಂಥದ್ದು ಕೀಟಗಳು ಏನು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಏನಿದ್ದಾವೆ, ಅವುಗಳು ಇವನ್ ನಮ್ಮ ತೋಟಕ್ಕೂ ಸಹ ಒಂದು ಒಳಿತನ ಮಾಡ್ತವೆ, ಪಕ್ಕದವರ ಜಮೀನಿಗೂ ಸಹ ಒಳಿತನ ಮಾಡ್ತವೆ. ಸೊ ಇವಾಗ ಎಕ್ಸಾಂಪಲ್ ಹೇಳೋದಾದರೆ, ಇಲ್ಲಿ ತೆಂಗಿನ ತೋಟ. ಸೊ ಈಗ ಸಾಕಷ್ಟು ರೈತರು ನಿಮಗೆ ಗೊತ್ತಿರೋ ಹಾಗೆ ವೈಟ್ ಫ್ಲೈ ಅಥವಾ ರ್ಯೂಗೋಸ್ ಸ್ಪೈರಲಿಂಗ್ ವೈಟ್ ಫ್ಲೈ ಅಂತ ಏನಿದೆ, ಅಥವಾ ಬಿಳಿ ನೊಣ ಏನಿದೆ, ಅದರ ಒಂದು ಬಾಧೆ ಇದೆ ಅಂತೇಳಿ ಒಂದು ಸ್ವಲ್ಪ ಕನ್ಸರ್ನ್ ಇದೆ ರೈತರಿಗೆ. ಸೊ ಆ್ಯಕ್ಚುಲಿ ಅದಕ್ಕೆ ಅಂತಲೇ ಸಾಕಷ್ಟು ಪ್ಯಾರಾಸಿಟಿಕ್ ಇದ್ದಾವೆ. ಸೊ ಹಾಗಾಗಿ ಮತ್ತೆ ಇವನ್ ಪ್ರಿಡೇಟರಿ ಇನ್ಸೆಕ್ಟ್ಸ್ಗಳು ಕೂಡ ಇದ್ದಾವೆ. ಇಯರ್ ವಿಗ್ ಅಂತ ಇರ್ಬೋದು, ಅಥವಾ ಲೇಡಿ ಬರ್ಡ್ ಬೀಟಲ್ ಇರ್ಬೋದು, ಸಾಕಷ್ಟು ಬೇರೆ ಬೇರೆ ಇನ್ಸೆಕ್ಟ್ಸ್ಗಳಿದ್ದಾವೆ ಅವುಗಳನ್ನ ತಿನ್ನುವಂಥದ್ದು. ಇವಾಗ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈಗೆಲ್ಲ ಹಸಿರಾಗಿದ್ದಾವೆ. ಈಗ ನನಗೆ ಕೇಳುವಂಥದ್ದು ಕೆಲವು ರೈತರು, ನಮ್ಮ ತೆಂಗಿನ ಗರಿಗಳು ಕಪ್ಪಾಗಿದ್ದಾವೆ ಅಂತ ಹೇಳಿ. ಇಲ್ಲಿ ಯಾವುದಾದ್ರೂ ಕಪ್ಪಾಗಿರೋದನ್ನ ಅಷ್ಟು ಗಮನಿಸ್ತಾ ಇದ್ದೀರಾ? ಇಲ್ಲ ಅಲ್ಲ. ಸೊ ಏನಕ್ಕೆ ಕಪ್ಪಾಗಿರುತ್ತೆ ಅಂತಂದ್ರೆ, ಅದು ಆ ಗರಿಯ ಕೆಳಭಾಗದಲ್ಲಿ ವೈಟ್ ಫ್ಲೈಸ್, ಅದು ಹನಿ ಡ್ಯೂ ಅಥವಾ ಶುಗರಿ ಸಬ್ಸ್ಟೆನ್ಸ್ ನ ರಿಲೀಸ್ ಮಾಡುತ್ತೆ, ಅದರಿಂದ ಆ ಸೂಟಿ ಮೋಲ್ಡ್ ಬೆಳೆಯೋದು. ಸೊ ಈ ರೂಗೋಸ್ ಸ್ಪೈರಲಿಂಗ್ ವೈಟ್ ಫ್ಲೈ ಅದರಿಂದ ಕಪ್ಪಾಗ್ತಾ ಇಲ್ಲ ನೇರವಾಗಿ,
ಅದು ಶುಗರಿ ಸಬ್ಸ್ಟೆನ್ಸ್ ಬೆಳೆದ್ರಿಂದ ಆ ಸೂಟಿ ಮೋಲ್ಡ್ ಸೆಕೆಂಡರಿ ಇನ್ಫೆಕ್ಷನ್ ಥರ ಬೆಳೆದಿರೋದು. ಓಕೆ. ಸೊ ಹಾಗಾಗಿ ಈ ರೀತಿ ಇಟ್ಕೊಂಡ್ರೆ ಇವನ್ ಆ ವೈಟ್ ಫ್ಲೈ ಕೂಡ ಇದಾಗುತ್ತೆ. ವೈಟ್ ಫ್ಲೈ ಬಿಡಿ, ಇವಾಗ ಇಲ್ಲಿಗೆ ಕಾಯಿ ಕೀಳಕ್ಕೆ ಬರುವಂಥ ಹುಡುಗರು ನಿಮ್ಮ ತೋಟದಲ್ಲಿ ಒಂದೇನೆ ಅವ್ರು ಸ್ಟಾರ್ಟಿಂಗು ಈ ಥರ ಉಳುಮೆ ಮಾಡ್ದೇ ಇಷ್ಟೊಂದು ಇದಾಗಿ ಇಟ್ಕೊಂಡಿರೋದ್ರಿಂದ, ಕಸ ಇಟ್ಕೊಂಡಿರೋದ್ರಿಂದ ಅವ್ರು ಒಂದ್ ಸ್ವಲ್ಪ ಬರ್ತಿದ್ರು, ಬಟ್ ಒಂದ್ ಸ್ವಲ್ಪ ಕೊಂಕು ಮಾತಾಡ್ತಾ ಇದ್ರು, ಏನ್ ಹಿಂಗೆ ಹಿಂಡ್ಕೊಂಡಿದ್ರ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಬಟ್ ಕಾಯಿ ಕಿತ್ತ ಮೇಲೆ ಹೇಳ್ತಾರೆ ನಿಮ್ಮದ್ರಲ್ಲಿ ನುಸಿ ರೋಗ ಇಲ್ಲ, ಎಲ್ಲಾ ಕಡೆ ನುಸಿ ಇದೆ ಅಂತೇಳಿ. ಸೊ ಅದು ಮೈಟ್, ಅದು ಆಕ್ಚುಲಿ ಮೈಕ್ರೋಸ್ಕೋಪಿಕ್, ಅದು ಆ ಮೈಟ್ ಅದು ಇಟ್ ಈಸ್ ಆಲ್ಸೋ ನುಸಿ ರೋಗ ಅಂತಾರೆ ಇಲ್ಲ, ಅದು ರೋಗ ಅಲ್ಲ, ಅದು ಇಟ್ ಈಸ್ ಕಾಸ್ಡ್ ಬೈ ಇನ್ಸೆಕ್ಟ್ ಅಕಾರ್ ಸೈಡ್, ಅಕಾರ್ ಅಂತ ಹೇಳಿ ಇನ್ಸೆಕ್ಟ್ ಅದು. ಸೊ ಅದಕ್ಕೂ ಕೂಡ ಪ್ರಿಡೇಟರಿ ಮೈಟ್ಸ್ಗಳಿದಾವೆ, ಅಷ್ಟು ಮೈಕ್ರೋಸ್ಕೋಪ್ ಇದ್ದು ಅದೇ ಥರ ಮೈಕ್ರೋಸ್ಕೋಪಿಕ್ ಪ್ರಿಡೇಟರಿ ಮೈಟ್ಸ್ಗಳು ಸಹ ಇದ್ದಾವೆ. ಅದು ತುಂಬ ಕಾಮನ್ ಆಗಿ ಎಲ್ಲ ತೆಂಗಿನ ತೋಟಗಳಲ್ಲೂ ಇರ್ತವೆ. ನಾವು ಅವುಗಳು ಇಲ್ಲಿ ವೃದ್ಧಿಯಾಗುವಂತಹ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಅಷ್ಟೇ. ಸೊ ಆ ರೀತಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದೀನಿ. ಸೊ ಬರೀ ಅದಷ್ಟೇ ಅಲ್ಲ, ಇವಾಗ ಇವನ್ ನ್ಯಾಚುರಲ್ ಆಗಿ ಸೂಕ್ಷ್ಮಾಣು ಜೀವಿಗಳು ತಗೊಂಡ್ರೆ, ಇವನ್ ಡ್ರೋನ್ ಮೂಲಕ ಇವಾಗ ಅದನ್ನ ನಿರ್ವಹಣೆ ಮಾಡಕ್ ಹೋಗ್ತಾ ಇದ್ದಾರೆ. ವೈಟ್ ಫ್ಲೈಸ್ ಇರ್ಬೋದು ಅಥವಾ ಏನದು ನುಸಿ ರೋಗ ಮೈಟ್ಸ್ಗೆ ಡ್ರೋನ್ ಮೂಲಕ ರಾಸಾಯನಿಕವನ್ನ ಸಿಂಪಡಣೆ ಮಾಡೋದಕ್ಕೆ ಇಟ್ ಹಸ್ ಬಿಕಮ್ ಲೈಕ್ ಎ ಫ್ಯಾಷನ್ ಅದು. ಸೊ ಅದ್ರ ಮೂಲಕ ಮಾಡಬೇಕಾಗಿಲ್ಲ. ಇವನ್ ಈ ಥರ ತೋಟಗಳಲ್ಲಿ ನ್ಯಾಚುರಲ್ ಆಗಿ ಬೈವೇರಿಯಾ ಬ್ಯಾಸಿಯಾನ, ಅದು ಒಂದು ಫಂಗಸ್ಸು, ಅಥವಾ ಮೆಟಾರೀಸಿಯಮು, ಇಂಥವುಗಳೆಲ್ಲ ಇಲ್ಲಿ ಅಭಿವೃದ್ಧಿ ಆದರೆ ಅಲ್ಲಿ ಅದು ಆಟೋಮ್ಯಾಟಿಕ್ಕಾಗಿ ಕಂಟ್ರೋಲ್ ಆಗ್ತದೆ. ಸೊ ಬರೀ ಪ್ರಿಡೇಟರಿ ಮೈಟ್ಸ್ ಒಂದೇ ಅಲ್ಲ, ಇವನ್ ಈ ರೀತಿ ಎಂಟಮೋ ಪ್ಯಾಥೋಜೆನಿಕ್ ಫಂಗಸ್, ಎಂಟಮೋ ಅಂತಂದರೆ ಕೀಟಗಳು, ಈ ಕೀಟಗಳಿಗೆ ರೋಗ ಬರಿಸುವಂತಹ ಶಿಲೀಂಧ್ರಗಳು ಇಲ್ಲಿ ಡೆವಲಪ್ ಆಗ್ತದೆ. ಸೊ ಸಾಕಷ್ಟು ಅನುಕೂಲಗಳಿದೆ ಆ ಥರ. ಅದು ರೋಗ ಅಥವಾ ಕೀಟ ಬಾಧೆಯ ಒಂದು ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ಮತ್ತೆ ಇಲ್ಲಿನ ಮಣ್ಣಿನ ಸಂರಕ್ಷಣೆ ಬಗ್ಗೆ ಅದು ನಿಮ್ಗೆ ಹೇಳಲೇಬೇಕಾಗಿಲ್ಲ. ಮಣ್ಣಿನ ಸಂರಕ್ಷಣೆ ಆಗ್ತದೆ, ಮಣ್ಣಿನ ಬದಲಾವಣೆ ಹೇಗಾಗ್ತದೆ, ಆ ರೀತಿ ಮಣ್ಣಿನ ಬದಲಾವಣೆ ಆದಮೇಲೆ ಅಂತರ್ಜಲದ ಮಟ್ಟ, ನೀರಿನ ಮಟ್ಟ ಯಾವ ರೀತಿ ಅಲ್ಲಿ ವೃದ್ಧಿ ಆಗ್ತದೆ. ಸೊ ಮತ್ತೆ ಕಂಟಿನ್ಯೂಸ್ ಆಗಿ ಇಲ್ಲಿ ಕಾರ್ಬನ್ ಸೀಕ್ವೆಸ್ಟರ್ ಆಗ್ತಿರುತ್ತೆ. ಕಾರ್ಬನ್ ಸೀಕ್ವೆಸ್ಟರ್ ಆಯಿತು ಅಂತಂದರೆ ನಮ್ಮ ಮಣ್ಣು, ನಮ್ಮ ತೋಟ ಕಾರ್ಬನನ್ನು ಹಿಡಿದಿಟ್ಕೊಂಡಿರ್ತದೆ. ಸೊ ಅದು ಒಂದು ಗ್ರೀನ್ ಹೌಸ್ ಗ್ಯಾಸು. ಸೊ ನಾವು ಸಾಕಷ್ಟು ವಿಧದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀವಿ. ಸೊ ಒಂದು ಪರಿಸರ ಒಳಿತಿಗೆ ನಮ್ಮ ತೋಟದ ಒಳಿತು ಮತ್ತು ಪಕ್ಕದ ಜಮೀನಿನವರಿಗೆ, ಈಗ ಅದೇ ಹೇಳದ್ನಲ್ಲ, ಈಗ ಹಿಂದೆ ಇಲ್ಲಿ ಭತ್ತ ಬೆಳೆದಿದ್ದಾರೆ, ಆ ಕಡೆನೂ ಭತ್ತ ಬೆಳೆದಿದ್ದಾರೆ. ಇವಕ್ಕೆ ಸಾಮಾನ್ಯವಾಗಿ ಬೀಳುವಂಥದ್ದು ಕೀಟಗಳು ಕಾಂಡಕೊರಕ ಹುಳುಗಳು ಮತ್ತು ಬ್ರೌನ್ ಪ್ಲಾಂಟ್ ಹಾಪರ್, ಕಂದು ಜಿಗಿ ಹುಳು. ಸೊ ಅವುಗಳ ಪ್ರಿಡೇಟರ್ಸ್ ಇಲ್ಲಿ ವೃದ್ಧಿ ಆಗ್ತವೆ. ಇಲ್ಲಿಂದ ಅಲ್ಲಿ ಮೈಗ್ರೇಟ್ ಆಗಿ ಅಲ್ಲಿ ಭಕ್ಷಣೆ ಮಾಡಿ ಅವುಗಳ ಸಂತತಿಯನ್ನು ಹತೋಟಿಯಲ್ಲಿ ಇಡ್ತವೆ. ಸೊ ಹೀಗೆ ಒಂದು ತೋಟ ಇಲ್ಲೊಂದು ಅಲ್ಲೊಂದು ಈ ಥರ ಎಲ್ಲ ಕಡೆ ಈ ರೀತಿ ಸಂರಕ್ಷಣೆ, ಕೃಷಿಯಲ್ಲಿ ಸಂರಕ್ಷಣೆ ಅಂತಂದರೆ ಇವುಗಳನ್ನೇ ಸಂರಕ್ಷಿಸ್ಕೊಳ್ಳುವಂಥದ್ದು. ಸೊ ಈ ರೀತಿ ಸಂರಕ್ಷಣಾ ಕೃಷಿ ಪದ್ಧತಿಯಲ್ಲಿ ಮಾಡ್ಕೊಂಡು ಹೋದರೆ, ಸೊ ಇಡೀ ಊರಿನ ವಾತಾವರಣ ಏನಿರುತ್ತೆ ಅದು ಸಮತೋಲನದಲ್ಲಿ ಮೇಂಟೈನ್ ಆಗ್ತಾ ಹೋಗ್ತದೆ, ನಿರ್ವಹಣೆ ಆಗ್ತಾ ಹೋಗ್ತಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ನಮ್ಮ ಮೂಲಭೂತ ರೈತರೇನಿದ್ದಾರೆ ಅವರಿಗೆ ನೋಷನ್ ಏನಿರುವಂತಂದ್ರೆ ತೋಟವನ್ನು ಉಳಿಸ್ಬೇಕು, ನೀಟಾಗಿ ಇಡಬೇಕು ಅಂತೇಳಿ. ಸೊ ಹಾಗಾಗಿ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಇಲ್ಲಿ ಸಂರಕ್ಷಣೆ ಹೇಗೆ ಇವ್ರಿಗೆ ಕನ್ವೆ ಮಾಡೋದಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಈಗ ಏನು ನ್ಯೂ ಏಜ್ ಫಾರ್ಮರ್ಸ್ ಇದ್ದೀರಿ, ಟೆಕ್ಕಿಗಳಿದ್ದೀರಿ, ಅಥವಾ ಇನ್ಯಾರು ಕಲ್ತಿರೋರು ಕೃಷಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀರಿ, ಅವ್ರಿಗೆ ಕೇಳ್ಕೊಳ್ಳೋದೇನೆಂದರೆ, ನೀವು ಏನೇ ಬೆಳೆಯಲ್ಲಿ ವೈವಿಧ್ಯತೆಯನ್ನು ನೀವು ಅಳವಡಿಸ್ಕೊಳ್ಳಿ, ಬಟ್ ಉಳುಮೆ ಅಥವಾ ಮಿನಿಮಮ್ ಟಿಲ್ಲೇಜನ್ನು ಅಳವಡಿಸ್ಕೊಂಡಷ್ಟು ನಿಮ್ಮ ತೋಟಕ್ಕೂ ಒಳ್ಳೆಯದು, ಮತ್ತು ನಮ್ಮ ಸುತ್ತಮುತ್ತಲಿನ ಫಾರ್ಮ್ ಎಕೋಸಿಸ್ಟಮ್ ಅಂತ ಏನಿರುತ್ತೆ ಅದಕ್ಕೂ ಕೂಡ ತುಂಬ ಸಮತೋಲನದಲ್ಲಿ ಇರೋದಕ್ಕೆ ನೀವು ಕೊಡುಗೆಯನ್ನು ಕೊಡ್ತೀರಿ ಅಂತ ಹೇಳಕ್ಕೆ ಇಷ್ಟ. ಸೊ ಸೂಪರ್. ವೀಕ್ಷಕರೇ, ನಾವು ಅವ್ರಿಗೆ ಪೀಠಿಕೆ ಕೇಳಿದ್ವಿ, ಊರ ಬಗ್ಗೆ ಕೇಳಿದ್ವಿ, ಅವ್ರು ಇಡೀ ಒಂದು ವಿಚಾರನ್ನೇ ನಮ್ಮ ಮುಂದೆ ಇಟ್ಟರು. ಅದ್ರಲ್ಲಿ ಒಂದು ಮಾತು ಹೇಳಿದ್ರು, ಏನು ಅಂತ ಹೇಳಿದ್ರೆ, ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ತೋಟದಲ್ಲಿ ಯಾರನ್ನ ಕರೆದ್ರೆ
ಮದುವೆ ಇದೆ ಮುಂಜಿ ಇದೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೋತಾರೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಅವ್ರನ್ನ ವಿಡಿಯೋ ಮಾಡಕ್ಕೆ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಕಣ್ಣಿಗೆ ಕಾಣದಂತೆ ಯಾವುದೇ ಮದುವೆ ಮುಂಜಿಗಳಿಗೆ ಹೋಗದಂತೆ ದಿನ ಅವ್ರ ತೋಟದಲ್ಲಿ ಯಾವುದೇ ಸಂಬಳ ತಗೊಳ್ಳದೆ ಕೆಲಸ ಮಾಡ್ತಿರುವಂತಹ ಆಳುಗಳ ಬಗ್ಗೆ ನಾವು ಇವರ ಬಾಯಿಂದನೇ ಕೇಳೋಣ ಅಂತ ಹೇಳ್ಬಿಟ್ಟು. ನಾವು ಖುದ್ದಾಗಿ ಅವ್ರನ್ನ ಭೇಟಿಯಾಗಿ ವಿಚಾರಗಳನ್ನ ತಲುಪ್ಸಕ್ ಬಂದಂಥದ್ದು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ. ಹೌದು, ಅವರು ಯಾವುದೇ ಸಂಬಳ ತಗೊಳ್ತಾ ಇಲ್ಲ. ಹೌದು, ನೀವು ಬನ್ನಿ ಅಂತ ಹೇಳಿದ್ರು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಹೋಗಿ ಅಂತ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಅವ್ರಿಗೊಂದು ನೀವು ಮಾಡಿರುವಂತಹ ಮನೆ, ಆ ಮನೆಯಲ್ಲಿ ಅವ್ರು ಸೇರ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ನಿಮ್ಮ ತೋಟವನ್ನ ಕಾಯ್ದಿರಿಸಿದ್ದಾರೆ. ಸೊ ಅವರ ಬಗ್ಗೆ ನಾನು ಮಾತಾಡಕ್ಕೆ ಇನ್ನೂ ಒಂದು ಆಸಕ್ತಿ ಇವತ್ತು. ಏನು ಅಂತ ಹೇಳಿದ್ರೆ ಆ ವಿಚಾರಗಳನ್ನು ನಾವು ನಮ್ಮ ರೈತರಿಗೆ, ವೀಕ್ಷಕರಿಗೆ ಕೊಡಬೇಕು ಅನ್ನೋದು. ಯಾಕಂತ ಹೇಳಿದ್ರೆ ನನಗೆ ಸುಮಾರು ಕಾಲ್ಗಳು ಬರ್ತವೆ. ಒಂದು ಪ್ರೀ ಡಿಟರ್ಮೈಂಡ್ ಒಂದು ಸೆಟ್ ಆಫ್ ಅಗ್ರಿಕಲ್ಚರ್ ಇಂದು ಒಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ಒಂದು ಜಾಗ ತಗೊಳ್ತೀನಿ ಅನ್ನೋದಾದ್ರೆ ಆ ಜಾಗದಲ್ಲಿ ಯಾವುದೋ ಒಂದು ಗಿಡ ಹಾಕ್ತೀನಿ ಅಂತ ಹೇಳಿದ್ರೆ ಇದು ಒಂದು ಸೆಟ್ ಆಫ್ ಪ್ರಾಕ್ಟೀಸ್, ಇದೆಲ್ಲದನ್ನೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಯಾವುದ್ರಲ್ಲೂ ನೀವು ಸೋತ್ರೆ ಅದು ನಿಮ್ಮ ತೋಟಕ್ಕೆ ವರ್ಕ್ ಆಗ್ತಾ ಇಲ್ಲ, ನೀವು ಇನ್ನೇನೋ ತಪ್ಪು ಮಾಡಿದ್ದೀರಾ ಅನ್ನೋ ಲೆಕ್ಕದಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಈ ಹಂತದಲ್ಲಿ ನಿಮಗೆ ಕೇಳುವಂಥದ್ದು, ನೀವೊಂದು ತೋಟ ತಗೊಂಡು ನೀವು ಏನೋ ಒಂದು ಫಾರ್ಮಿಂಗ್ ಮಾಡ್ತೀನಿ ಅನ್ನೋದಾದ್ರೆ ಫಸ್ಟ್ ಆಫ್ ಆಲ್ ಆ ಭೂಮಿಯಲ್ಲಿ ಏನಿರಬೇಕು? ಸೊ ಫಸ್ಟ್ ಆಫ್ ಆಲ್ ಈಗ ತೋಟ ನೋಡೋದಾದರೆ ಸಾವಯವ ಇಂಗಾಲ ಬಹಳ ಮುಖ್ಯ. ಸಾವಯವ ಇಂಗಾಲ ಅಭಿವೃದ್ಧಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ನಾವು ಮೊದಲನೇ ದಿವಸದಿಂದನೇ ನಮ್ಮ ಗಮನ ಸಾವಯವ ಇಂಗಾಲವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದು ಹತ್ರನೇ ಇರಬೇಕು. ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು? ಸೊ ಸಾವಯವ ತ್ಯಾಜ್ಯವನ್ನು ಹಾಕಬೇಕು. ಸೊ ಸಾವಯವ ತ್ಯಾಜ್ಯ ಈಗ ಇಲ್ಲಿ ನನಗೆ ಶುರು ಮಾಡಿದಾಗ ನನಗೆ ಅಡ್ವಾಂಟೇಜ್ ಆಗಿದ್ದು ಅಂತಂದರೆ, ಈ ಮರಗಳು ಸ್ವಲ್ಪ ಬೆಳೆದು ದೊಡ್ಡವಾಗೋವರೆಗೂ ಇದನ್ನು ರಾಸಾಯನಿಕದಲ್ಲಿ ಮಾಡಿದ್ದು. ಅಂದರೆ ತರಕಾರಿ ಎಲ್ಲ ಬೆಳೀತಾ ಇದ್ರು ನಮ್ಮ ಚಿಕ್ಕಪ್ಪನ ಮಗ ಅಂತೆಲ್ಲ ಹೇಳಿದ್ನಲ್ಲ. ಸೊ ಅವರು ಇವುಗಳೆಲ್ಲ ಎತ್ತರಕ್ಕೆ ಹೋದ್ಮೇಲೆ ಅವ್ರು ಶೇಡ್ ಆಗಿದ್ದರಿಂದ, ನೆರಳು ಆಗಿದ್ದರಿಂದ ಅವ್ರು ಮಾಡಲಿಲ್ಲ, ಕೈ ಬಿಟ್ಟರು. ಸೊ ನನಗೆ ಸಾವಯವ ತ್ಯಾಜ್ಯ ಮೊದಲನೇದು ಶುರುವಾಗಿದ್ದೇನೆ ಇದರಿಂದ, ಯಾವುದು ತೆಂಗಿನ ಗರಿಗಳಿಂದ ಮತ್ತು ಪಾರ್ಥೇನಿಯಂ ಏನು ಬೆಳೆದಿತ್ತು ಅದನ್ನು ಉಳುಮೆ ಮಾಡಿ ಅದನ್ನು ಸೇರಿಸಿದ್ರಿಂದ. ಸೊ ಬೇರೆ ರೈತರಿಗೆ ಝೀರೋಯಿಂದ ಶುರು ಮಾಡೋರು, ಸೊ ನಾವು ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ಗಳನ್ನ ಅಲ್ಲಿಂದ ಶುರು ಮಾಡಬೇಕು. ಹೌದು, ಅಲ್ಲಿಂದ ಶುರು ಮಾಡಬೇಕಾಗತ್ತೆ. ಸೊ ನನಗೆ ಏನಕ್ಕೆ ಆ ತಲೆಗೆ ಬರಲಿಲ್ವೋ ಅಥವಾ ನನಗೇನಕ್ಕೆ ಅದು ಐಡಿಯಾ ಬರಲಿಲ್ಲ, ನಾನು ಪಾರ್ಥೇನಿಯಮನ್ನ ಉಳುಮೆ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಬೀಜನ ಬ್ರಾಡ್ಕಾಸ್ಟ್ ಮಾಡಿದ್ರು ಆಗೋದು. ಚಬ್ಬೆ, ಅಪ್ಸೆಣಬು, ಇಂಥವು ಸನ್ನೆಂಪು, ಇದಕ್ಕೆ ಗ್ರೀನ್ ಮೆನ್ಯೂರಿಂಗ್. ಸೊ ನಾನು ಆ ಮಿಸ್ಟೇಕ್ ಮಾಡಿದ್ದೆ. ಸೊ ನೀವು ಆ ರೀತಿಯಾದ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೀವು ಮೊದಲನೇ ಸರಿ ತಗೊಂಡಿದ್ದೀರಿ ಅಥವಾ ನೀವು ಶುರು ಮಾಡ್ತಾ ಇದ್ದೀರಿ ಅಥವಾ ಇನ್ನು ಮುಂದೆ ಏನಾದರೂ ಸಂರಕ್ಷಣೆ ಕೃಷಿಯನ್ನು ಅಳವಡಿಸ್ಕೊತೀನಿ ಅಂತ ಹೋಗೋದಾದರೆ ಮೊದಲನೇ ಸಾರಿ ಸೊ ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ಗಳನ್ನ ಬೆಳೆಬೇಕು. ಸೊ ಅದ್ರ ಮೂಲಕ ನಮ್ಮ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೋಗ್ತಾ ಇರಬೇಕು. ಸೊ ಸಾವಯವ ತ್ಯಾಜ್ಯ ಆ ರೀತಿ ನಾವು ಶುರು ಮಾಡಿಕೊಂಡು ಸೊ ಮುಂದಿನ ಜರ್ನಿ, ಸೊ ಸಂರಕ್ಷಣೆ ಅದು ಬಿಟ್ಬಿಡಿ. ನೆಕ್ಸ್ಟ್ ಒಂದ್ಸರಿ ಉಳುಮೆ ಮಾಡಿ ಅದನ್ನು ಮಣ್ಣಿಗೆ ಸೇರಿಸಿ ರೋಟೋವೇಟ್ರಿ, ದಟ್ ಶುಡ್ ಬಿ ದ ಲಾಸ್ಟ್ ರೋಟೋವೇಟರ್. ಸೊ ಅಥವಾ ನವಧಾನ್ಯಗಳು ಅಂತ ಏನು ಹೇಳ್ತೀವಿ, ಸಾಧ್ಯವಾದರೆ ಅವುಗಳನ್ನೆಲ್ಲ ತಗೊಂಡು ಹಾಕಿ, ಅವುಗಳೆಲ್ಲ ಸಿಕ್ಲಿಲ್ವಾ ಜಸ್ಟು ಚಬ್ಬೆ, ಅಪ್ಸೆಣಬು ಇಂಥವುಗಳಾದರೆ ಸಾಕು. ಅಂಥದನ್ನು ಮಣ್ಣಿಗೆ ಸೇರಿಸಿ ನೆಕ್ಸ್ಟಿನ ಜರ್ನಿ ಸಂರಕ್ಷಣೆ ಕೃಷಿ ಅಂತ ಇದ್ದರೆ, ಸೊ ನೀವು ಹೇಳಿದಾಗೆ ಇದೊಂದು ಸೆಟ್ ಆಫ್ ಅಥವಾ ಇದೊಂದು ಪ್ರಾಕ್ಟೀಸ್ ಅಲ್ಲ. ಸೊ ದಿಸ್ ಕಮ್ಸ್ ಅಂಡರ್ ದಿ ಅಂಬ್ರೆಲಾ ಆಫ್ ಎಕೋ ಫ್ರೆಂಡ್ಲಿ ಫಾರ್ಮಿಂಗ್. ಹೌದು. ಸೊ ಅದರಲ್ಲಿ ನಮಗೆ ಒಂದು ಕ್ಲಾರಿಟಿ ಇರಬೇಕಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇವಾಗ ನಾನು ಡ್ರಿಪ್ ಇರಿಗೇಷನು ಸಹ ಹಾಕ್ಸಿಲ್ಲ. ಸೊ ಇಲ್ಲಿ ನಾನು ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತ ಒಂದು ಕ್ಯಾಟಗರೈಸ್ ಮಾಡಿದ್ದೀನಿ, ಒಂದು ಕ್ಲಾರಿಟಿ. ನಾನು ಇಲ್ಲೆಲ್ಲ ಕಳೆ ಬೆಳೆಸಿರೋದು
ಇಲ್ಲಿ ಇವುಗಳನ್ನ ಸಂರಕ್ಷಿಸಿದ್ದೀನಿ ಅನ್ನೋ ಒಂದು ಕ್ಲಾರಿಟಿಗೆ. ಪರಿಸರ ಸ್ನೇಹಿ ಕೃಷಿ ಯಾವಾಗ ಆಗ್ತದೆ ಅಂತಂದರೆ, ಓವರಾಲ್ ನೀವು ನೋಡಿದಾಗ, ನೀವು ಬರೀ ಸಂರಕ್ಷಣೆ ಕೃಷಿಯನ್ನು ಮಾಡಿದ್ದೀನಿ ಅದು ಪರಿಸರ ಸ್ನೇಹಿ ಕೃಷಿ ಆಯಿತು ಅಂತಲ್ಲ. ಸೊ ನಾನು ಡ್ರಿಪ್ ಇರಿಗೇಷನ್ ಹಾಕ್ಸಿಲ್ಲ ಅಥವಾ ರೈನ್ ಇರಿಗೇಷನ್ ಹಾಕ್ಸಿಲ್ಲ, ನಾನು ಹಾಯಿಸುವ ಪದ್ಧತಿಯಲ್ಲೇ ಕೊಡ್ತಾ ಇದ್ದೀನಿ. ಈ ರೀತಿ ಮಲ್ಚಿಂಗ್ ಮಾಡಿರೋದ್ರಿಂದ ಸೊ ಈ ಸಾಕಷ್ಟು ಮಾಯಿಶ್ಚರ್ ಕನ್ಸರ್ವ್ ಆಗ್ತದೆ, ಸೊ ತೇವಾಂಶ ಕನ್ಸರ್ವ್ ಆಗ್ತದೆ. ಆ ತೇವಾಂಶ ಕನ್ಸರ್ವ್ ಆಗೋದ್ರಿಂದ ನನಗೆ ಪ್ರತಿ 15 ದಿವಸಕ್ಕೆ ಬಂದಾಗೆಲ್ಲ ನಾನು ಬೋರ್ವೆಲ್ ಆನ್ ಮಾಡೋದಿಲ್ಲ. ಸೊ ನೀರು ಕೊಡುವಂತಹ ಪ್ರಮೇಯ ಬಹಳ ಕಡಿಮೆ ಇರ್ತದೆ. ತಿಂಗಳಿಗೆ ಒಂದೇ ಸರಿ ಕೊಡು. ನಾನು ವಿಡಿಯೋಗಳಲ್ಲಿ ಅದೇ ಹೇಳ್ತಾ ಬಂದಿರೋದು. ಈಗ ಮೊನ್ನೆ ನನಗೆ ಪ್ರಕೃತಿಯೇ ಹೆಲ್ಪ್ ಮಾಡಿದೆ, ಮಳೆ ಊದಿದೆ, ಸೊ ತೇವಾಂಶ ಇದೆ. ನೆನ್ನೆ ಇವತ್ತು ನಾನು ಬೋರ್ವೆಲ್ ಆನ್ ಮಾಡಲಿಲ್ಲ. ಬೋರ್ವೆಲ್ ಆನ್ ಮಾಡಿದ್ದು ಹಿಂದೆ ಈಗ ಸೊ 20 ದಿವಸ ಆಗಿತ್ತು. ಒಂದೊಂದು ಸರಿ ರೇರ್ ಆಗಿ ಈ ಥರ ಆಗುತ್ತೆ, 20 ದಿವಸ ಅಥವಾ ಪ್ರತಿ 15 ದಿವಸಕ್ಕೊಂದ್ಸರಿ ನಾನು ಬರೋದು. ಸೊ ಪ್ರತಿ 1 ತಿಂಗಳಿಗೊಂದ್ಸರಿ ನಾನು ಅಷ್ಟೇ ಬೋರ್ವೆಲ್ ಆನ್ ಮಾಡೋದು. ಸೊ ಯಾಕೆ ಅದು ಪರಿಸರ ಸ್ನೇಹಿ ಆಗ್ತದೆ ಅಂತಂದರೆ, ಇವನ್ ನಮಗೆ ಕರೆಂಟು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಡ್ರಿಪ್ ಇರಿಗೇಷನ್ ಹಾಕ್ಸ್ಕೊಂಡಿರೋ ನೀವು ನೋಡಿದ್ದೀರಿ. ಡ್ರಿಪ್ ಇರಿಗೇಷನ್ ಅಥವಾ ರೈನ್ ಇರಿಗೇಷನ್ ಹಾಕ್ಸ್ಕೊಂಡಿರೋರು ಪ್ರತಿ 4 ದಿವಸಕ್ಕೊಮ್ಮೆ, ವಾರಕ್ಕೊಮ್ಮೆ ನಾವು ಆನ್ ಮಾಡ್ತಾ ಇರ್ತೀವಿ ಬೋರ್ವೆಲ್ ಅಲ್ವಾ. ಒಂದು ಅಂತರ್ಜಲವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ, ಒಂದು ನಮಗೆ ಕರೆಂಟ್ ಫ್ರೀ ಇದೆ ಅಂತೇಳಿ ನಾವು ಬೋರ್ವೆಲ್ ರನ್ ಮಾಡ್ತಾ ಇರ್ತೀವಿ. ಅದು 7 HP ಮೋಟರು, ಎಷ್ಟು ಪವರ್ ಕನ್ಸ್ಯೂಮ್ ಆಗ್ತದೆ. ಸೊ ನಾವು ಇಲ್ಲಿ ಬೆಳೆ ಬೆಳೀತಾ, ಇಲ್ಲಿ ಏನು ನಾವಿಲ್ಲಿ ಪರಿಸರ ಮಾಲಿನ್ಯ ಮಾಡ್ತಾ ಇಲ್ಲ ಅಂತ ಹೇಳಿ, ಬಟ್ ಆ ಪವರ್ ಉತ್ಪಾದನೆಗೆ ನಾವು ಇನ್ನೆಲ್ಲೋ ಕೋಲ್ ಬರ್ನ್ ಮಾಡ್ತಾ ಇರ್ತೀವಿ. ವಿ ಆರ್ ಪೊಲ್ಯೂಟಿಂಗ್ ಎಲ್ಸ್ವೇರ್ ಅಲ್ವಾ. ಸೊ ಹಾಗಾಗಿ ಇದು ಓವರಾಲ್ ಆಗಿ ನೋಡೋದಾದ್ರೆ ಪ್ರತಿಯೊಬ್ಬರು ಪರಿಸರ ಸ್ನೇಹಿಯಾಗಿ ಕೃಷಿ ಮಾಡಬೇಕಾಗಿದೆ. ಇವನ್ ನಾವು ನೀರು ಹಾಯಿಸೋದ್ರಿಂದ ಹಿಡಿದು ನಾವು ಹೇಗೆ ಉಳುಮೆಯನ್ನು ಮಾಡ್ತೀವಿ. ಯಾಕೆಂದರೆ ಸಂರಕ್ಷಣೆ ಕೃಷಿಯಲ್ಲಿ ಅಂದರೆ ನೀವು ಉಳುಮೆ ಕಡಿಮೆ ಮಾಡಿದಷ್ಟು ಇಲ್ಲಿ ಏನು ತ್ಯಾಜ್ಯ ಇದೆ, ಇದರಲ್ಲಿ ಏನು ಶೇಖರಣೆ ಆಗಿದೆ ಕಾರ್ಬನ್, ಇದು ಆಕ್ಸಿಡೈಸ್ ಆಗಿ ಮತ್ತೆ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಸೊ ಅದ್ರ ಬದಲು ಇಲ್ಲಿ ಅದು ಶೇಖರಣೆ ಆಗುತ್ತೆ. ಇಲ್ಲಿ ಏನು ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದಿಲ್ಲ, ಇಲ್ಲೂ ಕೂಡ ಆಗ್ತಾ ಇರುತ್ತೆ, ಬಟ್ ಅಲ್ಪ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಇವನ್ ಅರಣ್ಯದಲ್ಲೂ ಕಾಡಿನಲ್ಲೂ ಅದೇ ತರ ಆಗ್ತಾ ಇರೋದು. ತ್ಯಾಜ್ಯ ನಿಧಾನವಾಗಿ ಕಳೆತು, ನಿಧಾನವಾಗಿ ಅದು ಒಂದು ರೆಸ್ಪಿರೇಷನ್ ಸೈಕಲ್ನ ಅದು ಭಾಗ. ಅದು ಸಾವಯವ ತ್ಯಾಜ್ಯದ ಒಂದು ಕಳೆಯುವಿಕೆ ಏನಿದೆ ಅದ್ರದ್ದು ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಅಂತಿಮವಾಗಿ ಹೋಗ್ಬೇಕು. ಅದು ನಿಧಾನವಾಗಿ ಹೋಗ್ತದೆ. ಉಳುಮೆ ಮಾಡಿಬಿಟ್ರೆ ನಾವು ಒಂದೇ ಸರಿ ಅದು ಆಕ್ಸಿಡೈಸ್ ಆಗಿ ಅಂದರೆ ಫಾಸ್ಟರ್ ರೇಟ್ನಲ್ಲಿ ಅದು ಆಕ್ಸಿಡೈಸ್ ಆಗಿ ಒಂದೇ ಸರಿ ನೀವು ಅಲ್ಲಿ ಶೇಖರಣೆ ಮಾಡಿದ್ದ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಆಗಿ ವಾತಾವರಣಕ್ಕೆ ಬಿಡುಗಡೆ ಆಗಿಬಿಡುತ್ತೆ. ಸೊ ಒಂದು ಅಲ್ಟಿಮೇಟ್ ಈ ಸಾವಯವ ಕೃಷಿ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ತೋಟಕ್ಕೆ ಆಪ್ಟಿಮಲ್ ಆಗಿ ಇಷ್ಟು ಇರಲೇಬೇಕು ಅಂತ ಹೇಳೋವಂಥದ್ದು ಏನಾರು ಇದೆಯಾ ನಿಮ್ಮ ಆರ್ಗ್ಯಾನಿಕ್ ಕಾರ್ಬನ್? ಆರ್ಗ್ಯಾನಿಕ್ ಕಾರ್ಬನ್ 2-3% ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇನ್ನೂ ಹೆಚ್ಚಿದ್ರೂ ಏನು ತೊಂದರೆ ಇಲ್ಲ. ಅದು ಹ್ಯೂಮಸ್ ಆಗಿ ಅಲ್ಟಿಮೇಟ್ಲಿ ಅದು ಹ್ಯೂಮಸ್ ಆಗಿ ಡೆವಲಪ್ ಆಗ್ತದೆ. ಹ್ಯೂಮಸ್ ಅಂತಂದ್ರೆ ಏನೋ, ಅದು ಮುಂದೆ ಕಳಿಯೋದಕ್ಕೆ ಅಲ್ಲಿ ಸಬ್ಸ್ಟ್ರೇಟ್ ಇಲ್ಲದೆ ಇರುವಂತಹ ಒಂದು ಸ್ಟೇಟ್ ಅದು. ಅದು ಕಂಪ್ಲೀಟ್ಲಿ ಕಾರ್ಬನ್ ಇದದು ಪೂರ್ತಿ ಹೋಗ್ಬಿಟ್ಟಿದೆ, ಇನ್ನೇನು ಇಲ್ಲ. ಸೊ ಅದ್ರ ಮೇಲೆ ಇರೋದಿಲ್ಲ. ಅದು 2-3% ಶೇಖರಣೆ ಆಗ್ತಿರ್ತದೆ. ಮಣ್ಣಿನ ಗುಣ ಲಕ್ಷಣಗಳು ಚೇಂಜ್ ಆಗ್ತವೆ, ಸೂಕ್ಷ್ಮಾಣು ಜೀವಿಗಳೆಲ್ಲ ಬಂದಿರ್ತವೆ. ಇನ್ನು ಮಿಕ್ಕಿದೆಲ್ಲ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಹೋಗ್ತಾ ಇರ್ತದೆ ನಿಧಾನ. ಈಗ ಈ ಹಂತದಲ್ಲಿ ಎಷ್ಟೋ ಜನ ಈ ಬಯೋಚಾರು ಅದು ಇದು ಅಂತೆಲ್ಲ ಕೊಡ್ತಾ ಹೋಗ್ತಾರೆ. ಬಯೋಚಾರು ಕೊಡುವಂಥದ್ದನ್ನ ನಾವು ಬೇಕು ಅಂತ ಹೇಳಬೇಕಾ, ಅಥವಾ ನಿಮ್ಮಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನ ನೀವೇ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋದು ಉತ್ತಮನ? ಸೊ ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ ಈ ಥರ ಸಂರಕ್ಷಣೆ ಮಾಡ್ಕೊಂಡಿದ್ರೆ ತೋಟಗಳು, ಇಲ್ಲೇ ಬಿದ್ದಂಥ ಸಾವಯವ ತ್ಯಾಜ್ಯ, ಆಮೇಲೆ ಇವನ್ ನಾನು ಬ್ರಷ್ ಕಟಿಂಗ್ ಮಾಡ್ತಾ ಇಲ್ಲ ಇಲ್ಲಿ, ನಿಲ್ಲಿಸ್ಬಿಟ್ಟೆ ನಾನು. ಯಾಕೆಂತಂದರೆ ಅದು ಪಾಲಿನೇಟರ್ಸ್ಗೋ ಅಥವಾ ಇವನ್ ಪ್ರಿಡೇಟರಿ ಪ್ಯಾರಾಸೈಟಾಯ್ಡ್ಸ್ಗಳಿಗೋ ಒಂದು ಮಕರಂದದ ಒಂದು ಸೋರ್ಸ್ ಆಗ್ತಾವೆ ಅವು. ನಾನು ಬ್ರಷ್ ಕಟಿಂಗ್ ಮಾಡಿಬಿಟ್ರೆ ಆ ಕಳೆಯಲ್ಲಿರುವ ಹೂಗಳೆಲ್ಲ ಹೋಗ್ಬಿಡ್ತವೆ, ಮತ್ತು ಅವುಗಳಲ್ಲಿ ಬದುಕುಳಿಯೋದು ಹೇಗೆ? ಸೊ ಈ ಥರ ತೋಟಗಳಾದರೆ ಬಯೋಚಾರ್ನ ಅವಶ್ಯಕತೆ ಇಲ್ಲ. ಸೊ ಇವಾಗ ಯಾಕೆಂತಂದರೆ ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ನಾವು ಪ್ರಿಸರ್ವ್ ಮಾಡ್ತಾ ಇರ್ತೀವಿ. ಸೊ ಬಯೋಚಾರು ಯಾರಾದರೂ ತರಕಾರಿ ಬೆಳೀತಾ ಇದ್ದರೆ ಅಲ್ಲಿ ಬೇಕಾಗ್ತದೆ. ಯಾಕೆಂತಂದರೆ ನಿಮಗೆ ಅಲ್ಲಿ ಮಲ್ಚಿಂಗ್ ಮಾಡಬೇಕು, ಅಷ್ಟು ನಿಮಗೆ ಸಾವಯವ ತ್ಯಾಜ್ಯದ ಅವೈಲಬಿಲಿಟಿ ಇರೋದಿಲ್ಲ ಆ ಸಮಯದಲ್ಲಿ. ನಿಮಗೆ ಒಂದು ಬಡ್ ರೈಸ್ ಮಾಡಿಬಿಟ್ಟು ಅಲ್ಲಿ ಕ್ಯಾರೆಟೋ ಅಥವಾ ಇನ್ನೊಂದು ಯಾವುದೋ ತರಕಾರಿನೋ ಯಾವುದೋ ಬೀನ್ಸೋ ಯಾವುದೋ ಬೆಳೆದಿರ್ತೀರಿ, ಟೊಮ್ಯಾಟೊ, ಇನ್ನು ಮಧ್ಯ ಫರೋಸ್ ಇರ್ತವೆ. ಆ ಫರೋಸ್ ಮಲ್ಚ್ ಮಾಡಬೇಕು. ನಿಮ್ಮಲ್ಲಿ ಅಷ್ಟು ಸಾವಯವ ತ್ಯಾಜ್ಯ ಇಲ್ಲ.
ಸೊ ಆವಾಗ ಏನು ಮಾಡ್ತೀರಾ, ಸಾವಯವ ತ್ಯಾಜ್ಯ ಇದ್ದು ಮಲ್ಚ್ ಮಾಡಿದ್ರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಸಮೃದ್ಧಿಯಾಗಿ ವೃದ್ಧಿ ಆಗ್ತಿರ್ತವೆ, ಅವುಗಳ ಕೆಲಸಗಳನ್ನ ಮಾಡ್ತಾ ಇರ್ತವೆ, ಅವುಗಳ ಪ್ರಯೋಜನವನ್ನು ಬೆಳೆಗೆ ಕೊಡ್ತಾ ಇರ್ತದೆ. ಸೊ ಅದನ್ನು ಕೊಡಬೇಕು ಅಂತಂದರೆ ಬಯೋಚಾರ್ ಹಾಕಿದರೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಸೊ ಎಲ್ಲವನ್ನು ಮಾಡಿ ಅಂತ ಅನ್ನೋದು ಹೇಳೋದು ತಪ್ಪಾಗ್ತದೆ. ಯಾರ ಕೈಲಿ ಒಂದು ಮಾಡುವಂತಹ ಸೌಲಭ್ಯ ಮತ್ತು ಆ ಶ್ರಮ ಹಾಕುವಷ್ಟು ಸಮಯ ಇದೆಯೋ ಅವ್ರು ಮಾಡ್ಬೋದು. ಯಾಕೆಂದರೆ ಬಯೋಚಾರ್ನ ಒಂದು ಪ್ರಿನ್ಸಿಪಲ್ ಏನು, ಅದರಲ್ಲಿ ಇರುವಂತಹ ರಂಧ್ರಗಳಲ್ಲಿ ಅದು ಸೂಕ್ಷ್ಮಾಣುಜೀವಿಗಳನ್ನ ಹಿಡಿದಿಟ್ಕೊಂಡಿರ್ತದೆ, ಮತ್ತೆ ತೇವಾಂಶನೂ ಸಹ ಹಿಡಿದಿಟ್ಕೊಂಡಿರ್ತದೆ. ಸೊ ಹಾಗಾಗಿ ನಾವು ಮತ್ತೆ ಅಲ್ಲಿ ಪದೇ ಪದೇ ನೀರನ್ನು ಕೊಡುವಂತಹ ಪ್ರಮೇಯ ಕಡಿಮೆ ಇರ್ತದೆ. ಸೊ ಮತ್ತೆ ಸೂಕ್ಷ್ಮಾಣುಜೀವಿಗಳು ಕಾನ್ಸ್ಟ್ಯಾಂಟ್ ಆಗಿ ಅಲ್ಲಿ ವೃದ್ಧಿಯಾಗುವಂಥ ಇದು ಸಂರಕ್ಷಿಸ್ತಾ ಇರ್ತದೆ ಬಯೋಚಾರ್. ತರಕಾರಿ ಬೆಳೆಯೋರಲ್ಲಿ ಹಾಕ್ಕೊಳ್ಳಿ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಮಲ್ಚಿಂಗ್ ಮಾಡೋದಕ್ಕೆ ಸಾವಯವ ತ್ಯಾಜ್ಯ ಸಿಗ್ತಾ ಇದೆ ಅಂತಂದರೆ ಸೊ ಅದು ಅವಶ್ಯಕತೆ ಇಲ್ಲ. ಸೊ ಈಗ ನಾನು ಇದೆಲ್ಲ ಈ ಪೀಠಿಗೆಗಳ ಮಧ್ಯದಲ್ಲಿ ಮೇನ್ ಕ್ವಶನಿಗೆ ಬರ್ತಾ ಇದ್ದೀನಿ. ಓಕೆ, ಇನ್ನು ಮುಂದೆ ನಾವು ಸೂಕ್ಷ್ಮಾಣುಜೀವಿಗಳ ಬಗ್ಗೆ ವೀಕ್ಷಕರೇ ನಾವು ಮಾತಾಡ್ತೀವಿ. ಓಕೆ, ಮೇನ್ ಕ್ವಶನ್ ಏನು ಅಂತ ಹೇಳಿದ್ರೆ, ಒಬ್ಬ ರೈತ ಸಾವಯವ ಅಥವಾ ಕೆಮಿಕಲ್ ಫಾರ್ಮಿಂಗ್ ಯಾವುದೋ ಒಂದನ್ನ ಮಾಡ್ತಾನೆ, ಆಯ್ತಾ? ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಒಂದು ಗೊಬ್ಬರ ಹಾಕಿದ ನಂತರ ಗಿಡ ಹೇಗೆ ಅದನ್ನ ತಗೊಳುತ್ತೆ, ಸಾವಯವದಲ್ಲಿ ಅದು ಹೇಗೆ ತಗೊಳುತ್ತೆ, ನ್ಯೂಟ್ರಿಯೆಂಟ್ಸ್ ಅಂತ ನಾವೇನು ಕರಿತೀವಿ, ಪೋಷಕಾಂಶಗಳನ್ನ ಅದು ಹೇಗೆ ಕರಿತೀವಿ. ಯಾಕಂದ್ರೆ ನಾವು ಕೆಮಿಕಲ್ ಅಲ್ಲಿ ಈ ಸೂಕ್ಷ್ಮಾಣುಜೀವಿಗಳ ಪಾತ್ರವನ್ನ ನಾವು ನೆಗ್ಲಿಜಿಬಲ್ ಆಗಿ ತೆಗೆದೇ ಬಿಡ್ತೀವಿ. ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗೋದಿಲ್ಲ. ಸೊ ಈ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇದೆಲ್ಲದೂ ನಾವು ಯೋಚನೆ ಮಾಡ್ತೀವಿ. ಸೊ ಈ ಮೇನ್ ಡಿಫ್ರೆನ್ಸು ಕೆಮಿಕಲ್ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಏನಿದೆ? ಅಪಾರ್ಟ್ ನಮ್ಮ ಯೂಸೇಜ್ ಬೇರೆ, ನಾವು ಯೂಸೇಜ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಗಿಡ ಕೆಮಿಕಲ್ ಫಾರ್ಮಿಂಗು ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಈ ಎರಡು ಫಾರ್ಮಿಂಗ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಪೋಷಕಾಂಶಗಳಿಗೆ? ರಿಯಾಕ್ಟ್ ಮಾಡುತ್ತೆ ಅಥವಾ ತಗೊಳುತ್ತೆ ಅಂತ. ಸೊ ತಗೊಳ್ಳೋದು ಎಲ್ಲ ಒಂದೇ ಫಾರ್ಮಲ್ಲಿ ಇರ್ತವೆ, ಎಲಿಮೆಂಟಲ್ ಫಾರ್ಮ್. ಅದು ರಾಸಾಯನಿಕದಿಂದ ಬರ್ಬೋದು ಅಥವಾ ಸಾವಯವದಿಂದ ಬರ್ಬೋದು. ಈಗ ಸಾರಜನಕವನ್ನು ತಗೊಳ್ಳೋದಾದ್ರೆ, ನೈಟ್ರೋಜನನ್ನು ತಗೊಳ್ಳೋದಾದ್ರೆ, ಸೊ ಯಾವುದೇ ಬೆಳೆ ಎಕ್ಸೆಪ್ಟ್ ಭತ್ತ ಒಂದನ್ನು ಬಿಟ್ಟು, ಯಾಕೆಂದರೆ ಅಲ್ಲಿ ಅನರೋಬಿಕ್ ಕಂಡೀಷನ್ ಇರುತ್ತೆ, ಅಲ್ಲಿ ಅಮೋನಿಕಲ್ ಫಾರ್ಮಲ್ಲಿ ತಗೊಳುತ್ತೆ. ಭತ್ತದಲ್ಲಿ ಅಲ್ಲಿ ನಾವು ಫ್ಲಡ್ ಮಾಡಿರೋದ್ರಿಂದ ಅಲ್ಲಿ ಗಾಳಿ ಆಮ್ಲಜನಕ ರಹಿತವಾಗಿ ಬೆಳೆಯೋದ್ರಿಂದ ಸೊ ಅಲ್ಲಿ ಅಮೋನಿಯಾ ಫಾರ್ಮಲ್ಲಿ ಇದು ತಗೊಳ್ಳೋದು. ಇಲ್ಲಿ ಏರಿಯಬಲ್ ಕಲ್ಟಿವೇಷನಲ್ಲಿ ಅಂದರೆ ನಾವು ಉಳುಮೆ ಮಾಡಿ ಏನು ರಾಸಾಯನಿಕಗಳನ್ನ ಹಾಕ್ತೀವಿ, ಸಾರಜನಕ ಬರೋದಾದ್ರೆ ನೈಟ್ರೇಟ್ ಫಾರ್ಮಲ್ಲಿ ತಗೋತವೆ, NO3 ಫಾರ್ಮಲ್ಲಿ. ಸೊ ನಾವು ಯೂರಿಯಾ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಸೊ ಯೂರಿಯಾ ಅದು ಹಾಫ್ ಅಮೋನಿಯಾ ಫಾರ್ಮಲ್ಲಿ ಇರುತ್ತೆ. ಅದು ಆ ಅಮೋನಿಯಾ ಮತ್ತೆ ಅದು ನೈಟ್ರೇಟ್ ಆಗಿ ಕನ್ವರ್ಟ್ ಆಗಬೇಕು. ಎರಡು ಬ್ಯಾಕ್ಟೀರಿಯಾಗಳು ಕೆಲಸ ಮಾಡ್ತವೆ ಅದು. ಸೊ ಯೂರಿಯಾ ನೈಟ್ರೇಟ್ ಆಗುತ್ತೆ, ನೈಟ್ರೈಟ್ ಆಗುತ್ತೆ ನೈಟ್ರೋಸೋಮೋನಾಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾಯಿಂದ. ಆಮೇಲೆ ನೈಟ್ರೋಬ್ಯಾಕ್ಟರ್ ಅನ್ನೋ ಇನ್ನೊಂದು ಬ್ಯಾಕ್ಟೀರಿಯಾದಿಂದ ನೈಟ್ರೈಟ್ ಇಂದ ನೈಟ್ರೇಟ್ ಆಗುತ್ತೆ, NO2 NO3. ಮತ್ತೆ ಆ ರಾಸಾಯನಿಕಗಳ ಮೇಲೆ ಸೂಕ್ಷ್ಮಾಣುಜೀವಿಗಳೇ ಕೆಲಸ ಮಾಡಬೇಕು. ಈ ಒಂದು ಹಂತ ನಾವು ಕೆಮಿಕಲ್ ಅಂದ್ರೆ ನಾವು ಯೂರಿಯಾ ಹಾಕಿದ್ರು ನಡೀತದೆ, ಆರ್ಗ್ಯಾನಿಕಲ್ಲೂ ಇದೇ ನಡೆಯುತ್ತೆ. ಆರ್ಗ್ಯಾನಿಕಲ್ಲೂ ಅದನ್ನೇ ಮಿನರಲೈಸೇಷನ್ ಅಂತ ಹೇಳೋದು. ಈಗ ನೈಟ್ರೋಜನ್ ಈಗ ಪ್ರೋಟೀನ್ ಫಾರ್ಮ್ ಅಲ್ಲಿ ಇರುತ್ತೆ ಫಸ್ಟ್. ಈಗ ಇದೊಂದು ಎಲೆಯನ್ನ ತಗೊಂಡ್ರೆ ಇದು ಟೀಕ್ ಎಲೆ, ಇದು ಕೂಡ ನೈಟ್ರೋಜನ್ ರಿಚ್. ಈ ಇದರಲ್ಲಿ ಪ್ರೋಟೀನ್ ಫಾರ್ಮ್ ಅಲ್ಲಿ ಇರುತ್ತೆ. ಆ ಪ್ರೋಟೀನ್ ಏನದು, ಇಟ್ಸ್ ಅಮೈನೋ ಆಸಿಡ್ಸ್. ಈಗ ಸ್ವಲ್ಪ ಅದೇ ಸೈನ್ಸ್ ಅಥವಾ ಬಯಾಲಜಿ ಬಯೋಕೆಮಿಸ್ಟ್ರಿ ಓದಿರೋರು ಗೊತ್ತಿರ್ತದೆ. ಇಟ್ಸ್ ಅ ಚೈನ್ ಆಫ್ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ಇಸ್ ನಥಿಂಗ್ ಬಟ್ ಅಗೇನ್ ನೈಟ್ರೋಜನ್. ಆ ನೈಟ್ರೋಜನ್ ಅದು ಆರ್ಗ್ಯಾನಿಕ್ ಫಾರ್ಮಲ್ಲಿ ಇರುವಂತಹ ನೈಟ್ರೋಜನ್ ಅಗೇನ್ ಮಿನರಲೈಸ್ ಆಗಬೇಕು. ಸೊ ಅದನ್ನ ಅಗೇನ್ ಸೂಕ್ಷ್ಮಾಣುಜೀವಿಗಳೇ ಮಾಡಬೇಕು. ಸೊ ಅಲ್ಲಿ ಕೂಡ ಅದನ್ನ ಮಾಡಾದ್ಮೇಲೆ ನೈಟ್ರೇಟ್ ಆಗಿ ಕನ್ವರ್ಟ್ ಆಗಿ ಬೆಳೆಗಳು ತಗೊಳ್ಳುವಂಥದ್ದು. ಗಿಡಗಳು ತಗೊಳ್ಳುವಂಥದ್ದು ಒಂದೇ ರೀತಿ. ಹೌದು, ಒಂದೇ ರೀತಿ. ಅದು ನಿಮಗೆ ರಾಸಾಯನಿಕ ಆಗಿರ್ಲಿ ಅಥವಾ ಸಾವಯವ ಆಗಿರ್ಲಿ, ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡಲೇಬೇಕು. ಈ ಸೂಕ್ಷ್ಮಾಣುಜೀವಿಗಳು ಈಗ ಹೆಚ್ಚಿನವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ರಾಸಾಯನಿಕ ಕೃಷಿ ಮಾಡಿದಾಗ ಸೂಕ್ಷ್ಮಾಣುಜೀವಿಗಳು ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಹೋಗ್ತವೆ ಅಂತ ಹೇಳ್ಬಿಟ್ಟು. ಅದು ಯಾಕೆ? ಸೊ ಯಾಕೆ ಅಂತಂದ್ರೆ ಇವಾಗ ಯೂರಿಯಾ ಹೇಳಿದೆ, ಅಮೋನಿಯಾವನ್ನ ಹೆಚ್ಚಿಗೆ ಬಿಡುಗಡೆ ಮಾಡಿಬಿಡ್ತದೆ.
ಸೊ ಹೆಚ್ಚಿನ ಅಮೋನಿಯಾ ಆದಾಗ ಸ್ವಲ್ಪ ಅಸಿಡಿಕ್ ಕೂಡ ಆಗ್ತದೆ. ಸೊ ಪಿ ಎಚ್ ಬದಲಾವಣೆ ಆಗ್ತದೆ ಮಣ್ಣಿನಲ್ಲಿ ರಾಸಾಯನಿಕವನ್ನ ಹಾಕಿದಾಗ. ಸೊ ಅದು ಸ್ವಲ್ಪ ಇದಕ್ಕೆ ಏನೋ ಏನ್ ಹೇಳ್ತೀವಿ ಡೆಟ್ರಿಮೆಂಟಲ್ ಇರುತ್ತೆ. ಕನ್ನಡದಲ್ಲಿ ಏನ್ ಹೇಳ್ಬೋದು, ಸಡನ್ ಆಗಿ ಸ್ವಲ್ಪ ಅದಕ್ಕೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಹೀಟನ್ನ ತಡ್ಕೊಳ್ಳೋದಕ್ಕಾಗಲ್ಲ ಸೂಕ್ಷ್ಮಾಣು ಜೀವಿಗಳು. ಸೊ ಹಾಗಾಗಿ ಅವುಗಳ ಸಂಖ್ಯೆ ಕಡಿಮೆ ಆಗುವಂಥದ್ದು ರಾಸಾಯನಿಕವನ್ನ ಹಾಕಿದಾಗ. ಸೊ ಅವೆಲ್ಲ ಕೆಮಿಕಲ್ ರಿಯಾಕ್ಷನ್ ಇಂದನೇ ಆಗೋದು. ಪಿ ಎಚ್ ಬದಲಾವಣೆಯಿಂದನೇ ಆ ಕೆಮಿಕಲ್ ರಿಯಾಕ್ಷನ್ ಆಗಿ ಮಣ್ಣಿನ ರಸಸಾರ ಏನಿರುತ್ತೆ ಅದು ಬದಲಾವಣೆ ಆದಾಗ ಅವುಗಳ ನಂಬರ್ ಡಿಕ್ಲೈನ್ ಆಗುತ್ತೆ. ನಂಬರು ಮತ್ತೆ ಡೈವರ್ಸಿಟಿ ಎರಡೂ ಕೂಡ. ನಾನು ಈ ಕ್ವಶನ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ವೀಕ್ಷಕರೇ, ಎಷ್ಟೋ ಜನ ರೈತರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಏನು ಅಂತ ಹೇಳಿದ್ರೆ, ಕೆಮಿಕಲ್ ಗೊಬ್ಬರ ಹಾಕಿದ ತಕ್ಷಣನೇ ಡೈರೆಕ್ಟ್ ಫುಡ್ಡನ್ನ ನಾವು ಕೊಡ್ತಾ ಇದ್ದೀವಿ, ಸಸ್ಯ ಹಂಗೆ ತಗೊಂಡ್ಬಿಡುತ್ತೆ. ಅದೇ ನಾವು ಆರ್ಗ್ಯಾನಿಕ್ ಗೊಬ್ಬರವನ್ನ ಕೊಟ್ಟಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ವರ್ಕ್ ಮಾಡಿ ಆ ನಂತರ ಅವು ಸಸ್ಯಗಳನ್ನ ಹಿಂಗ್ ತಗೊಳ್ತವೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡೋದಕ್ಕೆ ನಾನು ಈ ಕ್ವಶನ್ ಇಲ್ಲ ರಾಸಾಯನಿಕ ಹಾಕಿದ ಮೇಲೂ ಕೂಡ ಅದನ್ನ ಬೆಳೆ ತಗೊಳ್ಳುವಂತ ಫಾರ್ಮು ನೈಟ್ರೇಟ್ ಯಥೇಚ್ಛವಾಗಿ ಎಲ್ಲಾ ಬೆಳೆಗಳು ತಗೊಳ್ಳೋ ನೈಟ್ರೋಜನ್ ವಿಚಾರಕ್ಕೆ ಬರೋದಾದ್ರೆ, ಈವನ್ ರಂಜಕ ಮತ್ತೆ ಪೊಟ್ಯಾಶ್ ಕೂಡ ಬರೋದಾದ್ರೆ ಏನು ಫ್ರೀ ಫಾರ್ಮಲ್ಲಿ ಎಲಿಮೆಂಟಲ್ ಫಾರ್ಮಲ್ಲಿ ತಗೊಳ್ಳುವಂಥದ್ದು ಫಾಸ್ಫರಸ್ ಮತ್ತೆ ಪೊಟ್ಯಾಷನ್ನ. ಓಕೆ. ಸೊ ಮತ್ತೆ ಈ ಮಣ್ಣಿನ ರಸಸಾರದ ಮೇಲೆ ಅವುಗಳು ಫಿಕ್ಸ್ ಆಗ್ಬಿಡ್ತವೆ, ಅವುಗಳ ಒಂದು ಪರ್ಫಾರ್ಮೆನ್ಸ್ ಫಿಕ್ಸ್ ಆಗ್ಬಿಡ ಅಂದ್ರೆ ಮಣ್ಣಲ್ಲಿ ಏನಾಗ್ಬಿಡುತ್ತೆ, ಸ್ವಲ್ಪ ಸ್ಲೈಟ್ಲಿ ಅಸಿಡಿಕ್ ಇದ್ರೆ ಮಣ್ಣಿನಲ್ಲಿ ಐರನ್ ಮತ್ತೆ ಅಲ್ಯೂಮಿನಿಯಂ ಅಂಶ ಜಾಸ್ತಿ ಇರ್ತದೆ. ಈ ಫಾಸ್ಫರಸ್ ಟೆಂಡ್ಸ್ ಟು ಗೆಟ್ ರಿಯಾಕ್ಟ್ ವಿತ್ ಐರನ್ ಅಂಡ್ ಅಲ್ಯೂಮಿನಿಯಂ. ಅದು ಐರನ್ ಫಾಸ್ಫೇಟ್ ಆಗ್ಬಿಡುತ್ತೆ ಮತ್ತೆ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗ್ಬಿಡುತ್ತೆ. ಈ ರೂಪದಲ್ಲಿರುವಂತಹದನ್ನ ಬೆಳೆಗಳು ತಗೊಳ್ಳೋದಿಲ್ಲ. ಸೊ ಮತ್ತೆ ಅಲ್ಲಿ ಸೂಕ್ಷ್ಮಾಣುಗಳು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಬರೋ ಅವುಗಳ ಪಾತ್ರವನ್ನ ಮಾಡೋದು ಇಲ್ಲಿ. ದೇ ರಿಲೀಸಸ್ ಸಮ್ ವೀಕ್ ಆರ್ಗ್ಯಾನಿಕ್ ಆಸಿಡ್ಸ್, ಇವುಗಳಿಂದ ಬೇರ್ಪಡಿಸುತ್ತೆ. ಲಾಕ್ ಆಗಿರುತ್ತಲ್ಲ ರಂಜಕ ಮತ್ತೆ ಪೊಟ್ಯಾಶ್, ಅದನ್ನ ಐರನ್ ಇಂದ ಮತ್ತೆ ಅಲ್ಯೂಮಿನಿಯಂನಿಂದ ಬೇರ್ಪಡಿಸಿ PO4 ಫಾರ್ಮಲ್ ಏನಿರುತ್ತೆ ಅದನ್ನ ಬೇರುಗಳು ಅಪ್ಟೇಕ್ ತಗೊಳ್ಳುವಂತ ಸ್ಥಿತಿಗೆ ತಂದು ಇಡ್ತವೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ, ನಾವು ಒಂದು ಅತ್ಯುತ್ತಮವಾದಂತಹ ಬಯೋಡೈವರ್ಸಿಟಿನ ಕ್ರಿಯೇಟ್ ಮಾಡಿ ಆಮ್ಲೀಯತೆನ ಹೆಚ್ಚು ಕಮ್ಮಿ ಮಾಡ್ದಂಗೆ, ಹೌದು, ಪ್ರಿಸ್ಕ್ರೈಬ್ಡ್ ಆಗಿರುವಂತ ಕೆಮಿಕಲ್ ಗೊಬ್ಬರ ಕೊಟ್ಟರು ಕೂಡ ನಿಮ್ಮ ಭೂಮಿ ಸರಿ ಇರುತ್ತೆ. ಸರಿ ಇರುತ್ತೆ ಸರಿ ಇರುತ್ತೆ. ಆಮ್ಲೀಯತೆ ಇನ್ನೊಂದ್ಸರಿ ಕೇಳಿ ಕ್ವಶನ್. ನಾನು ಕೇಳ್ತಿರುವಂತದ್ದು, ಒಂದು ಅತ್ಯುತ್ತಮವಾದಂತಹ ಬಯೋಡೈವರ್ಸಿಟಿನ ಕ್ರಿಯೇಟ್ ಮಾಡಿ ಸೂಕ್ಷ್ಮಾಣು ಜೀವಿಗಳಿಗೆ. ಸೊ ಆ ನಂತರ ನಾವು ಆಮ್ಲೀಯತೆ ಭೂಮಿಯಲ್ಲಿ ಎಷ್ಟಿರಬೇಕು ಅಷ್ಟೇ ಇಟ್ಕೊಂಡು ಆ ಆಮ್ಲೀಯತೆಗೆ ಎಷ್ಟು ನಾವು ಕೆಮಿಕಲ್ ಗೊಬ್ಬರವನ್ನ ಹಾಕಬೇಕು ಅಷ್ಟನ್ನೇ ಹಾಕಿ, ಹೆಚ್ಚು ಕಮ್ಮಿ ಹಾಕಿ ಆಮ್ಲೀಯತೆನ ಮತ್ತೆ ಆಚೆ ಮಾಡೋ ಬದಲು ಕರೆಕ್ಟಾಗಿ ಹಾಕಿದಾಗ ಗಿಡದ ಪರ್ಫಾರ್ಮೆನ್ಸ್ ಈವನ್ ಕೆಮಿಕಲ್ ಗೊಬ್ಬರದಲ್ಲೂ ಕೂಡ ಸರಿ ಇರುತ್ತೆ. ಹೌದು, ಸರಿ ಇರುತ್ತೆ. ಬಟ್ ನಮ್ಮ ಈ ಲಾಲಸೆ ಏನಿದೆ, ನಮ್ಮ ಆಸೆ ಏನಿದೆ, ಹೆಚ್ಚು ಬೆಳಿಬೇಕು, ಹೆಚ್ಚು ನಾವು ದುಡಿಬೇಕು ಅಂತ ಹೇಳ್ಬಿಟ್ಟು ನಾವೇನು ಹೆಚ್ಚೆಚ್ಚು ಹಾಕ್ತಾ ಇದೀವಿ, ಅದರಿಂದ ಈ ಒಂದು ಬಯೋಡೈವರ್ಸಿಟಿ ಹಾಳಾಗ್ತಾ ಇರೋದು. ಹೌದು, ಅದರಿಂದ ನಮ್ಮಲ್ಲಿ ಹಾಳಾಗ್ತಾ ಇದೆ. ಹೌದು. ಅಂದ್ರೆ ವಿವೇಚನಾಯುಕ್ತವಾಗಿ ನಾವು ಬಳಸಿದ್ರೆ ಹೌದು, ಅದು ಕೂಡ ನಮಗೆ ಒಂದು ಅತ್ಯುತ್ತಮವಾದಂತಹ ಇದು. ರಾಸಾಯನಿಕವನ್ನ ಹಾಕಿದ್ರೆ ಅಟ್ ಎನಿ ಟೈಮ್ ಸ್ವಲ್ಪ ಬ್ಯಾಕ್ಟೀರಿಯಲ್ ಡೆನ್ಸಿಟಿ ಮತ್ತೆ ಡೈವರ್ಸಿಟಿ ಎರಡೂ ಅಫೆಕ್ಟ್ ಆಗುತ್ತೆ ರಾಸಾಯನಿಕ. ಯಾಕೆಂದ್ರೆ ಅವುಗಳಿಂದ ಆಮ್ಲೀಯತೆ ಬಿಡುಗಡೆ ಆಗುತ್ತೆ. ನಾವು ಹಾಕುವಂಥ ಸಮಯದಲ್ಲಿ pH ಎಲ್ಲ ಕರೆಕ್ಟ್ ಇರ್ತದೆ, ರಸಸಾರ ಎಲ್ಲ ಕರೆಕ್ಟ್ ಇರ್ತದೆ. ಹಾಕಿದ ನಂತರ ಮತ್ತೆ ಅದು ಬದಲಾವಣೆ ಆಗ್ತದೆ. ಸೊ ಅದು ಯಾವಾಗ ಮತ್ತೆ ಕರೆಕ್ಟ್ ಆಗೋದು ಯಾವಾಗ ಅಂತಂದರೆ, ಮತ್ತೆ ಸಾವಯವ ತ್ಯಾಜ್ಯ ಇದ್ದು ಅಲ್ಲೇ ಅದು ಆಗ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಾವು ಅದು ರಾಸಾಯನಿಕವನ್ನು ಕೊಟ್ಟರೆ ಖಂಡಿತವಾಗಿ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಆ pH ಮತ್ತೆ ಅದು ಅಸಿಡಿಕ್ ಹೋಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಹೌದು. ಈಗ ನಾವು ಸಾವಯವ ವಿಧಾನದಲ್ಲಿ ನಾವು ಯಾವ್ದಾವ್ದು ಕಲ್ಚರ್ಗಳು, ಈ ಜೀವಾಮೃತ, ಅದು ಇದು ಏನೇನೋ ಮಾಡ್ತಿದೀವಿ ನಾವೀಗ. ಇದನ್ನೆಲ್ಲ ಸೇರಿಸ್ಬಿಟ್ಟು ಭೂಮಿಯನ್ನ ಸರಿ ಮಾಡುವಂತ ಕೆಲ್ಸಕ್ಕೆ ನಾವು ಇಳಿತೀವಿ. ಆ ಒಂದು ಹಂತದಲ್ಲಿ ಈ ಭೂಮಿಯ ಆಮ್ಲೀಯತೆ, ರಸಸಾರ ಏನ್ ಕರಿತೀವಲ್ಲ, ಅದು ವೇರಿ ಆಗೋದಿಲ್ವಾ?
ಯಾವುದು ಈ ಜೀವಾಮೃತ ಮತ್ತು ಬೇರೆ ನಾವು ಕಲ್ಚರ್ಗಳನ್ನ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ನಮ್ಮ ಭೂಮಿಗೆ. ಫಸ್ಟ್ ಆಫ್ ಆಲ್ ನಾನು ತಿಳಿದ ಮಟ್ಟಿಗೆ ಏನು ಅಂತ ಹೇಳಿದ್ರೆ, ಅದನ್ನೆಲ್ಲದನ್ನು ನಾವು ಸೇರಿಸುವಂತಹ ಒಂದು ಕ್ರಿಯೆ ಯಾಕೆ ಅಂತ ಹೇಳಿದ್ರೆ, ನಮ್ಮ ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ವೃದ್ಧಿಸ್ಬೇಕು. ಹೌದು, ಕಡಿಮೆ ಇದೆ, ಅದನ್ನ ವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಡೀಪ್ ಬರ್ತೀವಿ. ಸೊ ಆ ಒಂದು ಹಂತದಲ್ಲಿ ಈ ರಾಸಾಯನಿಕ ನಾನು ಕ್ವೆಶನ್ ಕೇಳಿದಕ್ಕೆ ನಾನು ಕೇಳ್ತಿರುವಂಥದ್ದು, ಆ ಒಂದು ಹಂತದಲ್ಲಿ ನಿಮ್ಮ ರಸಸಾರ ಏನು ಚೇಂಜ್ ಆಗೋದಿಲ್ವಾ ನಿಮ್ಮ ಭೂಮಿಯಲ್ಲಿ? ಏನು ಆಗೋದಿಲ್ಲ. ಅಂದ್ರೆ ಸಾವಯವ ತ್ಯಾಜ್ಯ ನಾವು ಮೇಲಿಂದ ಮೇಲೆ ಕೊಡ್ತಾ ಇದ್ರೆ ಅದೇನು ಬದಲಾಗೋದಿಲ್ಲ. ಯಾಕಂದ್ರೆ ಹೆಚ್ಚಿನ ಭಾಗದಲ್ಲಿ ರಾಸಾಯನಿಕ ಅಂದ್ರೆ ಸಾವಯವ ಒಳಸುರಿ ಅಂತ ಏನ್ ಕರಿತೀವಿ, ಒಳಸುರಿಗಳಾಗಿರ್ಬೋದು ಅಥವಾ ನಮ್ಮ ಇದಾಗಿರ್ಬೋದು, ಯಾವುದು ಕಲ್ಚರ್ಗಳಾಗಿರ್ಬೋದು, ಅದನ್ನ ಕೊಡುವಂತ ಸಮಯದಲ್ಲಿ ಯಾರು ಕೂಡ pH ಬಗ್ಗೆ ಅಷ್ಟೊಂದಾಗಿ ಯೋಚನೆ ಮಾಡೋದಿಲ್ಲ. ಸೊ ಆ ಹಂತದಲ್ಲಿ ಸಾವಯವ ಕೃಷಿಯಲ್ಲಿ pH ಅನ್ನೋ ಒಂದು ಮ್ಯಾಟ್ರು ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾ ನಾವು? ಏನು ಬೇಕಾಗಿಲ್ಲ. ಸೊ ಅದನ್ನೇ ಈಗ ಒಬ್ಬರು ರೈತರು ಫೋನ್ ಮಾಡಿದ್ರು, ಅವ್ರದ್ದು pH 7.95 ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ಲೈಟ್ಲಿ ಆಲ್ಕಲೈನ್ ಇದೆ, ಸ್ಲೈಟ್ಲಿ ಆಲ್ಕಲೈನ್ ಇದೆ. ಏನು ಮಾಡಬೇಕು ಅಂತ ಅಂದರು. ಏನೂ ಇಲ್ಲ, ಸಾವಯವ ತ್ಯಾಜ್ಯವನ್ನು ಹಾಕ್ತಾ ಹೋಗಿ. ಸೊ ಅದು ಏನು ಇವೆಲ್ಲ ವೀಕ್ ಆರ್ಗ್ಯಾನಿಕ್ ಆ್ಯಸಿಡ್ಸ್ನ ಬಿಡುಗಡೆ ಮಾಡ್ತಿರ್ತವೆ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣುಜೀವಿಗಳು. ಅದನ್ನು ಸ್ಲೈಟ್ಲಿ ನ್ಯೂಟ್ರಲ್ಗೆ ತರ್ತಾವೆ, ಅಂದರೆ ಕ್ರಮೇಣವಾಗಿ ತರ್ತವೆ ಅವು. ಸೊ ಹಾಕ್ತಾ ಇರಬೇಕು. ಅಂದರೆ ಏನಿಲ್ಲ, ಇವಾಗ ಇಲ್ಲಿ ಬಿದ್ದಿರೋ, ಈಗ ನೋಡಿ ಸುತ್ತ ತೇಗಿನ ಮರ ಇದೆ ಇಲ್ಲಿ, ಅದ್ರದ್ದು ಲೀಫ್ ಲಿಟ್ಟರೇ ಸಾಕು, ಎಲೆಗಳೇ ಉದುರಿ ಅದು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸಾವಯವ ತ್ಯಾಜ್ಯ. ಮತ್ತು ಈ ತೆಂಗಿನ ಗರಿಗಳು, ಮತ್ತು ಇಲ್ಲೇ ಬೆಳೆದು ಸಾಯ್ತಾ ಇರುವಂಥ ಕಳೆಗಳು. ಸೊ ಇವುಗಳೆಲ್ಲ ಅವುಗಳಿಗೆ ಕೊಡ್ತಾ ಇರ್ತವೆ. ಸೊ ಈಗ ನಾವು ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಒಂದೊಂದೇ ಟಾಪಿಕ್ಗಳನ್ನ ಇದು ಮಾಡ್ತಾ ಹೋಗುವ. ಯಾಕಂತ ಹೇಳಿದ್ರೆ ನಾವು ವೀಕ್ಷಕರೇ, ನಿಮಗೆ ಗೊತ್ತಿದ್ದಂತೆ ನಾವು ಈ ರಾಸಾಯನಿಕ ಕೃಷಿ ಬಗ್ಗೆ ನಾವು ಹೆಚ್ಚಾಗಿ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸಾವಯವ ಕೃಷಿ ಬಗ್ಗೆನೇ ನಾವು ತುಂಬಾ ಕನೆಕ್ಟೆಡ್ ಆಗಿರುವಂಥದ್ದು. ಸಾವಯವ ಕೃಷಿಯಲ್ಲಿ ಯಾವ್ಯಾವುದನ್ನ ಮಾಡಬೇಕು, ಯಾವ್ದಾವ್ದನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತುಕತೆ ಸ್ಟಾರ್ಟ್ ಆಯ್ತು ಈಗಾಗಲೇ. ಸೊ ಅದನ್ನ ನಾವು ಮುಂದಿನ ಹಂತಕ್ಕೆ ನಾವು ಈಗ ತಗೊಂಡು ಹೋಗ್ತಾ ಇದ್ದೀವಿ. ಮೂಲವಾಗಿ ನಾನು ನಿಮ್ಮ ಹತ್ರನೇ ಯಾಕೆ ಕೇಳಬೇಕು ಅಂತ ಹೇಳಿದ್ರೆ, ನೀವು ಮೈಕ್ರೋಬಯಾಲಜಿ ಬಗ್ಗೆ ಹೆಚ್ಚಿನ ಒಂದು ಸ್ಟಡಿಯನ್ನು ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಒಂದು ಇನ್ನಷ್ಟು ನನಗೆ ಮತ್ತೆ ನನ್ನ ವೀಕ್ಷಕರಿಗೂ ಕೂಡ ಒಂದು ಇನ್ನಷ್ಟು ವಿಚಾರಗಳು ಬೇಕು. ಏನು ಅಂತ ಹೇಳಿದ್ರೆ, ಈಗ ಸಾವಯವ ಕೃಷಿಯಲ್ಲಿ ನಾವು ಅವಶ್ಯಕವಾಗಿ ಸಾವಯವ ಕೃಷಿಯನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದಿಷ್ಟು ಅಂತ ನಮಗೆ ಕಲ್ಚರ್ಗಳಾಗಿರ್ಬೋದು ಅದೆಲ್ಲದೂ ಬೇಕು. ಅದೆಲ್ಲ ಒಂದು ಸೈಡಿಗೆ ಇಟ್ಕೊಡೋದಾದ್ರೆ, ಈ ಸೂಕ್ಷ್ಮಾಣುಜೀವಿಗಳು ಮತ್ತೆ ಗಿಡಗಳ ಒಂದು ಬಂಧ ಅದು ಯಾವ ರೀತಿ ನಾವು ನೋಡ್ಬೋದು? ಯಾಕಂತ ಹೇಳಿದ್ರೆ, ಯಾವ್ಯಾವ ಸೂಕ್ಷ್ಮಾಣುಗಳು ಯಾವ್ಯಾವ ನ್ಯೂಟ್ರಿಷನ್ಗಳನ್ನ ಗಿಡಗಳಿಗೆ ಒದಗಿಸೋದಿಕ್ಕೆ ನಮ್ಮ ಭೂಮಿಯಲ್ಲಿ ಕಾರ್ಯಪ್ರವೃತ್ತವಾಗಿದ್ದಾವೆ ಅನ್ನೋ ಒಂದು ಮಾಹಿತಿ ಸಿಕ್ಕರೆ, ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ನಾವು ಇನ್ನಷ್ಟು ಡಿಸ್ಕಷನ್ಗಳನ್ನ, ಇನ್ನಷ್ಟು ಮಾತುಕತೆಗಳನ್ನ ಆಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಎಸೆನ್ಷಿಯಲ್ ಆಗಿ ನಮ್ಮ ಭೂಮಿಯಲ್ಲಿ ಇರುವಂತಹ ಸೂಕ್ಷ್ಮಾಣುಜೀವಿಗಳು ಯಾವುವು, ಯಾವ ನ್ಯೂಟ್ರಿಷನ್ನ ಕರಗಿಸ್ಬಿಟ್ಟು ಯಾವ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ಅವು ಗಿಡಗಳಿಗೆ ಕೊಡ್ತಾ ಇದ್ದಾವೆ. ಸೊ ಎಸೆನ್ಷಿಯಲ್ ಆಗಿ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಇದ್ರ ಬಗ್ಗೆ ಎಲ್ಲೂ ಅಷ್ಟಾಗಿ ಮಾತಾಡ್ತಾ ಇಲ್ಲ. ಅಂದರೆ ಇವನ್ ಕೃಷಿ ಇಲಾಖೆಯಿಂದನೂ ಸಹ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ರೈತರಿಗೆ ಕೊಡ್ತಾ ಇಲ್ಲ. ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್, ಎಲ್ಲರೂ ರೈಸೋಬಿಯಂ ಬಗ್ಗೆ ಮಾತಾಡ್ತೀವಿ. ಸೊ ಇಲ್ಲೆಲ್ಲೂ ನಾನೆಲ್ಲೂ ಈಗ ಇಲ್ಲಿ ಬರೀ ಕಳೆಗಳೇ ಬೆಳೆದಿದೆ. ಸೊ ಮತ್ತೆ ನನಗೆ ಇಲ್ಲಿ ನೈಟ್ರೋಜನ್ ಬೇಕು. ಈಗ ತೆಂಗಿನ ಮರಗಳಿಗೆ ನೈಟ್ರೋಜನ್ ಅದು ಮೇಜರ್ ನ್ಯೂಟ್ರಿಯೆಂಟ್, ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ NPK. ಸೊ ಅದರಲ್ಲಿ ಮೊದಲನೇದೇ ನೈಟ್ರೋಜನ್ ಹೇಗೆ ಈಗ ಈ ಭೂಮಿಗೆ ಒದಗಿಸ್ಕೊಡ್ತಾ ಇರೋದು, ಒಂದು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಈಗ ನಾನು ಹೇಳಿದ್ನಲ್ಲ, ನಮ್ಮ ಇದೇ ಊರು ನಂದು, ನಮ್ಮ ಚಿಕ್ಕಪ್ಪ ಅವರೆಲ್ಲ ಇಲ್ಲೇ ಮೂಲಭೂತ ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಈ ತೋಟಕ್ಕೆ ಸಾರಜನಕವನ್ನು ನಾನು ಅವರು ಗಂಜಲವನ್ನು ಚರಂಡಿಗೆ ಬಿಟ್ಟಿದ್ದಾರೆ ಕೊಟ್ಟಿಗೆಯಿಂದ. ಅವ್ರಿನ್ನ ಆಕಳು ಹಸುಗಳನ್ನೆಲ್ಲ ಸಾಕ್ತಾ ಇದ್ದಾರೆ, ಕೊಟ್ಟಿಗೆಗೆ ಬಿಟ್ಟಿದ್ದಾರೆ. ನಾನು ಅದನ್ನು ಆ ಪೈಪ್ಲೈನ್ನ ಕಿತ್ತು ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆ ಕಲೆಕ್ಟ್ ಆದಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಡ್ರಮ್ ಇಟ್ಟಿದ್ದೀನಿ. ಅವ್ರಿಗೆ ನನಗೆ ಒಂದು ಫೇವರ್ ಮಾಡೋಕ್ಕೆ ಹೇಳಿದ್ದೀನಿ.
ಸೊ ಅದನ್ನು ಪಾತ್ರೆ ತುಂಬಿದ ಮೇಲೆ ಆ ಡ್ರಮ್ಗೆ ಹಾಕಿಬಿಡಿ. ನಾನು 15 ದಿವಸಕ್ಕೊಂದ್ಸರಿ ಬಂದಾಗ ಅದನ್ನು ತೊಗೊಂಬಂದು ಇಲ್ಲಿ ಡೈಲ್ಯೂಟ್ ಮಾಡಿ 1:10 1 ಲೀಟ್ರ್ ಗಂಜಲ ಮತ್ತು 10 ಲೀಟ್ರ್ ನೀರು ಅದನ್ನು ಡೈಲ್ಯೂಟ್ ಮಾಡಿ ನಾನು ಇವುಗಳ ಸುತ್ತ ಹಾಕ್ತೀನಿ, ಗಿಡಗಳ ಸುತ್ತ ಹಾಕ್ತೀನಿ. ಅದು ನೈಟ್ರೋಜನನ್ನು ಒದಗಿಸುತ್ತೆ. ಅದು ಬಿಟ್ಟು ಈಗ ನಮ್ಮ ಗಾಳಿಯಲ್ಲಿ 71% ಸಾರಜನಕ ಇದೆ, ನೈಟ್ರೋಜನ್ ಇದೆ. ಸೊ ಅದನ್ನ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಫಿಕ್ಸ್ ಮಾಡ್ತಾ ಇದ್ದಾವೆ. ಅದು ಹೇಗೆ? ಅವುಗಳು ಅಸಿಟೋಬ್ಯಾಕ್ಟರ್ ಅಂತ ಇದೆ, ಅಜೋಸ್ಪೈರಿಲಮ್ ಅಂತಿದೆ, ಬೈರಿಂಕಿಯಾ ಅಂತಿದೆ, ಅಸಿಟೋಬ್ಯಾಕ್ಟರ್ ಅಂತ ಇದೆ. ಈ ಬ್ಯಾಕ್ಟೀರಿಯಾಗಳು ಅವುಗಳಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಜೀನ್ಸ್ ಇದೆ, ನೈಟ್ರೇಸ್ ಅನ್ನೋ ಒಂದು ಎನ್ಸೈಮ್ಸ್ ಇದೆ, ಕಿಣ್ವಗಳು. ಸೊ ಅವುಗಳನ್ನು ಬಳಸ್ಕೊಂಡು ತಮಗೆ ಆ್ಯಕ್ಚುಲಿ ಅವು ಮಣ್ಣಿಗೆ ಮಾಡ್ತಾ ಇಲ್ಲ, ತಮಗೆ ಮಾಡ್ಕೋತಾ ಇದ್ದಾವೆ. ಆ ಕೋಶಗಳು ಸತ್ತಾಗ, ಆ ಬ್ಯಾಕ್ಟೀರಿಯಾಗಳು ಸತ್ತಾಗ ಅವುಗಳ ಬ್ಯಾಕ್ಟೀರಿಯಾ ಬಾಡಿಯಿಂದ ಸಾರಜನಕ ರಿಲೀಸ್ ಆಗ್ತದೆ. ಆ ಬ್ಯಾಕ್ಟೀರಿಯಾಗಳು ನಾರ್ಮಲಿ ಎಲ್ಲಿರ್ತವೆ? ಮಣ್ಣಿನಲ್ಲಿ ಇರ್ತವೆ, ನೈಸರ್ಗಿಕವಾಗಿ ಇರ್ತವೆ, ಮಣ್ಣಿನಲ್ಲೇ ಇರ್ತವೆ. ವಾತಾವರಣದಿಂದ ಸಾರಜನಕವನ್ನ ಅದು ತಗೊಳುತ್ತೆ. ಹೌದು, ಅದು ಸತ್ತಾಗ ಮಣ್ಣಿಗೆ ಸಾವಯವ ಫಾರ್ಮ್ ಅಲ್ಲಿ, ಆರ್ಗ್ಯಾನಿಕ್ ನೈಟ್ರೋಜನ್ ಫಾರ್ಮ್ ಅಲ್ಲಿ ಸೇರ್ತದೆ. ಪ್ರೋಟೀನು, ಅಮೈನೋ ಆಸಿಡ್ಸ್ ಈ ತರ ರಿಲೀಸ್ ಆಗ್ತದೆ. ಮತ್ತೆ ಅದು ಮಿನರಲೈಸ್ ಆಗಬೇಕು. ಸೊ ಈ ರೀತಿ ಅದಕ್ಕೆ ಹಾಗಾಗಿ ಅದನ್ನ ಡೆವಲಪ್ ಮಾಡೋದು ಹೇಗೆ ಅಂತಂದ್ರೆ ಮುಚ್ಚಳಿಕೆ ಬಹಳ ಮುಖ್ಯವಾಗಿ. ಒಂದು ಹದವಾದ ತೇವಾಂಶವನ್ನು ನಮ್ಮ ತೋಟದಲ್ಲಿ ಕಾಪಾಡ್ಕೊಳ್ಳೋದು, ಮತ್ತು ಮಲ್ಚಿಂಗ್ ಬಹಳ ಮುಖ್ಯ. ಸೊ ಎಲ್ರಿಗೂ ಈಗ ನೋಡಿ, ಇಲ್ಲಿ ಪ್ರಕಾಶವಾದಂತಹ ಬಿಸಿಲು ಇಲ್ಲಿ ಬೀಳ್ತಾ ಇದೆ. ಸೊ ನಮಗೆ ಈಗ ಮೈಕೈ ಸುಡ್ತಾ ಇದೆ. ಸೊ ಇಷ್ಟೇ ಶಾಖ ಮಣ್ಣಿಗೆ ಬಿದ್ದರೆ, ತೆರೆದ ಮಣ್ಣಿಗೆ ಬಿದ್ದರೆ ಆ ಸೂಕ್ಷ್ಮಾಣು ಜೀವಿಗಳು ಬದುಕುಳಿಯೋದಿಲ್ಲ. ಸೊ ಅಷ್ಟು ಕನಿಷ್ಠ ಜ್ಞಾನವನ್ನು ನಾವೆಲ್ಲರೂ ಇರಲೇಬೇಕು. ಸೊ ಮಣ್ಣು ಈ ಸೂರ್ಯನ ಶಾಖಕ್ಕೆ ಮತ್ತು ಈ ವಿಕಿರಣಗಳಿಗೆ, ಅದೆಲ್ಲ UV ರೇಸು, ಇಟ್ಸ್ ಲೈಕ್ ಅಗೈನ್ ಸ್ಟೆರಲೈಸಿಂಗ್ ದ ಸಾಯಿಲ್. ಸೊ ಹಾಗಾಗಿ ಮಣ್ಣನ್ನು ಈ ಸೂರ್ಯನ ಶಾಖದಿಂದ ಮತ್ತು ವಿಕಿರಣಗಳಿಂದ ಕಾಪಾಡ್ಕೋಬೇಕಂತಂದರೆ ಮಲ್ಚಿಂಗ್ ಮಾಡಲೇಬೇಕು. ಅವು ಆ ಹಂತದಲ್ಲಿ ಸಾಯ್ತವ ಅಥವಾ ಡಾರ್ಮೆಟರಿ ಸ್ಟೇಟಿಗೆ ಹೋಗ್ತವ? ತೇವಾಂಶ ಇದ್ದರೆ ಆಕ್ಟಿವ್ ಆಗಿರ್ತವೆ. ಮಲ್ಚಿಂಗ್ ಮಾಡಿದರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತವೆ. ಸೊ ಅವುಗಳು ನಿದ್ರಾವಸ್ಥೆಗೆ ಹೋಗೋದು ತೇವಾಂಶ ಇಲ್ಲದೆ ಇದ್ದಾಗ, ಈ ರೀತಿ ಬಿಸಿಲು ಬಿದ್ದಾಗ. ಸೊ ಸಂಪೂರ್ಣವಾಗಿ ಮಣ್ಣನ್ನು ತೆರೆದೀಗ ಎಷ್ಟೋ ತೋಟಗಳೆಲ್ಲ ಉಳುಮೆ, ಈಗ ಪಕ್ಕದ ತೋಟ ಬೆಳಿಗ್ಗೆ ತೋರಿಸಿದ್ನಲ್ಲ ನಿಮಗೆ, ಉಳುಮೆ ಮಾಡಿದ್ದಾರೆ. ಸೊ ಇಟ್ ಈಸ್ ಎಕ್ಸ್ಪೋಸ್ ಟು ಏರು, ಸನ್ಲೈಟು, ಹೀಟು ಎಲ್ಲದಕ್ಕೂ ಅದು ಎಕ್ಸ್ಪೋಸ್ ಆಗಿದೆ. ಸೊ ಅಲ್ಲಿ ಇರುವಂತಹ ಡೆನ್ಸಿಟಿ ಮತ್ತು ಡೈವರ್ಸಿಟಿ ಎರಡೂ ಕಡಿಮೆ ಆಗ್ತದೆ. ಹಾಗಾಗಿ ಮಲ್ಚಿಂಗ್ ಬಹಳ ಮುಖ್ಯ. ಯಾವುದೇ ಕೃಷಿಯಲ್ಲ, ನಾವು ಸಂರಕ್ಷಣೆ ಕೃಷಿ ಅಂತಲೇ ಅಲ್ಲ, ನೀವು ಸಾವಯವದಲ್ಲಿ. ಹಾಗಾಗಿ ಈವನ್ ಎಲ್ರಿಗೂ ಗೊತ್ತಿದೆ, ಈಗ ಒಂದು ಮಣ್ಣನ್ನು ಇಂತಿಷ್ಟು ಸಮಯ ಎಕ್ಸ್ಪೋಸ್ ಮಾಡಿ ಅದನ್ನು ರಿಸರ್ಚ್ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಸೊ ಇಂತಿಷ್ಟು ಸಮಯ ಈ ಸೂರ್ಯನ ಶಾಖಕ್ಕೆ ಎಕ್ಸ್ಪೋಸ್ ಮಾಡಿ ಅದರಲ್ಲಿ ಇರುವಂತಹ ಮೈಕ್ರೋಬಿಯಲ್ ಡೆನ್ಸಿಟಿಯನ್ನು ಸ್ಟಡಿ ಮಾಡಿದ್ದಾರೆ. ಮತ್ತು ಇನ್ನೂ ಹೆಚ್ಚೊತ್ತು ಎಕ್ಸ್ಪೋಸ್ ಮಾಡಿ ಅದರದ್ದು ಡೆನ್ಸಿಟಿಯನ್ನು ಸ್ಟಡಿ ಮಾಡಿದ್ದಾರೆ. ಅದು ಕ್ಷೀಣಿಸ್ತಾನೇ ಹೋಗ್ತಿದೆ. ನಾವು ಆ ಮಣ್ಣನ್ನು ಹೆಚ್ಚಿನ ಸಮಯ ಸೂರ್ಯನ ಶಾಖಕ್ಕೆ ಎಕ್ಸ್ಪೋಸ್ ಮಾಡಿ ಅದರಲ್ಲಿರುವಂತಹ ಡೆನ್ಸಿಟಿಯನ್ನು ಪ್ಲೇಟಿಂಗ್ ಮಾಡಿ ನೋಡಿದಾಗ ಲ್ಯಾಬ್ನಲ್ಲಿ ಅದು ಕ್ಷೀಣಿಸಿದೆ ಅದು. ಸೊ ಈವನ್ ಕೊಟ್ಟಿಗೆ ಗೊಬ್ಬರ ಕೂಡ ಅಷ್ಟೇ. ನಾವು ಕೊಟ್ಟಿಗೆ ಗೊಬ್ಬರ ಈಗ ಏನು ತರ್ತೀವಿ ಅದನ್ನೇ ನಾರಾಯಣ ರೆಡ್ಡಿ ಅವರು ಹೇಳ್ತಾ ಇದ್ದಿದ್ದು. ಸೊ ಕೊಟ್ಟಿಗೆ ಗೊಬ್ಬರ ನಾವು ಫಸ್ಟ್ ಆಫ್ ಆಲ್ ಮಾಡುವಂಥ ವಿಧಾನ ಕೂಡ ವೈಜ್ಞಾನಿಕವಾಗಿಲ್ಲ. ಅದು ಏನು ತಿಪ್ಪೆ ಗೊಬ್ಬರ ರೋಡ್ ಸೈಡ್ನಲ್ಲೆಲ್ಲ ಹಾಕಿರುವಂಥದ್ದು. ಸೊ ಮಳೆ ಬಿದ್ದಾಗ ಅದರಲ್ಲಿರುವಂಥ ಸಾರ ಎಲ್ಲ ಕೆಳಗಿಳಿದು ರಸ್ತೆಯಲ್ಲಿ ಹರಿತಾ ಇರ್ತದೆ, ಹೋಗಿರ್ತದೆ. ಅದನ್ನು ತೊಗೊಂಬಂದ್ಬಿಟ್ಟು ಎತ್ತಿನ ಗಾಡಿಯಲ್ಲೋ ಟ್ರ್ಯಾಕ್ಟರ್ಲೋ ತೊಗೊಂಬಂದು ಇಲ್ಲಿ ನಾವು ಗುಡ್ಡೆ ಹಾಕ್ತೀವಿ, ಅಲ್ಲಿ ಒಂದು 10 ಕಡೆ ಹಾಕ್ತೀವಿ. ಅದು ಸೂರ್ಯನ ಬಿಸಿಲಿಗೆ ಕಾಯ್ತದೆ. ಸೊ ಅಲ್ಲಿ ಮತ್ತೆ ನಾವು ಹಾಕುವಂಥದ್ದು ಇನ್ನೇನು ಇಲ್ಲ, ಬರೀ ಡಸ್ಟ್ ಅಂತಲೇ ಹೇಳ್ತಾ ಇದ್ದಿದ್ದು ಅವರು. ಸೊ ಹಾಗಾಗಿ ಇವನ್ ಅಂತಹ ರೈತರಿಗೂ ಕೂಡ ನಾವು ಸಾಧ್ಯವಾದರೆ, ನಮ್ಮ ಮೂಲಭೂತ ರೈತರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಅಲ್ಲೂ ಕೂಡ ನಮ್ಮಲ್ಲಿ ಈ ಭತ್ತದ ಹುಲ್ಲು ಸಿಗ್ತದೆ, ಭತ್ತದ ಹುಲ್ಲು ಮಾರಾಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲೆಲ್ಲ ಇಲ್ಲಿ ಕೇರಳದವ್ರು ಬಂದು ತಗೊಂಡು ಹೋಗೋರು ಭತ್ತದ ಹುಲ್ಲು. ಈಗ ಇಲ್ಲಿ ಮೋಸ್ಟ್ಲಿ ಟಿ ನರಸೀಪುರ ಆ ಕಡೆಯಿಂದನೇ ತಗೊಂಡು ಹೋಗ್ತಾ ಇರ್ಬೋದೇನೋ, ಈ ಕಡೆ ಬರ್ತಾ ಇಲ್ಲ, ಭತ್ತದ ಹುಲ್ಲು ಮಾರಾಟ ಆಗ್ತಾ ಇಲ್ಲ. ಕೆಲವ್ರು ಯಾರು ರಾಸುಗಳು ಇಲ್ಲದೆ ಇರೋರು. ಸೊ ಆ ಮನೆ ಅಲ್ಲೇ ಎಲ್ಲೋ ಒಂದು ಕಡೆ ಗುಡ್ಡೆ ಹಾಕಿ ಇಟ್ಕೊಂಡಿರೋ ಬದಲು ಅಂತಹ ಹುಲ್ಲನ್ನು ತೆಗೆದು ಇಲ್ಲಿ ನಾವು ಗುಡ್ಡೆ ಹಾಕ್ತೀವಲ್ಲ, ಅದ್ರ ಮೇಲ್ಗಡೆ ಹಾಕಬೇಕು, ಮಲ್ಚಿಂಗ್ ಮಾಡಬೇಕು.
ಸೊ ಹೇಗೆ ನಮ್ಮ ಮಣ್ಣನ್ನ ಕಾಯ್ದುಕೋಬೇಕು ಅಂತಂದ್ರೆ, ಈಗ ನಮ್ಮ ಮಗುವನ್ನ ಒಂದು ಇನ್ನು ಬೇಬಿ ಇರ್ತದಲ್ಲ, ಮಗು 6 ತಿಂಗಳು 1 ವರ್ಷದ ಮಗು ನಾವು ಹೇಗೆ ಒಂದು ತಲೆನ ನೇವರಿಸಿ ಹಾಸಿಗೆ ಮೇಲೆ ಮಲಗಿಸ್ತೀವಲ್ಲ, ಆ ರೀತಿ ಮಣ್ಣಿನ ಸಂರಕ್ಷಣೆ ಮಾಡಬೇಕು. ಸೊ ಅಷ್ಟು ಮಲ್ಚಿಂಗ್ ಸದಾ ಕಾಲ ಇರಲೇಬೇಕು, ಇಲ್ಲಾಂದರೆ ಸೂಕ್ಷ್ಮಾಣುಜೀವಿಗಳ ನಂಬರ್ ಕಡಿಮೆ ಆಗ್ತದೆ. ಕೃಷಿ ವಿಜ್ಞಾನಿಗಳಿಗೆ ಇವೆಲ್ಲವೂ ಗೊತ್ತಿದೆ, ಆದರೆ ಜನಗಳಿಗೆ ತಲುಪಿಸುವಂತಹ ಒಂದು ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ಇಲ್ಲಿ ಈಗ ನಾವು ನೀವು ಅಜಿಟೋಬ್ಯಾಕ್ಟೀರಿಯಾ ಎಲ್ಲ ಫ್ರೀ ಲಿವಿಂಗ್ ಬಗ್ಗೆ ಫ್ರೀ ಲಿವಿಂಗ್ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ವಿವರಣೆ ಕೊಟ್ಬಿಡ್ತೀನಿ. ಈಗ ರೈಸೋಬಿಯಂ ಅನ್ನೋದು ಸಿಂಬಯೋಟಿಕ್ ರಿಲೇಶನ್ಶಿಪ್ ಹೊಂದಿರುವಂತಹ ಬ್ಯಾಕ್ಟೀರಿಯಾ. ಅಂದ್ರೆ ಈ ದ್ವಿದಳ ಜಾತಿಯ ಬೆಳೆಗಳ ಜೊತೆ ಅಥವಾ ಬೇರೆ ಕಳೆ ಇರ್ಬೋದು, ಅವುಗಳ ಜೊತೆ ಸಹಜೀವನವನ್ನ ನಡೆಸುವಂತಹ ಬ್ಯಾಕ್ಟೀರಿಯಾ ಅದು ರೈಸೋಬಿಯಂ. ಇದು ಗೆಡ್ಡೆಗಳಲ್ಲಿ ಅದು ಗೆಡ್ಡೆ ಫಾರ್ಮ್ ಮಾಡಿ ಆ ಗೆಡ್ಡೆನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ. ಫ್ರೀ ಆಸ್ ದ ನೇಮ್ ಸಜೆಸ್ಟ್ ಫ್ರೀ ಲಿವಿಂಗ್ ಅಂತಂದ್ರೆ ಯಾವುದೇ ಬೆಳೆ ಜೊತೆ ಸಹಜೀವನವನ್ನ ನಡೆಸದೆ ಮಣ್ಣಿನಲ್ಲೇ ಅವುಗಳು ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡ್ತಾ ಇರುವಂತವು. ನೀವು ಅಪ್ಸೆಣಬು ಬೆಳಿತೀರಲ್ವಾ, ಅದರಲ್ಲಿ ನಾಡ್ಯೂಲ್ಸ್ ಅಲ್ಲಿ ನೈಟ್ರೋಜನ್ ಇರ್ತದೆ. ಹೌದು. ಸೊ ಅದು ಅದನ್ನೇ ಹೇಳಿದ್ರು, ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡಿರುತ್ತೆ. ಅದು ನೈಟ್ರೋಜನ್ ಫಿಕ್ಸ್ ಮಾಡಿ ಈ ಎಲೆ ಕಾಂಡದ ಭಾಗ ಏನಿರುತ್ತೆ ಅಲ್ಲಿ ನೈಟ್ರೋಜನ್ ಶೇಖರಣೆ ಆಗಿರುತ್ತೆ. ಸೊ ಅದನ್ನ ಯಾವಾಗ ಅದನ್ನ ಉಳೋದಕ್ಕೆ ಹೇಳೋದು, ಅದನ್ನ ಭೂಮಿಗೆ ಸೇರಿಸು ಅಂತ ಹೇಳೋದು, ಒಂದು 45ರಿಂದ 50 ದಿವಸಗಳ ಒಳಗಡೆ ಸೇರಿಸ್ಬಿಡ್ಬೇಕು ಅಂತ ಹೇಳಿ. ಸೊ ಯಾಕೆ ಅಂತಂದ್ರೆ ಆ ಎಲೆಯಲ್ಲಿ ಅದು ನೈಟ್ರೋಜನ್ ರಿಚ್ ಆಗಿರುತ್ತೆ. ಅದನ್ನ ಬೀಜ ಆಗೋಗ್ಬಿಟ್ರೆ ಆ ಶೇಖರಣೆ ಆಗಿರುವಂತಹ ನೈಟ್ರೋಜನ್ ಎಲ್ಲ ಬೀಜಕ್ಕೆ ಟ್ರಾನ್ಸ್ಫಾರ್ಮ್ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಇಲ್ಲಿ 2 ಥರ. ಈಗ ಭತ್ತದ ಗದ್ದೆ ಆದರೆ ಅಲ್ಲಿ ಉಳುಮೆ ಮಾಡಲೇಬೇಕಾಗತ್ತೆ, ಅದನ್ನು ಸೇರಿಸ್ಬಿಟ್ಟು ಕಳಿಸ್ಬೇಕಾಗತ್ತೆ ಅಲ್ಲಿ. ಸೊ ಆಗ ಅದು ಅಲ್ಲಿ ಕಳಿತು ನಿಧಾನವಾಗಿ ಆ ಎಲೆಯಲ್ಲಿ ಏನು ನೈಟ್ರೋಜನ್ ಶೇಖರಣೆ ಆಗಿತ್ತು. ಸೊ ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ, ಮೋಸ್ಟ್ಲಿ ರೈಸೋಬಿಯಂ ಅದು ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸ್ತಿರ್ತದೆ, ಫಿಕ್ಸ್ ಮಾಡ್ತಿರ್ತದೆ. ಎಲ್ಲಿಗೆ? ಮಣ್ಣಿಗಲ್ಲ, ಆ ಗಿಡಕ್ಕೇನೆ ಫಿಕ್ಸ್ ಮಾಡ್ತಾ ಇರ್ತದೆ. ಹಾಗಾಗಿ ಆ ಗಿಡ ಯಾವುದೇ ಸಾರಜನಕ ಗೊಬ್ಬರ ಹೊರಗಡೆಯಿಂದ ಇನ್ಪುಟ್ಸ್ ಇಲ್ದೇನೆ ಅದು ಹುಲಸಾಗಿ ಬೆಳೆದು ಅದು ನೈಟ್ರೋಜನ್ ರಿಚ್ ಆಗಿ ನಿಂತಿರುತ್ತೆ. ಅದನ್ನ ಮಣ್ಣಿಗೆ ಸೇರಿಸಿದಾಗ ಇಟ್ ವಿಲ್ ಸ್ಲೋಲಿ ರಿಲೀಸ್ ದ ನೈಟ್ರೋಜನ್ ಅಗೈನ್ ಮಿನರಲೈಸ್ ಆಗಿ. ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಈ ರೈಸೋಬಿಯಂ ಎಲ್ಲಾ ಗಿಡದಲ್ಲೂ ಇರುತ್ತೆ. ಎಲ್ಲಾ ಗಿಡದಲ್ಲೂ ಇರಲ್ಲ, ಕೆಲವು ದ್ವಿದಳ ಜಾತಿಯ ಮಾತ್ರ. ಹಾಗಾಗಿ ಇವು ಎಲ್ಲ ಗಿಡದಲ್ಲೂ ಇರೋದಿಲ್ಲ. ಇಲ್ಲಿ ಪ್ರತಿ 1 ಗ್ರಾಮ್ ಮಣ್ಣಿನಲ್ಲೂ ಇರುವಂತದ್ದು ನೈಟ್ರೋಜನ್ ಪರ್ಸ್ಪೆಕ್ಟಿವ್ ಇಂದ ಹೇಳೋದಾದ್ರೆ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಿರ್ತವೆ. ಅದು ನೀವು ಆವಾಗಲೇ ಹೇಳೋದ್ನಲ್ಲ, ಸಾಯ್ತವೆ. ಮತ್ತೆ ಅವುಗಳ ಸೆಲ್ಸ್ ಇಂದ ನೈಟ್ರೋಜನ್ ರಿಲೀಸ್ ಆಗಿ ಮಣ್ಣಿಗೆ ನೈಟ್ರೋಜನ್ ಅನ್ನ ಕೊಡ್ತಾ ಹೋಗ್ತದೆ ಇನ್ ದ ಫಾರ್ಮ್ ಆಫ್ ನೈಟ್ರೇಟ್. ನೈಟ್ರೇಟ್ ಅದು ಕನ್ವರ್ಟ್ ಆಗಿ ನೈಟ್ರೇಟ್ ಆಗಿ ಬರ್ತದೆ. ಅಲ್ಲಿ ಇನ್ನೊಂದು ಯಾವ್ದೋ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಆ ಬ್ಯಾಕ್ಟೀರಿಯಾ ನೈಟ್ರೇಟ್ ಮಾಡುತ್ತೆ ಅದನ್ನ. ಫಸ್ಟ್ ಅದೇ ಈಗ ಏನು ಅಮೈನೋ ಆಸಿಡ್ಸ್ ಅಥವಾ ಅಮೈನಿಕಲ್ ಫಾರ್ಮ್ ಅಲ್ಲಿ ಇರ್ತವೆ, ಅದನ್ನ ನೈಟ್ರೈಟ್ ಆಗಿ ಕನ್ವರ್ಟ್ ಮಾಡ್ತವೆ. ನೈಟ್ರೈಟ್ ಇಂದ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡ್ತವೆ. ಸೊ ಇಲ್ಲಿ ಹೇಗೆ, ಈಗ ನಾನು ಉರುಳಿ ಚೆಲ್ಲಿದ್ದೆ ಇಲ್ಲಿ ಹಿಂದಿನ ಮುಂಗಾರಿನಲ್ಲಿ, ಇಲ್ಲಿ ನೈಟ್ರೋಜನ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಂದ್ರೆ, ಇಲ್ಲಿ ಬ್ರಷ್ ಕಟ್ ಮಾಡಿ ಬಿಟ್ರೆ ಸಾಕು. ಈಗ ಭತ್ತದ ಗದ್ದೆನಲ್ಲಿ ಅದು ಉಳುಮೆ ಮಾಡಿ ಮಣ್ಣಿಗೆ ಸೇರಿಸಿ ಬಿಡ್ತೀವಿ, ಇಲ್ಲಿ ಜಸ್ಟ್ ಬ್ರಷ್ ಕಟ್ ಮಾಡಿ ಬಿಡಿ. ಸೊ ಅದು ಮೇಲ್ಗಡೆನೆ ಮಲ್ಚಾಗಿ ನಿಧಾನಕ್ಕೆ ಕಳಿತು ಅದು ಮಣ್ಣಿಗೆ ಸೇರ್ತದೆ. ಸ್ವಲ್ಪ ಅಲ್ಲಿ ವಾಲಟಲೈಸೇಷನ್ ಲಾಸಸ್ ಇದ್ದೇ ಇರುತ್ತೆ. ನಾವು ಮಣ್ಣಿಗೆ ಸೇರಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಸಿಗ್ತದೆ. ಸೊ ಅದನ್ನು ಸುಮ್ಮನೆ ಮಲ್ಚ್ ಮಾಡಿ ಹಾಗೆ ಬಿಟ್ಬಿಟ್ರೆ ಈ ಸೂರ್ಯನ ಶಾಖಕ್ಕೆ ಕಾದು ಅದು ವಾಲಟಲೈಸ್ ಆಗ್ತದೆ, ಸ್ವಲ್ಪ ಲಾಸ್ ಆಗುತ್ತೆ. ಬಟ್ ಸಮಥಿಂಗ್ ಇಸ್ ಬೆಟರ್, ಏನೂ ಇಲ್ದೇನೆ ಅದು ಅಬ್ಸರ್ವ್ ಮಾಡುವಂತ ಒಂದು ಹಂತದಲ್ಲಿ ಇರುತ್ತೆ ನೈಟ್ರೋಜನ್ ನಮ್ಮ ಕ್ರಾಪ್ಗಳಿಗೆ. ಹೌದು ಹೌದು. ಅಂದ್ರೆ ಈಗ ನಾನೀಗ ದ್ವಿದಳನ ನಾನು ಕಟ್ ಮಾಡಿಬಿಟ್ಟು ಮಲ್ಚ್ ಮಾಡಿನೋ ಅಥವಾ ಬೇರೆನೇನೋ ಮಾಡಿಬಿಟ್ಟು ಭೂಮಿಗೆ ಸೇರಿಸ್ತೀವಿ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಅದು ತಗೊಳ್ಳುವಂತ ಸ್ಟೇಟ್ ಅಲ್ಲಿ ಇರುತ್ತೆ. ಇಲ್ಲ, ಅದನ್ನ ಹೇಳಿದ್ನಲ್ಲ, ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ಇರುತ್ತೆ, ಅದು ಮಿನರಲೈಸ್ ಆಗಬೇಕು. ನೈಟ್ರೇಟ್ ಫಾರ್ಮ್ ಕನ್ವರ್ಟ್ ಆಗಿ ಅದು ಕನ್ವರ್ಟ್ ಮಾಡೋರು ಯಾರು? ಬ್ಯಾಕ್ಟೀರಿಯಾಗಳೇ. ಅದೇ ನೈಟ್ರೋಸೋಮೋನಾಸ್ ಮತ್ತೆ ನೈಟ್ರೋಬ್ಯಾಕ್ಟರ್ ಅಂತ ಹೇಳದ್ನಲ್ಲ, ಅವೆಲ್ಲ ನೈಸರ್ಗಿಕವಾಗಿರ್ತವೆ. ಈಗ ನೋಡಿ, ಅವನ್ನೆಲ್ಲ ಯಾರು ಕಮರ್ಷಿಯಲ್ ಆಗಿ ಸೆಲ್ ಮಾಡ್ತಾ ಇಲ್ಲ. ಸೊ ಅದನ್ನೇ ತಿಳ್ಕೊಬೇಕಾಗಿರೋದು. ಈಗ ನೈಟ್ರೋಸೋಮೋನಾಸ್ ಮತ್ತು ನೈಟ್ರೋಬ್ಯಾಕ್ಟರ್ನ ನಮಗೆ ಟ್ರೈಕೋಡರ್ಮಾ ಸಿಗುತ್ತೆ, ಸೂಡೋಮೋನಾಸ್ ಸಿಗುತ್ತೆ. ಸೊ ಇವುಗಳನ್ನು ಯಾರು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ.
ಸೊ ಇವನ್ ಈ ರೀತಿಯಾದಂತಹ ಏನು ಸಂಪೂರ್ಣವಾಗಿ ರಾಸಾಯನಿಕವನ್ನೇ ನಂಬಿಕೊಂಡು ಒಳಸುರಿಗಳನ್ನೇ ಹಾಕಿ ಬೆಳೀತಾ ಇರುವಂತಹ ಗದ್ದೆಗಳಲ್ಲೂ ಸಹ ಆ ಬ್ಯಾಕ್ಟೀರಿಯಾಗಳಿರ್ತವೆ. ಸೊ ಇವುಗಳು ಕೆಲಸ ಮಾಡಿ ಕೊಡ್ತವೆ. ಹಾಗೇನೆ ಎಷ್ಟೋ ಸಾರಿ ಅದಕ್ಕೇನೆ ಒಬ್ಬೊಬ್ಬರು ರೈತರು ಏನೂ ಆಗ್ತಾ ಇಲ್ಲ. ಈಗ ನಿಮಗೆ ಗೊತ್ತಿರ್ಬೋದು, ಯಾವ ಆರ್ಗ್ಯಾನಿಕ್ ಇನ್ಪುಟ್ಸು ಆಗ್ತಾ ಇಲ್ಲ, ಅಥವಾ ಇನ್ಆರ್ಗ್ಯಾನಿಕ್ ಇನ್ಪುಟ್ಸ್ ಆಗ್ತಾ ಇಲ್ಲ, ಅಥವಾ ಬೇರೆ ಕಲ್ಚರ್ಗಳನ್ನ ತಂದಾಗ್ತಾ ಇಲ್ಲ. ಈ ರೀತಿ ಸಂರಕ್ಷಣೆಯನ್ನು ಮಾಡಿಕೊಂಡೇ ಇಲ್ಲಿ ನೈಸರ್ಗಿಕವಾಗಿಯೇ ಸೂಕ್ಷ್ಮಾಣುಜೀವಿಗಳನ್ನು ವೃದ್ಧಿಯಾಗುವಂತಹ ಒಂದು ವಾತಾವರಣವನ್ನು ಕಲ್ಪಿಸಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಂದರೆ ಅದು ಎಲ್ಲ ಸರಿನೂ ಸಕ್ಸಸ್ ಆಗಲ್ಲ. ಅದು ತುಂಬ ನಿಧಾನಗತಿಯಲ್ಲಿ ಆಗುವಂಥದ್ದು. ಸೊ ಅದಕ್ಕೆ ಈಗ ಗಂಜಲ ಹಾಕೋದ್ರಿಂದ ಗಂಜಲದಲ್ಲೂ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳಿರ್ತವೆ. ಅದರಲ್ಲೂ ಒಂದು 15 ದಿವಸ, ಆ್ಯಕ್ಚುಲಿ ನನಗೆ ಅದು ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ನಾನು ಬರೋಕ್ಕಾಗೋದು 15 ದಿವಸಕ್ಕೊಮ್ಮೆ ಒಂದೇ ಸರಿ. ಈಗ ನಾನು ಹೇಳಿದ್ನಲ್ಲ, ಗಂಜಲ ಶೇಖರಣೆ ಮಾಡಿ ಇಟ್ಕೊಳ್ಳೋದ ಒಂದು ಪದ್ಧತಿಯನ್ನು ಮಾಡ್ಕೊಂಡಿದ್ದೀನಿ ನಾನು ಅಂತ. 15 ದಿನದಲ್ಲಿ ಒಳ್ಳೆ ಫರ್ಮೆಂಟ್ ಆಗಿರುತ್ತೆ, ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿರುತ್ತೆ, ಮತ್ತು ಅದರಲ್ಲಿ ಯೂರಿಯಾ ಇರುತ್ತೆ. ಆ್ಯಕ್ಚುಲಿ ಯೂರಿಕ್ ಆ್ಯಸಿಡ್, ಯೂರಿಯಾ ಇರುತ್ತೆ. ಆ ಯೂರಿಯಾ ಅಮೋನಿಯಾ ಆಗಿ ಕನ್ವರ್ಟ್ ಆಗಿರುತ್ತೆ ಆ ಫರ್ಮೆಂಟ್ ಆದಾಗ. ಸೊ ಹಾಗಾಗಿ ಫ್ರೆಶ್ ಗಂಜಲಕ್ಕಿಂತ ಫರ್ಮೆಂಟ್ ಆಗಿರುವಂಥ ಗಂಜಲ ಹಾಕೋದು ಬಹಳ ಉತ್ತಮ. ಹಾಗಾಗಿ ನೀವೀಗ ಕೇಳ್ತಾ ಇರುವಂಥದ್ದೇನು, ಈ ಸೂಕ್ಷ್ಮಾಣುಜೀವಿಗಳನ್ನ ಹಾಕಬೇಕಾ, ಕಲ್ಚರ್ ಹಾಕಬೇಕಾ? ಇಲ್ಲ, ಅದು ಟಾಪಿಕ್ ಇನ್ನೂ ಇದೆ. ಈಗ ನಾನು ಸೂಕ್ಷ್ಮಾಣುಜೀವಿಗಳ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಇವೆಲ್ಲ ನೈಸರ್ಗಿಕವಾಗಿ ಇರ್ತವೆ. ಇದೀಗ ನೀವು ನೈಟ್ರೇಟ್ ಅಂತ ಹೇಳಿದ್ರಿ, ಇನ್ನು ನಮಗೆ ನ್ಯೂಟ್ರಿಯೆಂಟ್ಸ್ ಸುಮಾರು ಇದಾವೆ. ಪೊಟ್ಯಾಶ್ ಬ್ಯಾಕ್ಟೀರಿಯಾಗಳಿದಾವೆ, ಫಾಸ್ಫರಸ್, ಹೀಗೆ ಬೇರೆ ಬೇರೆ ಇದೆ. ಅದಕ್ಕೂ ಸಂಬಂಧಪಟ್ಟಂತೆ ಕೆಲವು ಬ್ಯಾಕ್ಟೀರಿಯಾಗಳಿವೆ. ಅದ್ರದ್ದು ಒಂದು ಸಣ್ಣ ಪರಿಚಯವನ್ನ ಮಾಡಿ ಅಷ್ಟೇ. ಓಕೆ, ಅದೇನೆ ಇವೆಲ್ಲ ಮಣ್ಣಿನಲ್ಲಿ ಒಂದೊಂದು ಡೆನ್ಸಿಟಿಯಲ್ಲಿ ಇರ್ತವೆ ಒಬ್ಬೊಬ್ರು ತೋಟದಲ್ಲಿ. ಸೊ ಅದು ಎಲ್ಲ ಮತ್ತೆ ಸಾವಯವ ಇಂಗಾಲದ ಅಥವಾ ಮಣ್ಣಿನ ಸಾವಯವ ಇಂಗಾಲ ಏನಿರುತ್ತೆ, ಆರ್ಗ್ಯಾನಿಕ್ ಕಾರ್ಬನ್, ಅದ್ರ ಮೇಲೆ ಅವಲಂಬಿತವಾಗಿರ್ತವೆ. ಸೊ ನಿಧಾನಗತಿಯಲ್ಲಿ ಅವುಗಳು ನಾವು ಕೊಟ್ಟಷ್ಟು ಇವೆಲ್ಲ ಬೂಸ್ಟ್ ಥರ. ಈಗ ನಾನೇನು ಗಂಜಲ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ದು ಒಂದು ಸ್ವಲ್ಪ ಬೂಸ್ಟ್ ಮಾಡ್ದಂಗೆ ಆಗುತ್ತೆ ಅವುಗಳೆಲ್ಲ ಬ್ಯಾಕ್ಟೀರಿಯಾಗಳನ್ನ. ಸೊ ಅದ್ರ ಜೊತೆಗೆ ಈ ಸಾವಯವ ಇಂಗಾಲವನ್ನು ಹೆಚ್ಚಿಸ್ಕೊಳ್ಳುವಂತಹ ಒಂದು ಪ್ರಾಕ್ಟೀಸನ್ನು ನಾವು ಮಾಡ್ಕೊಂಡಿದ್ರೆ ಸೊ ಆಕ್ಸಿಲರೇಟ್ ಆಗುತ್ತೆ ಬೇಗ. ಈ ಎಲ್ಲ ಸೂಕ್ಷ್ಮಾಣುಜೀವಿಗಳು ನಮ್ಮ ತೋಟದಲ್ಲಿ ಅಥವಾ ಜಮೀನಿನಲ್ಲಿ ವೃದ್ಧಿಯಾಗೋದಕ್ಕೆ ಒಂದು ಅವಕಾಶಗಳು ಇರ್ತವೆ. ಸೊ ಈಗ ನಾವು ಕಲ್ಚರ್ ಬಗ್ಗೆ ಬರೋಣ. ಕಲ್ಚರ್ಗಳು, ಸಾವಯವ ಕೃಷಿಯಲ್ಲಿ ಕಲ್ಚರ್ಗಳನ್ನು ನಾವು ಯಥೇಚ್ಛವಾಗಿ ಯೂಸ್ ಮಾಡ್ತೀವಿ. ಬೇರೆ ಬೇರೆ ಸ್ಟ್ರೈನ್ ಇದನ್ನ ನಾವು ಮಿಕ್ಸಪ್ಗಳನ್ನ ಮಾಡ್ಕೊಳ್ತೀವಿ. ನಮಗೆ ಕೆಲವುದೆಲ್ಲ ಒಂದು ಹಂತದಲ್ಲಿ ರೈತರು ಯಾವ ಲೆವೆಲ್ಗೆ ಬಂದಿದ್ದಾರೆ ಈಗ ಅಂತ ಹೇಳಿದ್ರೆ ಯಾವುದನ್ನ ಮಿಕ್ಸಪ್ ಮಾಡಬೇಕು ಅನ್ನೋದನ್ನು ಕೂಡ ಕೆಲವು ಐಡಿಯಾಗಳು ಇಲ್ಲ. ಈ ನಮ್ಮ ಕಲ್ಚರ್ಗಳ ಬಗ್ಗೆ ಮಾತಾಡ್ಬೇಕಾರೆ ನಮ್ಮಲ್ಲಿ ನಾರ್ಮಲಿ AMCಗಳಲ್ಲಿ ಅಲ್ಲಿ ಇಲ್ಲಿ ಏನು ಸಿಗುತ್ತೆ ಅದನ್ನು ತಗೊಂಡ್ಬಿಟ್ಟು ಇಲ್ಲಿ ಮಾಡ್ತಾರೆ. ಇನ್ನು ಕೆಲವು ಬಂದಾಗ ಎಲ್ಲದನ್ನು ಯೂಸ್ ಮಾಡ್ತಾರೆ. ಮತ್ತೆ ಕೆಲವರಿಗೆ ಡೆವಲಪ್ ಮಾಡೋವಂಥದ್ದು ಈ ಮಾಹಿತಿಗಳು ಇರೋದಿಲ್ಲ. ಆಮೇಲೆ ಎಷ್ಟು ದಿನ ತನಕ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಬೇಕು ಅನ್ನೋ ಒಂದು ಐಡಿಯಾಗಳು ಇರೋದಿಲ್ಲ. ಆಮೇಲೆ ಸಾವಯವ ಕೃಷಿ ಮಾಡುತ್ತಿದೀವಿ ಅಂತ ಹೇಳಿದ್ರೆ ಜೀವಮಾನ ಪರ್ಯಂತ ನಾವು ಜೀವಾಮೃತ ಆಗ್ತಾ ಇರ್ಬೇಕಾ ಅಂತ ಕೇಳೋರು ಅಂತವ್ರು ಇದ್ದಾರೆ. ಸೊ ಇದಕ್ಕೆಲ್ಲ ಉತ್ತರಗಳು ಯಾವ ರೀತಿ ಇರುತ್ತೆ ನಿಮ್ಮಲ್ಲಿ? ಓಕೆ, ಸೊ ಅಂದರೆ ಕಲ್ಚರ್ಗಳನ್ನ ಮಿಕ್ಸ್ ಮಾಡಿ ಹಾಕಬೇಕಾ ಅಥವಾ ಒಂದೇ ಸರಿ ಹಾಕಬೇಕಾ, ಈ ಥರದ್ದು ಒಂದು ಪ್ರಶ್ನೆ ಇದೆ ಅಲ್ವಾ ನಿಮ್ಮದು? ಅದು ಒಂದು ಕ್ವಶನ್ ಇದೆ. ಅದನ್ನ ಇನ್ ಡೀಟೇಲ್ ಆಗಿ ನಾನು ಕೆಲವು ಕ್ವಶನ್ಗಳನ್ನ ನಿಮಗೆ ಕೇಳ್ತಾ ಹೋಗ್ತೀನಿ. ಈಗ ನನಗೆ ಸಾವಯವ ಕೃಷಿಯಲ್ಲಿ ಮೊದಲನೇದಾಗಿ ಸಾವಯವ ಕೃಷಿಯಲ್ಲಿ ಎಸೆನ್ಷಿಯಲ್ ಆಗಿ ಯಾವ ಬ್ಯಾಕ್ಟೀರಿಯಾಗಳಿಗೆ ಯಾವ ಕಲ್ಚರ್ಗಳನ್ನ ನಾವು ಹಾಕಿದರೆ ಉತ್ತಮ? ಯಾವ ಬ್ಯಾಕ್ಟೀರಿಯಾಗಳಿಗೆ ಯಾವ ಕಲ್ಚರ್ ಅಂದರೆ ಗೊತ್ತಾಗ್ಲಿಲ್ಲ. ಬೂಸ್ಟ್ ಮಾಡೋದಕ್ಕೆ. ಓಕೆ, ಈಗ ನಮ್ಮಲ್ಲಿ ಕೆಲವು ಇರ್ತವೆ, ಇನ್ನು ಕೆಲವು ಆಲ್ರೆಡಿ ರಿಚ್ಡ್ ಅಂತ ನಮ್ಮಲ್ಲಿ ಕಲ್ಚರ್ಗಳು ಸಿಗ್ತವೆ. ಉದಾಹರಣೆಗೆ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇಸ್ ಫಂಗಸ್. ಸೂಡೋಮೋನಾಸ್ ಬ್ಯಾಕ್ಟೀರಿಯಾ, ಟ್ರೈಕೋಡರ್ಮಾ ಫಂಗಸ್. ನಾನು ಅದನ್ನ ಸೈಡ್ ಇಟ್ಕೊಳ್ತೀನಿ. ಓಕೆ, ನೀವು ಜನರಲ್ ಆಗಿ ನಾನು ಜನರಲ್ ಆಗಿ ಕೇಳ್ತಿರುವಂತದ್ದು, ಈಗ ನಮಗೆ ಯಾವುದೋ ಒಂದು ಇದ್ರದ್ದು ಬ್ಯಾಕ್ಟೀರಿಯಾದ್ದು ಬ್ಯಾಚ್ ಆಫ್ ಇದು ಬಂಚ್ ಆಫ್ ಬ್ಯಾಕ್ಟೀರಿಯಾಗಳನ್ನ AMCಗಳಲ್ಲಿ ನಮಗೆ ಕೊಡ್ತಾರೆ. AMCಗಳಲ್ಲಿ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಕೊಡ್ತಾರೆ. ಇದಕ್ಕೆ ಯಾವುದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಎಸೆನ್ಷಿಯಲ್ ಆಗಿ
ಇಂಥದ್ದು ಇರಲೇಬೇಕು. ಅದೇ ಇವಾಗ ಆಗಲೇ ಮಾತಾಡಿದ್ನಲ್ಲ ನಾನು, ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಎಸೆನ್ಷಿಯಲ್ ಆಗಿ ಇಂಥದ್ದು ಇರಲೇಬೇಕು ಅಂತಂದರೆ ಅದೇ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಇರಲೇಬೇಕು. ಅದನ್ನೇ ಮೈಕ್ರೋಬಿಯಲ್ ಕನ್ಸೋರ್ಷಿಯಾದಲ್ಲಿ ಕೊಟ್ಟಿರ್ತಾರೆ ಅವರು. ಅಜೋಟೋಬ್ಯಾಕ್ಟರು ಮತ್ತು ಅಜೋಸ್ಪೈರಲಮು. ಕನ್ಸೋರ್ಷಿಯಾ ಅಂತಂದರೆ ಗ್ರೂಪು ಅವುಗಳನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಇವುಗಳೆಲ್ಲ ಸಹಜೀವನವನ್ನು ನಡೆಸ್ತಿರ್ತವೆ ಈಗ ಆಲ್ರೆಡಿ ಮಣ್ಣಿನಲ್ಲಿ. ಸೊ ಅವುಗಳು ಇರಲೇಬೇಕು. ಅದ್ರ ಜೊತೆಗೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಹಾಕಿರ್ತಾರೆ, ಒಂದೋ ಅಥವಾ ಎರಡೋ ಅವನ್ನ ಗ್ರೂಪ್ ಮಿಕ್ಸ್ ಮಾಡಿರ್ತಾರೆ. ಯಾವುದು ಸೂಡೋಮೋನಾಸ್ ಅಂತ ಇದೆ, ಅಥವಾ ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಇದೆ. ಸೊ ಇವೆಲ್ಲ ಜೀನಸ್. ಬ್ಯಾಸಿಲಿಸ್ ಅನ್ನೋ ಜೀನಸ್ಸು, ಸಬ್ಟಿಲಿಸ್ ಅನ್ನೋದು ಸ್ಪೀಸೀಸು. ಸೊ ಇವುಗಳು ಪ್ರಮುಖವಾಗಿ ಕಮರ್ಷಿಯಲ್ ಆಗಿ ಮಾಡುವಂಥದ್ದು. ಸೂಡೋಮೋನಾಸ್ ಪೂಟಿಡಾ ಅಂತ ಒಂದಿದೆ, ಸೂಡೋಮೋನಾಸ್ ಫ್ಲೂರೋಸೆನ್ಸ್ ಅಂತ ಒಂದಿದೆ. ಸೊ ಇವುಗಳೆಲ್ಲ ಕಮರ್ಷಿಯಲ್ ಆಗಿ ಮಲ್ಟಿಪ್ಲೈ ಮಾಡಿ ಕೊಡುವಂಥದ್ದು. ಇವುಗಳನ್ನ ಮಿಕ್ಸ್ ಮಾಡಿರ್ತಾರೆ. ಸೊ ಮತ್ತು ಪೊಟ್ಯಾಶ್ಗೂ ಬಂದರೆ ಅದನ್ನೇ ಬ್ಯಾಸಿಲಸ್ ಮೆಗಟೀರಿಯಮ್ ಅಂತ ಒಂದಿದೆ. ಸೊ ಪೊಟ್ಯಾಶ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗೆ ಇವುಗಳನ್ನೆಲ್ಲ ಕಮರ್ಷಿಯಲ್ ಆಗಿ ಮಾಡಿ ಕಲ್ಚರ್ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಆ ರೀತಿ ಕೂಡ ಹಾಕ್ಬೋದು. ಇಲ್ಲ ಅಂತಂದರೆ ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿ ಸಿಗ್ತಾ ಇದೆ ಅಂತಂದರೆ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಇವೆಲ್ಲವೂ ಇರ್ತವೆ. ಸಾಮಾನ್ಯವಾಗಿ ನೈಸರ್ಗಿಕವಾಗಿರ್ತವೆ. ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ, ಅದನ್ನೇ ಹೇಳ್ತಾ ಇದ್ದೀನಿ ಪದೇ ಮಲ್ಚಿಂಗ್ ಮಾಡೋದು ಬಹಳ ಮುಖ್ಯ. ಮಲ್ಚಿಂಗ್ ಮಾಡಲಿಲ್ಲ, ಇಟ್ಬಿಟ್ವಿ ಅಂದರೆ ಅದರಲ್ಲಿರುವಂಥ ಸಾರಜನಕ ನೈಟ್ರೋಜನ್ ಕೂಡ ಡಿಅಮೋನಿಫೈ ಆಗಿ ಅದು ಗ್ಯಾಸ್ ಆಗಿ ಅಟ್ಮಾಸ್ಫಿಯರ್ಗೆ ಎಸ್ಕೇಪ್ ಆಗಿಬಿಡುತ್ತೆ. ಮತ್ತು ಈ ರಂಜಕ ಕರಗಿಸುವ ಮತ್ತು ಈ ಪೊಟ್ಯಾಶ್ ಕರಗಿಸುವ ಬ್ಯಾಕ್ಟೀರಿಯಾಗಳು ಸಹ ಅವುಗಳ ಸಾಂದ್ರತೆ ಕಡಿಮೆ ಆಗ್ತದೆ. ಮತ್ತು ಈ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಏನು ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಿಲಮ್ ಅಂತ ಏನು ಹೇಳ್ತಾ ಇದ್ದೀನಿ, ಅವುಗಳು ಕಡಿಮೆ ಆಗ್ತವೆ. ಸೊ ಹಾಗಾಗಿ ಈ ಸಾವಯವ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ಇವನ್ನೆಲ್ಲ ಹಾಕಿದ ಮೇಲೆ ಮಲ್ಚಿಂಗ್ ಮಾಡೋದು ಬಹಳ ಮುಖ್ಯ. ಸ್ಟ್ರೈನ್ಸ್ ಅಂದರೆ ಅದರಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ ತಗೊಂಡ್ರೆ ಅದರಲ್ಲಿ ಉಪಜಾತಿಗಳ ಥರ ಅವು. ಈಗ ನಮ್ಮಲ್ಲೇ ಈಗ ಏನೇನೋ ಪಂಗಡಗಳು, ಜಾತಿಗಳು, ಮನುಷ್ಯರಲ್ಲೇ ನಾವೆಲ್ಲ ಮನುಷ್ಯರೇ, ಅದರಲ್ಲಿ ಏನೇನೋ ಜಾತಿ ಮಾಡ್ಕೊಂಡಿದ್ದೀವಲ್ಲ, ಹಂಗೆ ಅವುಗಳನ್ನು ಒಂದು ಸ್ವಲ್ಪ ಅವುಗಳ ಮಾರ್ಫೊಲಾಜಿಕಲ್ ಚೇಂಜ್ ಇರೋದ್ರಿಂದ ಅಥವಾ ಫಿಸಿಯೋಲಾಜಿಕಲ್ ಚೇಂಜಸ್ ಇರೋದ್ರಿಂದ ಅವುಗಳನ್ನ ಸ್ವಲ್ಪ ಬೇರೆ ಕ್ಯಾಟಗರೈಸ್ ಮಾಡಿರ್ತಾರೆ. ಅಂದರೆ ಅವುಗಳ ವಂಶವಾಹಿನಿ DNA ಒಂದು ಸ್ವಲ್ಪ ಚೇಂಜ್ ಇರುತ್ತೆ. 99% ಕಂಪ್ಲೀಟ್ ಸೇಮ್ ಇರುತ್ತೆ, 1% ಅದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದ್ರ ಬಿಹೇವಿಯರ್ನಲ್ಲಿ. ಅದನ್ನು ಸ್ಟ್ರೈನ್ ಅಂತ ಮಾಡಿರ್ತಾರೆ. ಓಕೆ.